ಈ 4 ದಿನಗಳ ಈ ಪ್ರವಚನ ಮಾಲೆಯನ್ನು ತಮ್ಮ ತಾಯಿ ಶ್ರೀಮತಿ ವೆಂಕಮ್ಮ ಮತ್ತು ಶ್ರೀ ಗಣಪಯ್ಯ ಅವರ ಸ್ಮರಣೆಯಲ್ಲಿ ಶ್ರೀಮತಿ ಮತ್ತು ಶ್ರೀ ಜನಾರ್ದನ ಐರೋಡಿ ಮತ್ತು ಕುಟುಂಬದವರು ಪ್ರಾಯೋಜನೆ ಮಾಡಿದ್ದಾರೆ. ಶ್ರೀ ಜನಾರ್ದನ ಐರೋಡಿ ಮತ್ತು ಅವರ ಕುಟುಂಬಕ್ಕೆ ಸಕಲ ಶ್ರೇಯಸ್ಸು ಪ್ರಾಪ್ತವಾಗಲಿ ಅಂತ ಹಾರೈಸುತ್ತೇನೆ. ಶ್ರೀಮತಿ ವೆಂಕಮ್ಮ ಮತ್ತು ಶ್ರೀ ಗಣಪಯ್ಯ ಟ್ರಸ್ಟ್ ಇವರು ಹಲವು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಲವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿದ್ದಾರೆ. ಅವರ ಮೂಲ ನೆಲೆಯಾದ ಕುಂದಾಪುರದ ಕಮಲಶಿಲೆಯಲ್ಲಿ ಪ್ರತಿ ತಿಂಗಳು 250 ಮಕ್ಕಳಿಗೆ ಅಕ್ಕಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆರ್ಥಿಕ ಅಶಕ್ತ ರೋಗಿಗಳಿಗೆ ರಂಗದೊರೈ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು ಸುಮಾರು 250 ಉಚಿತ ಡಯಾಲಿಸಿಸ್ ಖರ್ಚನ್ನು ಅವರು ಭರಿಸ್ತಾ ಇದ್ದಾರೆ. ಮತ್ತು ಪ್ರತಿ ತಿಂಗಳು ಕಳೆದ 10 ವರ್ಷಗಳಿಂದ ಬೆಂಗಳೂರಿನ ಅಬಲಾಶ್ರಮಕ್ಕೆ ಹಾಲಿನ ವ್ಯವಸ್ಥೆಯನ್ನು ಸಹ ಅವರು ಮಾಡಿಕೊಟ್ಟಿದ್ದಾರೆ. ಅಸಾಮಾನ್ಯ ಜೀವನದ ಮೂಲಕ ನಮ್ಮೆಲ್ಲ ಹೃದಯದಲ್ಲಿ ಮೌಲ್ಯನಿಷ್ಠೆ, ಜ್ಞಾನದ ಬೆಳಕನ್ನು ಹತ್ತಿಸುವ ಪ್ರಯತ್ನದಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಗೆಯವರು ನೀಡುತ್ತಿರುವ ಬೆಳಕಿನ ದೀಪಗಳು ಪ್ರವಚನಮಾಲೆಯ 6ನೇ ಸರಣಿ ಇದು. ತಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತಿಸ್ತೇನೆ. ಶ್ರೀಯುತ ಜನಾರ್ದನ ಐರೋಡಿಯವರು ರೋಟಿಗರ್ ಮತ್ತು ಉಪಹಾರ ದರ್ಶಿನಿ ನಮಗೆಲ್ಲ ಬಹಳ ಚಿರಪರಿಚಿತ ಸಂಸ್ಥೆ, ಅದರ ಮಾಲೀಕರು. ಅದರ ವ್ಯವಹಾರದ ಪದ್ಧತಿಯಲ್ಲಿ ಇದ್ದರೂ ಸಹ, ವ್ಯವಹಾರದ ಫೀಲ್ಡ್ನಲ್ಲಿ ಇದ್ದರೂ ಸಹ ಅವರು ಹಲವು ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಅವರು ಗರ್ಜಗಿ ಮೇಷ್ಟ್ರಿಗೆ ಕೃತಜ್ಞತಾ ಸಮರ್ಪಣೆ, ಗೌರವ ಸಮರ್ಪಣೆ ಮಾಡಬೇಕಂತ ಆಶಿಸಿದ್ದಾರೆ. ಭಾರತೀಯ ಸಮಾಜ ಅನ್ನೋದು ಎಂದಿಗೂ ಸಹ ಬೆಳಕನ್ನು ಆಶಿಸುವ ಸಮಾಜ. ಸನಾತನ ಸಂಸ್ಕೃತಿ ಎಂದೂ ಸಹ ಅಂಧಕಾರದ ಕಡೆಗೆ ಮನಸ್ಸನ್ನು ಮಾಡೇ ಇಲ್ಲ. ಆದರೆ ಅನಿವಾರ್ಯ ಅಂತಂದರೆ ಯಾವ್ಯಾವಾಗಲೂ ಒಂದೊಂದು ಸರಿ ನಮಗೆ ವಿಸ್ಮೃತಿ ಅಡರ್ಬಿಡುತ್ತೆ. ಆ ವಿಸ್ಮೃತಿಯನ್ನು ತೆಗೆದು ಹಾಕಲಿಕ್ಕೆ ಯಾರೋ ಮಹಾಪುರುಷರು, ಪುಣ್ಯಾತ್ಮರು ಜನ್ಮವೆತ್ತಿ ಬರ್ತಾರೆ. ಅದು ಬಹುಶಃ ತಾಯಿ ಭಾರತಿ ಈ ನೆಲದಲ್ಲಿ ಮಾತ್ರ ಸಾಧ್ಯ ಅನಿಸುತ್ತೆ. ಅಂತಹ ಮಹಾಪುರುಷರು, ಪುಣ್ಯಾತ್ಮರು ಅಥವಾ ನಮ್ಮ ಅವತಾರ ಅಂತ ನಾವು ಯಾರ್ಯಾರನ್ನು ಕರಿತೀವಿ, ಅವರೆಲ್ಲರೂ ಪದೇ ಪದೇ ಬಂದು ಭಾರತ ನೆಲದಲ್ಲೇ ಹುಟ್ಟಿ ನಮ್ಮೆಲ್ಲರ ಜಾಡ್ಯವನ್ನು ಕಳೆದು ನಮಗೆ ಅಡರಿರುವ ವಿಸ್ಮೃತಿಯನ್ನು ದೂರ ಮಾಡ್ತಾರೆ. ಮತ್ತೆ ನಮ್ಮನ್ನು, ಸಮಾಜವನ್ನು ಅಚ್ಚುಕಟ್ಟು ಮಾಡಿ ನಮಗೆ ಸಂಸ್ಕೃತಿಯ ಪಾಠವನ್ನು ಹೇಳಿ ಹೊರಟೋಗ್ತಾರೆ. ಈ ಇಡೀ ಬೆಳಕಿನ ದೀಪಗಳು ನಿಂತಿರೋದು ಇಂತಹ ಮಹಾತ್ಮರ ಮೇಲೆ, ಮಹಾಪುರುಷರ ಮೇಲೆ. ಕರ್ಜಗಿ ಮೇಷ್ಟ್ರು ನಮ್ಮೆಲ್ಲರಿಗೂ ಚಿರಪರಿಚಿತರು, ಖ್ಯಾತ ಶಿಕ್ಷಣ ತಜ್ಞರು, ರಚನಾತ್ಮಕ ಶಿಕ್ಷಣದಲ್ಲಿ ತೊಡಕೊಂಡಿರತಕ್ಕಂಥವರು. ಅದರೊಟ್ಟಿಗೆ ನಿರಂತರ ಅಧ್ಯಯನದ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ನಮ್ಮಂಥ ಮೇಷ್ಟ್ರುಗಳು ಸಹ ಅವರನ್ನು ಇನ್ಸ್ಪಿರೇಷನ್ ಅಂತ ಭಾವಿಸ್ತಕ್ಕಂಥವರು. ಅಂತ ಗುರುರಾಜ ಕರ್ಜಿಗೆಯವರು ಇಂದು ನಮ್ಮೊಡನಿದ್ದಾರೆ. ಅವರು ಮತ್ತೆ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ತಮ್ಮ ಪ್ರವಚನವನ್ನು ಉಪಕ್ರಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ಎಲ್ಲ ಸಹೃದಯರಿಗೆ ನಮಸ್ಕಾರ. ಇವತ್ತು ಬಹುಶಃ ಮೊದಲನೇ ಬಾರಿಗೆ ಅನಿಸುತ್ತೆ ಹಿರಿಯರಾದ ರಾಮಸ್ವಾಮಿಯವರ ಅನುಪಸ್ಥಿತಿ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ಅವರು ಪರಿಚಯ ಮಾಡೋದ್ರ ಜೊತೆಗೆ ನನಗೆ 4 ದಿವಸ ಮಾತಾಡೋಕೆ ಎಷ್ಟು ಸಾಮಗ್ರಿ ಬೇಕೋ ಅಷ್ಟು ಪೂರಕ ಸಾಮಗ್ರಿಗಳನ್ನು ಮೊದಲೇ ಕೊಟ್ಬಿಡ್ತಿದ್ರು. ಅವ್ರದ್ದು ಅಷ್ಟು ಮಾತು ಗಟ್ಟಿ. ಅವ್ರು ಎಷ್ಟು ಪ್ರಿಪೇರ್ ಆಗಿ ಬರ್ತಿದ್ರೋ ನನಗೆ ಗೊತ್ತಿಲ್ಲ. ಅವ್ರು ಹೇಳುವಂಥ ಮಾತು ಅದು ಪರಿಚಯಾತ್ಮಕವಾಗಿ ಅಂತಿದ್ದರೂ ಕೂಡ ಉದ್ಬೋಧಕವಾದಂಥ ವಿಷಯ. ನಾನು ಈ ಸಲ ಹಾಕ್ಕೊಂಡಿರುವಂಥದ್ದು, ಹೋದ ಸಲ ತಾವು ನೋಡಿದ್ದೀರಿ ಶಂಕರರ ಬಗ್ಗೆ ಮಾತಾಡೋ ಅವಕಾಶ ಸಿಕ್ತು. ಈ ಸಲ ಸ್ವಲ್ಪ ಕಾಲದಲ್ಲಿ ಹಿಂದೆ ಹೋಗಬೇಕು ಅನಿಸ್ತು. ನಮ್ಮ ಬುದ್ಧ 2600 ವರ್ಷಗಳ ಹಿಂದೆ ಇದ್ದ. ನಾನು ಯಾಕೆ ಇದನ್ನು ಬದಲಾವಣೆ ಮಾಡಿಕೊಂಡೆ? ಹಾಗೆ ನೋಡಿದರೆ ಸೀನಿಯಾರಿಟಿ ಪ್ರಕಾರ ನೋಡೋದಾದರೆ ಬುದ್ಧ ಮೊದಲು ಬರಬೇಕಾಗಿತ್ತು. ಆದರೆ ಶಂಕರರನ್ನು ಮೊದಲು ಹೇಳಿ ಆಮೇಲೆ ಬುದ್ಧನ ತೊಗೊಂಬರೋಕ್ಕೊಂದು ಕಾರಣ ಇತ್ತು. ನನ್ನ ನಂಬಿಕೆ ಅಂದರೆ ಬುದ್ಧ ಅರ್ಥ ಆಗಬೇಕಾದ್ರೆ ಮೊದಲು ಶಂಕರರ ಅರ್ಥ ಆಗಬೇಕು. ಯಾಕಂದರೆ ಎಷ್ಟೋ ಸಲ ನಮಗೆ ಕಲ್ಪನೆಗಳು ಬೇರೆ ಬೇರೆ ಇರ್ತವೆ. ಅದರಿಂದ ವಿವೇಕಾನಂದರು ಅದೇ ಮಾತನ್ನು ಹೇಳ್ತಾರೆ,
ಶಂಕರರು ಅರ್ಥ ಆದರೆ ಬುದ್ಧ ಸುಲಭವಾಗಿ ಅರ್ಥ ಆಗ್ತಾನೆ ಅಂತ. ಆದ್ದರಿಂದ ಬುದ್ಧನ ಬಗ್ಗೆ ಮಾತಾಡಬೇಕು ಅಂದ್ಕೊಳ್ಳುವಾಗ ಹಿನ್ನೆಲೆಯಾಗಿ ಶಂಕರರಿರಲಿ ಅಂತ ನಾನು ಹೋದ್ಸಲ ಆರಿಸ್ಕೊಂಡದ್ದು. ಈ ಬುದ್ಧನ ಬಗ್ಗೆ ಬೇಂದ್ರೆ ಒಂದು ಅದ್ಭುತವಾದ ಪದ್ಯ ಬರೆದಿದ್ದಾರೆ. ಗಂಗಾವತರಣ ಅನ್ನುವ ಕವನ ಸಂಕಲನದಲ್ಲಿ ಬಂದಿರುವಂಥ ಈ ಪದ್ಯ ತಾವೆಲ್ಲ ಕೇಳಿದ್ದುಂಟು ಅನಿಸುತ್ತೆ. ಬುದ್ಧ ಬುದ್ಧ ಜಗವೆಲ್ಲ ಮಲಗಿಲರು ಇವನೊಬ್ಬನೆದ್ದ. ಎಷ್ಟು ಮೀನಿಂಗ್ಫುಲ್ ಇದೆ ಮಾತು ಅಂತಂದರೆ, ಜಾಗೃತಿ ಸಂಯಮಿ ಅಂತ ಭಗವದ್ಗೀತೆ ಮಾತು. ಎಲ್ಲರೂ ಮಲ್ಕೊಂಡಾಗ ಸಂಯಮಿ ಆಗಿದ್ದವನು ಎದ್ದಿರ್ತಾನೆ ಅಂತ. ಎಲ್ಲರೂ ಮಲ್ಕೊಂಡಾಗ ಅವನು ಎಚ್ಚರವಾಗಿರ್ತಾನೆ, ಎಲ್ಲರೂ ಎಚ್ಚರವಾಗಿದ್ದಾಗ ಆತ ನಿದ್ದೆ ಮಾಡ್ತಾನೆ ಅನ್ನೋ ಥರ. ಅಂದರೆ ಎಲ್ಲರೂ ಅಂಧಕಾರದಲ್ಲಿದ್ದಾಗ ಒಬ್ಬ ಎದ್ದು ಕೂತಿದ್ದ ಜಾಗೃತನಾಗಿ ಅಂತನ್ನೋ ಹೊತ್ತಿನಲ್ಲಿ ಬುದ್ಧ ಬುದ್ಧ ಜಗವೆಲ್ಲ ಮಲಗೆಲ್ಲರೂ ಇವನೊಬ್ಬನೆದ್ದ. ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ್ಯ ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ. ಒಳಗಡೆ ದುಃಖಕ್ಕೊಂದು ಪರಿಹಾರ ಕಂಡ್ಕೋಬೇಕು ಅನ್ನೋಂಥ ಉರಿ ಇತ್ತಲ್ಲ ಹೊಟ್ಟೆಯೊಳಗೆ, ಅದರಿಂದಾಗಿ ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ್ಯ ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ. ಹಿಂದೆ ಬಿದ್ದವು ಎಲ್ಲೋ ಕುದುರೆ ಕಾಲಾಳು. ಆ ಸಂಭ್ರಮ, ರಾಜಮನೆತನ ಸಂಭ್ರಮ ಇರುತ್ತಲ್ಲ, ಕುದುರೆ ಕಾಲಾಳು. ಹಿಂದೆ ಬಿದ್ದವು ಎಲ್ಲೋ ಕುದುರೆ ಕಾಲಾಳು, ಬಿಚ್ಚಿ ಉದುರಿತು ಎಲ್ಲೋ ಮನದ ಬಾಳು. ಬಾಳಿಂದ ಮನಸ್ಸನ್ನು ತಕ್ಕೊಂಬಿಟ್ಟ. ಹೊರಟ ಹೊರಟೇ ಹೊರಟ ಹೊರಟನೆತ್ತೋ, ಸಾಹಸಿಯ ಗೊತ್ತ ಗುರಿ ಅವಗೂ ಗೊತ್ತೋ. ಹೊರಟವನು ಎಲ್ಲಿ ಹೋದ ಅಂತ ಅವನು ಕೇಳುವಂಗಿಲ್ಲ, ಸಾಹಸಿಗೆ ಗೊತ್ತು ಎಲ್ಲಿ ಹೋಗಬೇಕು ಅಂತ. ಸಾಹಸಿ ಹೋದ. ಇದು ಮೊದಲನೇ ಭಾಗ, ಬುದ್ಧನ ಬಾಲ್ಯ ಮತ್ತು ತಾರುಣ್ಯದ ಬಗ್ಗೆ ಹೇಳುವಂಥದ್ದು. ಮುಂದೆ ಹೋಗಬೇಕಾದ್ರೆ ಏನು ಮಾಡಿದ ಅವನು? ಕಾಮ ಕ್ರೋಧವ ದಾಟಿ ಮದ ಮತ್ಸರವ ತುಳಿದು ಮೋಹ ಲೋಭವ ಮೆಟ್ಟಿ ಅಡಿ ಕಿತ್ತಿ ಇಟ್ಟ. ಚೆನ್ನಾಗಿದೆ ನೋಡಿ ಪ್ರಾಸ್ತಾವ. ಮೋಹ ಲೋಭವ ಮೆಟ್ಟಿ ಅಡಿ ಕಿತ್ತಿ ಇಟ್ಟ. ಇದೋ ತೆಗ್ಗು, ಅದೋ ಗುಡ್ಡ, ಅದೋ ಮಲೆಯ ಬೆಟ್ಟ, ನೆಲ ತೆಳಗೆ ಬಿಟ್ಟ. ನೆಲವನ್ನು ಬಿಟ್ಟೇ ಬಿಟ್ಟ ಅವನು ಬೇಡ ಅಂಥೇಳಿ. ಇದೊಂದು ಮಾತು. ಈ ತೆಳಗೆ ಬಿಟ್ಟ ಅನ್ನೋದನ್ನು ಪಕ್ಕ ಚರ್ಚೆ ಮಾಡ್ತಾರೆ. ತೆಳಗೆ ಅಂದ್ರೇನು? ಬೆಂಗಳೂರು ಕಡೆ ಕೆಳಗೆ ಇದ್ದದ್ದು ಧಾರವಾಡದಲ್ಲಿ ತೆಳಗೆ ಆಗ್ತದೆ. ಅಲ್ಲಿ ಧಾರವಾಡ ಕಡೆ ಬಿಜಾಪುರ ಕಡೆ ಯಾರೂ ಕೆಳಗೆ ಅನ್ನೋದೇ ಇಲ್ಲ, ತೆಳಗೆ ಬಿತ್ತು ನೋಡು ಅನ್ನೋದು. ಆ ತೆಳಗೆ ಅನ್ನೋ ಪದ ಕೆಳಗಿನ ತದ್ಭವ ಅದು. ಅದಕ್ಕೆ ಅವ್ರು ಹಾಗೆ ಬರೆದಿದ್ದಾರೆ, ನೆಲ ತೆಳಗೆ ಬಿಟ್ಟ. ಮುಂದೆ ಮೂರನೇ ಹಂತ, ಮನೆ ಬಿಟ್ಟು ಹೋದ್ನಲ್ಲ ಹೊರಗಡೆ, ಏನು ಮಾಡಿದ? ಏರಿದ ನೇರಿ ಗಾಳಿ ಕುದರೆ ಸವಾರಿ. ಚಂದ್ರ ಕಿರಣವ ಮೀರಿ ಸೂರ್ಯ ಸೇರಿ ಬೆಳಕನ್ನೇ ಹಿಂದೊಗೆದು ತಮದ ಬಸಿರನ ಬಗೆದು ಅಸ್ಪರ್ಶ ಅವಕಾಶದಲ್ಲಿ ಇದ್ದ. ಬುದ್ಧ 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 ಶಬ್ದ ನಾದ ಧ್ವನಿಯ ಸದ್ದ ಮೀರಿದ್ದ. ಎಷ್ಟು ಚಂದ ಪ್ರಾಸ ನೋಡಿ ಅದು. ಬುದ್ಧ 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 ಶಬ್ದ ನಾದ ಧ್ವನಿಯ ಸದ್ದ ಮೀರಿದ್ದ. ಇಲ್ಲ ಎಂಬುವ ಕೊನೆಗೆ ಆತ್ಮಶುದ್ಧ. ಇದ್ದರೇನು ಇರದಿದ್ದರೇನು ಗೆದ್ದ. ಇಲ್ಲ ಅದನ್ನು ಮುಂದೆ ನಾಲ್ಕನೇ ಇದ್ದು ಅವನಿಗೆ ಸಂಬುದ್ಧಿ ಆಗುವಂಥದ್ದು ಬೋಧಿ ವೃಕ್ಷದ ಕೆಳಗೆ. ಅದನ್ನು ಎಷ್ಟು ಚಂದ ಹೇಳ್ತಾರೆ ನೋಡಿ. ಅಲ್ಲಿಂದ ಇಲ್ಲಿವರೆ ಹೊರಳಿ ನೋಡಿ ತನ್ನ ಜೀವನ ತಿರುಗಿ ನೋಡಿಕೊಂಡ. ಇದ್ದುದಿದ್ದಂತಿತ್ತು ಜನನ ಮರಣದ ಜೋಡಿ. ಜನನ ಮರಣದ ಜೋಡಿ ತಪ್ಪೇ ಇಲ್ಲ. ಒಂದು ಕಡೆ ಜನನ ಆದರೆ ಇನ್ನೊಂದು ಕಡೆ ಮರಣ ಹಾಗೆ ಆಗ್ತದೆ, ಆ ಜೋಡಿ ಅದು. ಆದ್ದರಿಂದ ಇದ್ದುದಿದ್ದಂತಿತ್ತು ಜನನ ಮರಣದ ಜೋಡಿ. ಗೆದ್ದುದೇನೆಂದೆನುತ ಮರಳಿ ಜಿಗಿದ. ಸಾವನ್ನು ದಾಟ್ಲಿಕ್ಕೆ ಆಗಲಿಲ್ಲ, ಇನ್ನೇನು ಮಾಡಬೇಕು? ಜಿಗಿದ. ಭೂತ ಜಾತದ ಎದೆಯ ಸೀಳಿ ಬಗಿದ. ಅದೇ ತನ್ನ ಮನೆಯೆಂದು ಸಿದ್ಧ ಬಗೆದ. ಭೂತ ಜಾತ ಹಿಂದಿತ್ತಲ್ಲ, ದುಃಖಿನ ನೋವಾಯ್ತಲ್ಲ, ಅದನ್ನು ಬಗೆದು ಅದು ನಾನೇ ಗೆದ್ದೆ, ನನ್ನ ಮನೆ ಅಂತ ಅಂದ್ಕೊಂಡ. ಕೊನೆಗೆ ಇವತ್ತಿಗೇನಾಗಿದೆ ಬುದ್ಧಂದು ಅಂತ ಹೇಳ್ತಾರೆ ಕೊನೆ ಪದ್ಯದಲ್ಲಿ. ಬುದ್ಧನೆಂಬುವ ಒಬ್ಬ ಎಂದೋ ಇದ್ದ. 2600 ವರ್ಷಗಳ ಹಿಂದೆ ಬುದ್ಧನೆಂಬುವ ಒಬ್ಬ ಎಂದೋ ಇದ್ದ ಎನ್ನುವಂತೆ ಇಂದಿಗೂ ಇಲ್ಲೇ ಇಲ್ಲ. ಈ ಮಾತು ಸ್ವಲ್ಪ ಅರ್ಥ ಮಾಡ್ಕೋಬೇಕಾದ್ರೆ ಮತ್ತೆ ಆ ಭಾಷೆಗೆ ಹೋಗಬೇಕು. ಬುದ್ಧನೆಂಬುವ ಒಬ್ಬ ಎಂದೋ ಇದ್ದ ಎನ್ನುವಂತೆ ಇಂದಿಗೂ ಇಲ್ಲೇ ಇಲ್ಲ. ಇವತ್ತಿ ಕೂಡ ಎಂದೋ ಇದ್ದ ಅನ್ನೋ ಹಾಗಿಲ್ಲ, ಅವನು ಇಲ್ಲನ ಪಕ್ಕದಲ್ಲೇ ಇದ್ದಂಗಿದ್ದಾನೆ ಅವನು. ಅಂದರೆ ಬುದ್ಧ ಹೋದರೂ ಕೂಡ ಬುದ್ಧ ನಮ್ಮೊಳಗೆ ಒಬ್ಬ ಆಗಿಬಿಟ್ಟಿದ್ದಾನೆ ಈಗ ಅಂತ. ಬುದ್ಧ ಹುಟ್ಟಿದ ಮೇಲೆ ಹಳೆ ಜಗವು ಸತ್ತು, ಇದ್ದು ಇಲ್ಲದ ಹಾಗೆ ಹಾಗೆ ಇತ್ತು. ಬುದ್ಧ ಸತ್ತನು ಎಂದು ಯಾರೆಂದರೂ ಬುದ್ಧನ ಜಯಂತಿಗಿದೆ ಜಯವೆಂದಿಗೂ. ಬುದ್ಧ ಪ್ರತಿ ಸಲ ಹುಟ್ಟಬೇಕು ಅಂತ. ಬುದ್ಧನ ಜಯಂತಿ ಯಾಕೆ ಮುಖ್ಯ ಅಂದರೆ ದೈಹಿಕವಾಗಿ ಬೇಡ, ನಮ್ಮ ಮನಸ್ಸಿನಲ್ಲಿ ಪ್ರತಿ ಕ್ಷಣಕ್ಕೂ ಬುದ್ಧ ಹುಟ್ಟಬೇಕು ಅಂತ.
ಅದಕ್ಕೆ ಕೊನೆ ಸಾಲು ಮಾತ್ರ ಅದ್ಭುತ ಬರೆದದ್ದವರು. ಬುದ್ಧನ ಸಮಾಧಿಯದು ಮಾನವನ ಹೃದಯ. ಇದು ಭಾಷೆ ಬಳಸೋದು ಬೇಂದ್ರೆಗೆ ಮಾತ್ರ ಸಾಧ್ಯ ಆಯಿತು ಅನಿಸುತ್ತೆ. ಇದರ ಆ ಪದ ಬರೋದು ಸಾಧ್ಯ ಇಲ್ಲ. ಚಂದ್ರನ ಹೆಣಾತೆಯಲ್ಲಿ ಬಂತು ಮುಗಲಾಗ ಅಂತ ಬರೆದವರವರು. ಚಂದ್ರನ ಅದುವರೆಗೂ ಹೆಣಕ್ಕೆ ಯಾರೂ ಹೋಲಿಸಿರಲಿಲ್ಲ. ಪ್ರಿಯತಮೆ ಮುಖಕ್ಕೆ ಹೋಲಿಸ್ತಾ ಇದ್ರು. ಸುಂದರ ಚಂದ್ರ, ಪ್ರಿಯತಮೆ ಮುಖ ಚಂದ್ರನಂಗದ ಅಂತ ಹೇಳ್ತಿದ್ರು. ಆದರೆ ಚಂದ್ರನ ಹೆಣಾತೆಯಲ್ಲಿ ಬಂತು ಮುಗಲಾಗ ಅಂತ ನಮ್ಮ ಮನಸ್ಸಿನಲ್ಲಿ ದುಗುಡ ದುಮ್ಮಾನ ತುಂಬಿದಾಗ ಚಂದ್ರ ಕೂಡ ಹೆಣ ಕಣ್ಣಂಗೆ ಕಾಣಿಸ್ತದೆ ಅಂತ ಹೇಳಬೇಕಾಗಿತ್ತು ಅವರಿಗೆ. ಇಲ್ಲಿ ಕೂಡ ಚೆನ್ನಾಗಿದೆ ನೋಡಿ. ಬುದ್ಧನ ಸಮಾಧಿ ಅದು ಮಾನವನ ಹೃದಯ. ಸಮಾಧಿ ಅಂದರೆ ಮುಖ್ಯ ಹುಚ್ಚಿದಂಥ ಜಾಗ ಅಲ್ಲ, ಅವನು ಅದಕ್ಕಿದ ಅಂಶಗಳು ಸಮಾಧಿಯಲ್ಲೇ ಇರಬೇಕಲ್ಲ. ಹಾಗೆ ಬುದ್ಧನ ಕಂಡುಕೊಂಡಂಥ ಸತ್ಯದ ಅಂಶಗಳು ನಮ್ಮ ಹೃದಯದಲ್ಲೇ ಇರ್ತವೆ ಅಂತ. ಬುದ್ಧನ ಸಮಾಧಿಯದು ಮಾನವನ ಹೃದಯ, ಅದುವೇ ಕಾಯುತ್ತಲಿದೆ ಕಲ್ಕಿ ಉದಯ. ಅವನು ಯಾವಾಗ ಕುದುರೆ ತಗೊಂಡು ಹೋದ್ನೋ ಸನ್ಯಾಸಿ ಆಗೋದಕ್ಕೆ, ಹಾಗೆ ಇವತ್ತು ಕುದುರೆಯನ್ನೇರಿ ಕಲ್ಕಿಯಾಗಿ ವಾಪಸ್ ಬರ್ತಾನೆ ಬುದ್ಧ ಅನ್ನುವ ನಂಬಿಕೆಯಲ್ಲಿ ಹೇಳುವಂಥದ್ದು. ಈ ಬುದ್ಧನ ಬಗ್ಗೆ ಮಾತಾಡುವಾಗ ನಾನು ಕೆಲವು ರೂಪರೇಷೆ ಹಾಕ್ಕೊಂಡಿದ್ದೀನಿ. 4 ದಿವಸ ಮಾತ್ರ ಇರೋದರಿಂದ 4 ದಿವಸದಲ್ಲಿ ಎಷ್ಟರ ಮಟ್ಟಿಗೆ ಹೇಳಬಹುದು ಅಂತ. ಒಂದು ಮುಖ್ಯ ವಿಷಯದ ಬಗ್ಗೆ ನಾನು ತಮ್ಮ ಹತ್ರ ಹೇಳ್ಕೋಬೇಕು ಅಂತ ಬಂದಿದ್ದೇನೆ ಇವತ್ತು. ಈ ಬುದ್ಧನ ಜೀವನ ಒಂದು ವಿಶೇಷವಾದಂಥ ಜೀವನ ಮತ್ತು ಒಂದು ರೀತಿಯಲ್ಲಿ ವಿಚಿತ್ರವಾದಂಥದ್ದು. ಇದು ಬಹುಶಃ ಭಾರತ ದೇಶದಲ್ಲಿ ಮಾತ್ರ ಆಗಬಹುದಾದಂಥ ಘಟನೆ ಇದು. ಬೇರೆ ಯಾವ ದೇಶದಲ್ಲೂ ಹಿಂಗೆ ಆಗ್ತಿತ್ತು ಎಲ್ಲ ಕಲ್ಪನೆ ಇಲ್ಲ ನನಗೆ. ಬುದ್ಧ ಹುಟ್ಟಿದ್ದೇ ಇಲ್ಲಿ ಸುಮಾರು 2600 ವರ್ಷಗಳ ಹಿಂದೆ. ಅವನು ಬದುಕಿದ್ದಾಗ ಮಗಧದಲ್ಲಿ ಮಾತ್ರ ವಿಸ್ತೃತವಾದಂಥ ಬುದ್ಧ ಧರ್ಮ. ಮಗಧ ಪ್ರದೇಶದಲ್ಲಿ ಮಾತ್ರ ಜನ ಗೊತ್ತಿತ್ತು ಅವನು ಬದುಕಿದಾಗ. ಮುಂದೆ ಸಿಂಹಳ, ಬರ್ಮಾ ಅಂದರೆ ಇವತ್ತಿನ ಮಯನ್ಮಾರ್, ಸಯಾಮ್, ಕಾಂಬೋಡಿಯಾ, ಚೀನಾ, ಜಪಾನ್, ಕೊರಿಯಾ, ನೇಪಾಳ, ಟಿಬೆಟ್ಟು ಎಲ್ಲ ಕಡೆ ಹರಡು ಹೋಗ್ಬಿಡ್ತು. ಎಷ್ಟರ ಮಟ್ಟಿಗೆ ಹರಡಿತು ಅಂದರೆ ಅಲ್ಲಿ ಹರಡ್ಕೊಂಡು ಹೋಗ್ತಾ ಭಾರತದಿಂದಲೇ ಮರೆಯಾಗಿ ಹೋಯಿತು. ಭಾಳ ವಿಚಿತ್ರ ಇದು. ವಿಚಿತ್ರ ಅನಿಸುತ್ತೆ. ನಾವು ಈಗ ಬುದ್ಧನ ಬಗ್ಗೆ ತುಂಬ ಮಾತಾಡ್ತಿದ್ದೀವಿ. ಬಹುಶಃ 1500 ವರ್ಷಗಳ ಹಿಂದೆ ಯಾರೂ ಮಾತಾಡ್ತಿದ್ದಿಲ್ಲೇನೋ ಬುದ್ಧನ ಬಗ್ಗೆ. ಯಾಕಂದರೆ ಮರೆಯಾಗಿ ಹೋಗ್ಬಿಡ್ತು, ಅದು ಅಲ್ಲಿ ಉಳ್ಕೊಂಡ್ಬಿಡ್ತು. ಹಲವು ಶತಮಾನಗಳವರೆಗೆ ಬುದ್ಧ ನಮ್ಮ ಮನಃಪಟಲದಿಂದಲೇ ಮರೆಯಾಗಿ ಹೋಗಿದ್ದ, ಪತ್ತೇನೇ ಇಲ್ಲ. ಅವನ ಸಂದೇಶಗಳು, ಧಾರ್ಮಿಕ ನಂಬಿಕೆಗಳು ನಮ್ಮದಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಪರಕೀಯವಾಗಿಬಿಟ್ಟಿತು. ಇತ್ತೀಚೆಗೆ ಸುಮಾರು 200 ವರ್ಷಗಳಿಂದ ಈಚೆಗೆ ಬೇರೆ ಬೇರೆ ಪ್ರದೇಶದ ವಿದ್ವಾಂಸರು ಸಂಶೋಧನೆಯಿಂದಾಗಿ ನಮ್ಮ ಪುರಾತತ್ವ ಇಲಾಖೆಯವರು ಉತ್ಖನನ ಮಾಡಿದಂಥ ಜಾಗಗಳನ್ನು ನೋಡಿದಾಗ ತಾವು ಕೆಲವು ಗಮನಿಸಿರಬೇಕು. ನಾನು ನೋಡಿ ಬಂದಿದ್ದೇನೆ ಕೆಲವು ಜಾಗಗಳನ್ನು. ವೈಶಾಲಿ ಅನ್ನೋ ಪ್ರದೇಶ ಬಿಹಾರದಲ್ಲಿ ಬುದ್ಧನ ವಿಹಾರ ಸ್ಥಳಗಳನ್ನು ಉತ್ಖನನ ಮಾಡಿಟ್ಟಿದ್ದಾರೆ. ಆಮೇಲೆ ರೋಮಾಂಚನ ಆಗುತ್ತೆ ನೆನೆಸ್ಕೊಂಡ್ರೆ. ಇದೇ ಜಾಗದಲ್ಲಿ ಬುದ್ಧ ಕೂತಿದ್ನಲ್ಲ 2500 ವರ್ಷಗಳ ಹಿಂದೆ ನೆನೆಸ್ಕೊಂಡ್ರೆ ಅದ್ಭುತ ಅನಿಸುತ್ತೆ. ಅದೆಲ್ಲ ಆದದ್ರಿಂದ ಈ ಮಹಾನ್ ವ್ಯಕ್ತಿಯ ಬದುಕು ಸಂದೇಶಗಳು ಮತ್ತೆ ಮರುಕಳಿಸೋಕೆ ಶುರುವಾಗಿದ್ದಾವೆ ನಮ್ಮಲ್ಲಿ. ಒಂದು ಬಾರಿ ಇತಿಹಾಸ ಕಣ್ಣು ಮುಂದೆ ಬಂದಾಗ ಅಬ್ಬಾ ನಮ್ಮ ಇತಿಹಾಸದಾಗ ಇಂಥದ್ದು ಒಂದು ಇತ್ತರಲ್ಲ ಪರ್ವ ಅಂತ ಹೆಮ್ಮೆ ಪಡೋ ಹಾಗಾಗ್ಬಿಡ್ತು. 2600 ವರ್ಷಗಳ ಹಿಂದೆ ಇಂಥ ಒಬ್ಬ ಮಹಾತ್ಮ ಇದ್ದ, ಇಂಥ ಒಂದು ಪರ್ವ ಸೃಷ್ಟಿ ಮಾಡಿದ ಅಂತ ಹೇಳಿದಾಗ ಅಭಿಮಾನ ಉಕ್ತದೆ. ನಮ್ಮ ರಾಷ್ಟ್ರೀಯ ಪ್ರಜ್ಞೆ ಇದನ್ನು ನಮ್ಮ ದೇಶದ ಸ್ವರ್ಣ ಪರ್ವ ಅಂತ ಕರೀತು. ನಮ್ಮ ದೇಶ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದದ್ದು ಬುದ್ಧ ಕಾಲದಲ್ಲಿ ಅಂತ ಹೇಳೋಕೆ ಶುರು ಮಾಡಿದರು. ಈ ಸ್ವರ್ಣ ಅಧ್ಯಾಯದ ಮೂಲ ಕೇಂದ್ರ ಆಗಿದ್ದು ಭಗವಾನ್ ಬುದ್ಧ. ಅದು ತಿಳ್ಕೊಂಡ ಮೇಲೆ ನಮಗೆ ಬುದ್ಧನ ಬಗ್ಗೆ, ಬುದ್ಧ ಧರ್ಮದ ಬಗ್ಗೆ ಅಭಿಮಾನ ಉಕ್ಕಿ ಹರಿಯೋಕೆ ಶುರು ಆಯಿತು. ಅದು ಇಡೀ ರಾಷ್ಟ್ರವನ್ನು ನೈತಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಬಹುಮುಖ್ಯವಾಗಿ ರಾಜಕೀಯವಾಗಿ ಹರಡ್ಕೊಂಡ್ಬಿಡ್ತು. ಪ್ರಪಂಚದಲ್ಲೆಲ್ಲ ಬಹುಮಾನ್ಯವಾಗಿ ಉಳಿದಿರುವಂಥ ಬೌದ್ಧ ಧರ್ಮದ ಉಗಮ ನಮ್ಮಲ್ಲಾಯ್ತಲ್ಲ ಅನ್ನುವಂಥ ಹೆಮ್ಮೆ ಕೂಡ ನಮ್ಮದಾಯಿತು. ಎಷ್ಟೋ ಸಲ ತಾವು ಜಪಾನಿಗೆ ಹೋದಿದ್ದರೆ ಗೊತ್ತಿರುತ್ತೆ. ಅಲ್ಲಿ ಹೇಳ್ತಾರೆ ಬಾಯಿ ಬಿಟ್ಟವರು, ವಿ ಲವ್ ಯು ಇಂಡಿಯನ್ಸ್ ಬಿಕಾಸ್ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಆ್ಯಂಡ್ ಗಾಂಧಿ. ನೀವು ಬುದ್ಧ ಮತ್ತು ಗಾಂಧಿ ನೆಲದಿಂದ ಬಂದವರು ಅಂತ ನಮಗೆ ಮರ್ಯಾದೆ ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಗೌರವ ಅವರಿಗಿದೆ. ಆ ಜಾಗದಿಂದ ಬಂದವರು ನಾವು ಅಂತ ಹೇಳ್ಕೊಳ್ಳೋಕೆ ಸಂತೋಷ ಆಗುತ್ತೆ. ಬುದ್ಧ ಮತ್ತು ಅವನ ಸಿದ್ಧಾಂತಗಳೇನಿದ್ದಾವೆ ಈಗ ನಮ್ಮ ರಾಷ್ಟ್ರದ ಮಹಾನ್ ಐತಿಹಾಸಿಕ ಪರ್ವಗಳಾಗಿದ್ದಾವೆ. ಅಲ್ಲಿವರೆಗೂ ನಮ್ಮ ಭಾರತದ ಸತ್ಯಗಳು ಅಂತಿತ್ತಲ್ಲ, ಆಧ್ಯಾತ್ಮಿಕ ಸತ್ಯಗಳಾಗಲಿ ಧಾರ್ಮಿಕ ಸತ್ಯಗಳಾಗಲಿ ನಮ್ಮ ದೇಶದಲ್ಲೇ ಉಳ್ಕೊಂಡಿದ್ದು. ನಾವು ಕಂಡುಕೊಂಡ ಸತ್ಯ ಉಪನಿಷತ್ತುಗಳಾಗಲಿ ವೇದಗಳಾಗಲಿ ನಮ್ಮ ದೇಶದಲ್ಲಿ ಉಳ್ಕೊಂಡಿದ್ದು.
ಆದರೆ ವ್ಯವಸ್ಥಿತವಾಗಿ ಹೋಗದಿದ್ದರೂ ಅಸಂಘಟಿತವಾಗಿ ಕೆಲವು ಬೇರೆ ಬೇರೆ ದೇಶಕ್ಕೆ ಹೋದದ್ದು ಉಂಟು, ಹೋಗಿಲ್ಲ ಅಂತ ಹೇಳಾರೆ. ಆದರೆ ವ್ಯವಸ್ಥಿತವಾಗಿ ಹೋಗಲಿಲ್ಲ. ಈ ಫಾರ್ ಎಕ್ಸಾಂಪಲ್ ನೀವು ಇದಕ್ಕೆ ಹೋದರೆ, ಬ್ಯಾಂಕಾಕ್ಗೆ ಹೋದರೆ ಅಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳನ್ನೇ ಕಾಣ್ತೀವಿ. ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಇವತ್ತಿಗಾದರೂ ಅಲ್ಲಿ ರಾಜ ರಾಮನೇ, ರಾಮಾದ 13, ರಾಮಾದ 14 ಅಂತ ಹಾಗೆ ಅಂದ್ಕೊಂಡು ಹೋಗಬೇಕು. ಅವರು ಇರುವಂಥ ಜಾಗ ಕೂಡ ಅಯೋಧ್ಯ ಅಂತಾರೆ, ಅಯೋಧ್ಯ ಅಂದರೆ ರಾಮಾಯಣದ ಪ್ರಭಾವ ಅಲ್ಲಿದೆ. ಅಸಂಘಟಿತವಾಗಿ ಎಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗಿದ್ದಾವೆ ಬೇಕಾದಷ್ಟು. ಆದರೆ ವ್ಯವಸ್ಥಿತವಾಗಿ ಒಂದು ಸಿದ್ಧಾಂತ, ಭಾರತೀಯ ಸಿದ್ಧಾಂತ ಆಗಿ ಹೊರಗಡೆ ಹೋದದ್ದು ಈ ಬುದ್ಧ ಧರ್ಮದ್ದು. ಆದ್ದರಿಂದ ಬಹಳ ಕಡೆ ಹೋಗಿ ಸ್ಥಿರವಾಗಿರೋದ್ರಿಂದ ನಾನು ಸಾಮಾನ್ಯವಾಗಿ ಹೇಳ್ತೀನಿ, ಅರ್ಧ ಪ್ರಪಂಚನೇ ಭಾರತಕ್ಕೆ ಋಣಿಯಾಗಿರಬೇಕು ಅಂತ. ಆ ತತ್ವ ಸಿಕ್ಕದ್ದು ನಮ್ಮಿಂದ ಅಲ್ವಾ, ಅದು ವ್ಯವಸ್ಥಿತವಾಗಿ ಉಳ್ಕೊಂಡಿದೆ ಈಗಾದರೂ. ಆದ್ದರಿಂದ ಭಾರತಕ್ಕೆ ಅರ್ಧ ಪ್ರಪಂಚ ಜಗ ಋಣಿಯಾಗಿರಬೇಕು ಅಂತ ನಾನು ಇವತ್ತು ಮುಖ್ಯವಾಗಿ ಹೇಳಬೇಕು ಅಂದ್ಕೊಂಡಿರೋದು ಇದು. ಸ್ವಾಮಿ ವಿವೇಕಾನಂದರು ಬುದ್ಧನದ ಜೀವನದ ಬಗ್ಗೆ, ಅವನ ಸಿದ್ಧಾಂತಗಳ ಬಗ್ಗೆ ಸ್ವಲ್ಪ ಆಳವಾಗಿ ಚಿಂತನೆ ಮಾಡಿ ಆದರದಿಂದ ನೋಡಿ ಅದನ್ನು ಜೀವನ ಅಂತ ಹೇಳ್ತಾರೆ. ಆ ಜೀವನವು ತುಂಬ ಆದರದಿಂದ ಕಾಣಬೇಕು ಅಂತ. ಬುದ್ಧ ಮಾಡಿದಂಥ ಮಹಾನ್ ಕಾರ್ಯದ ಬಳಿಗೆ ನಮ್ಮ ಗಮನವನ್ನು ಸೆಳ್ಕೊಂಡು ಹೇಳ್ತಾರೆ. ಎಷ್ಟು ಚೆಂದ ಇದೆ ನೋಡಿ ಮಾತು, ನಾನು ತುಂಬ ಇಷ್ಟವಾದ ಮಾತು. ನಮ್ಮ ನವಭಾರತ ಇಂದು ಶಂಕರರ ಅತ್ಯದ್ಭುತವಾದ ಬುದ್ಧಿಮತ್ತೆಯನ್ನು ಮತ್ತು ಬುದ್ಧನ ವಿಶಾಲ ಹೃದಯವನ್ನು ಮೇಳೈಸಿಕೊಳ್ಳಬೇಕಾಗಿದೆ. ಟುಡೇ ಇನ್ ಮಾಡರ್ನ್ ಇಂಡಿಯಾ ವಿ ನೀಡ್ ದಿ ಸಿಂಥೆಸಿಸ್ ಆಫ್ ದ ಶಾರ್ಪ್ ಇಂಟೆಲೆಕ್ಟ್ ಆಫ್ ಶಂಕರ ಆ್ಯಂಡ್ ದ ಬ್ರಾಡ್ ಹಾರ್ಟ್ ಆಫ್ ಬುದ್ಧ ಅಂತ ನಿಜವಾಗ್ಲೂ ಬೇಕಾಗಿದೆ. ಶಂಕರರ ತೀಕ್ಷ್ಣಮತಿ, ಬುದ್ಧನ ಕರುಣಾಮಯಿ ಹೃದಯ ಎರಡೂ ಸೇರಿಕೊಂಡಾಗ ನಮ್ಮ ಜಗತ್ತಿಗೆ ಒಳ್ಳೆಯದಾಗ್ತದೆ ಅನ್ನೋ ಮಾತನ್ನು ವಿವೇಕಾನಂದ ಹೇಳ್ತಾರೆ. ಸಾಮಾನ್ಯವಾಗಿ ಮನುಷ್ಯನ ಬುದ್ಧಿ ಹೆಚ್ಚು ತೀಕ್ಷ್ಣ ಆದಷ್ಟು ಹೃದಯ ವಿಶಾಲ ಆಗಬೇಕು. ಆದರೆ ಬಹಳ ಕಡೆ ಹಂಗಾಗಿಲ್ಲ. ಎಲ್ಲಿ ಬುದ್ಧಿ ಪ್ರಧಾನ ಆಗ್ತದೋ ಅಲ್ಲಿ ಹೃದಯ ಕುಂಠಿತವಾಗಿದ್ದನ್ನು ಕಂಡಿದ್ದೇವೆ. ನಾವು ನೋಡಿದ್ದೀವಿ, ಬಹಳ ಬುದ್ಧಿಜೀವಿಗಳು ಅಂದ್ಕೊಂಡವರು ತುಂಬ ಕಷ್ಟ, ಹೃದಯ ತುಂಬ ಸಣ್ಣದು ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಆದ್ದರಿಂದ ವಿವೇಕಾನಂದ ಹೇಳೋದು ಮುಖ್ಯ, ಆ ಬುದ್ಧಿಮತ್ತೆಯ ಜೊತೆಗೆ ಹೃದಯದ ಆಳವನ್ನೂ ಸೇರಿಸ್ಕೊಂಡಾಗ ನಮ್ಮ ಜೀವನ ಚೆನ್ನಾಗಿರ್ತದೆ ಅಂತ. ಬುದ್ಧಿ ಹೃದಯಗಳ ಸಮ್ಮಿಳನ ಇಂದಿನ ತುರ್ತು ಅಗತ್ಯ ಅನ್ನೋದನ್ನು ವಿವೇಕಾನಂದ ಹೇಳ್ತಾರೆ. ಅವ್ರು ಹೇಳ್ತಾರೆ ಕೊನೆಗೆ, ಬುದ್ಧನಂಥ ಮನುಷ್ಯನನ್ನು ಕೊಟ್ಟಂಥ ದೇಶ ನನ್ನದು ಅನ್ನೋ ಅಭಿಮಾನದಿಂದ ನಿಮ್ಮ ಹೃದಯ ಬೀಗಬೇಕು ಅಂತ ಹೇಳ್ತಾರೆ. ಹಾಗಾದರೆ ಯಾವ ರೀತಿಯಿಂದ ಬುದ್ಧ ನಮಗೆ ಹತ್ತಿರದವನಾಗ್ತಾನೆ? ಅವನು ಯಾವ ತತ್ವ ನಮಗೆ ಇವತ್ತಿಗೂ ಪ್ರಯೋಜನಕಾರಿಯಾಗಿದೆ? ನಮ್ಮ ದೇಶದ ಪರಂಪರೆಯಲ್ಲಿ ಬುದ್ಧನ ಸ್ಥಾನ ಯಾವುದು? ಇದನ್ನೆಲ್ಲ ಸ್ವಲ್ಪ ಗಮನಿಸಬೇಕಾದ್ರೆ, ಅದನ್ನು ಗಮನಿಸದೆ ಹೋದರೆ ಬುದ್ಧನ ಹಿಂದಿದ್ದ ಗುರುಗಳು ಅಥವಾ ಬುದ್ಧನ ನಂತರ ಬಂದಂಥ ಗುರುಗಳು ನಮಗೆ ಸ್ಪಷ್ಟ ಆಗೋದಿಲ್ಲ. ಅವನ ಸ್ಥಾನ ಏನು ಹಾಗಾದರೆ ಬುದ್ಧಂದು? ಈಗ ನಾವು ಉಪನಿಷತ್ ಪರಂಪರೆ ತಗೊಂಡ್ರೆ ಋಷಿಗಳ ಪರಂಪರೆ ಹೇಳ್ಕೊಂಬರ್ತೀವಿ ಅಲ್ವಾ, ಹೀಗೆಲ್ಲ ಪರಂಪರೆ ಹೇಳ್ಕೊಂಬರ್ತೀವಿ. ಹಾಗಾದರೆ ಬುದ್ಧನ ಸ್ಥಾನ ಎಲ್ಲಿ ಬರ್ತದೆ? ಅವನಿಂದ ನಮ್ಮ ಪ್ರಯೋಜನ ಆದದ್ದೇನು ಅನ್ನೋದನ್ನು ಸ್ವಲ್ಪ ತಿಳ್ಕೊಬೇಕಾಗ್ತದೆ. ಇನ್ನೊಂದು ಸ್ಪಷ್ಟವಾಗಿ ನಮ್ಮ ಕಲ್ಪನೆ ಇರೋದಂದರೆ, ಬುದ್ಧನ ನಿರ್ವಾಣದ ನಂತರ ಒಂದು 4-5 ಶತಮಾನಗಳ ನಂತರ ಅವನ ತತ್ವದ ಮೇಲೆ ಆಧಾರವಾದಂಥ ಬೌದ್ಧ ಧರ್ಮವನ್ನು ನಮ್ಮ ಭಾರತ ಸ್ವೀಕಾರ ಮಾಡಲಿಲ್ಲ. ತಮ್ಗೆ ಗೊತ್ತಿರಬೇಕು. ಯಾಕಂದರೆ ಶಂಕರಾಚಾರ್ಯರು ಕೂಡ ಮಾಡಿದ್ದು ಬೌದ್ಧ ಧರ್ಮವನ್ನು ಏನೇನು ಅದು ತಂದಿತ್ತು ಅದನ್ನು ತೆಗೆದು ಮತ್ತೆ ನಮ್ಮ ಸನಾತನ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತ ಕಷ್ಟಪಟ್ಟದ್ದು. 4-5 ಶತಮಾನಗಳ ನಂತರ ಬೌದ್ಧ ಧರ್ಮವನ್ನು ನಮ್ಮ ದೇಶ ಅಷ್ಟು ಪರಿಗಣಿಸಲಿಲ್ಲ ಅಂತ ಅನ್ನಿಸ್ತು. ಯಾಕೆ ಅದ್ರ ಬಗ್ಗೆ ಮಾತೇ ಇಲ್ಲ ಎಲ್ಲೂ. ಅದರಲ್ಲೂ ಬಹುಪಾಲು ಸನಾತನ ಧರ್ಮದ ತತ್ವಗಳಿದ್ದರೂ ಕೂಡ, ಈ ಬುದ್ಧ ಧರ್ಮದಲ್ಲೂ ಕೂಡ ಬಹಳಷ್ಟು ಮಟ್ಟಿಗೆ ಸನಾತನ ಧರ್ಮದ ತತ್ವ ಇದ್ದರೂ ಕೂಡ ಅದೊಂದು ಬೇರೆ ಮತವೇ ಆಗಿಬಿಡ್ತು. ಬೌದ್ಧ ಮತ, ಬೌದ್ಧ ಧರ್ಮ ಅಂತ ಬೇರೆ ಆಗಿಬಿಡ್ತು. ಯಾಕಾಯಿತು? ಒಂದು ನಮಗಿರುವಂಥ ಆಕರ್ಷಣೆ ಬುದ್ಧ. ಬುದ್ಧನನ್ನು ಮೆಚ್ಕೋಬೇಕು ಅಂದರೆ ಬೌದ್ಧ ಧರ್ಮಕ್ಕೆ ಸೇರಬೇಕು ಅಂತೇನಿಲ್ಲ. ನಾವು ಡಿಫ್ರೆನ್ಸ್ ಗೊತ್ತಿರಬೇಕು. ಬುದ್ಧನ ಮೆಚ್ಕೋತೀವಿ ಅಂದರೆ ಬೌದ್ಧ ಧರ್ಮಕ್ಕೆ ಹೋಗಬೇಕು ಅಂತೇನಿಲ್ಲ. ಅಥವಾ ಒಬ್ಬ ವ್ಯಕ್ತಿ ಬೌದ್ಧ ಧರ್ಮವನ್ನು ಸೇರಿಕೊಳ್ತಾನೆ ಅಂತಂದರೆ ಅದು ಬಹಳ ಮುಖ್ಯವಾದ ವಿಷಯನೂ ಅಲ್ಲ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹ ಹಾಗೆ ತಮ್ಮ ಮತವನ್ನು ಬದಲಾಯಿಸಿಕೊಂಡರೂ ಕೂಡ ಏನಾಗಬಹುದು? ನಮ್ಮ ಸ್ವಾಮಿ ರಂಗನಾಥಾನಂದಜಿ ಬಹಳ ಚೆಂದ ಹೇಳ್ತಾರೆ ಇದನ್ನು. ಹಾಗೆ ಬದಲಾಯಿಸ್ಕೊಂಡ್ರೆ ಏನೂ ಆಗೋದಿಲ್ಲ. ಜನಗಣತಿಯೊಳಗೆ ಅವನ ಹೆಸರು ಒಂದು ಕಾಲಮ್ನಿಂದ ಇನ್ನೊಂದು ಕಾಲಮ್ಗೆ ಹೋಗ್ತದೆ ಅಷ್ಟೇ ಅಂತ, ಬಹಳ ವ್ಯತ್ಯಾಸ ಆಗೋದಿಲ್ಲ. ಯಾಕೆಂದರೆ
ಅದನ್ನು ನಾವು ಬರೀ ಒಂದು ಮತ ಅಂತ ತಿಳ್ಕೊಂಡಾಗ ಮಾತ್ರ ಹಾಗಾಗುವಂಥದ್ದು. ಆದರೆ ನಿಜವಾಗ್ಲೂ ಅದರ ಸಂದೇಶ ನಮಗೆ ಹೋದಾಗ ಪ್ರಯೋಜನ ಅಂತ ಹೇಳ್ತಾರೆ. ಅವರೇ ಹೇಳ್ತಾರೆ, ಅಕಸ್ಮಾತ್ತಾಗಿ ಆ ದೇಶದ ಬಹುಪಾಲು ಜನತೆ ಆ ಬುದ್ಧನ ಕರುಣೆಯನ್ನು, ಪ್ರೀತಿಯನ್ನು, ಅನುಕಂಪೆಯನ್ನು ಆಧರಿಸಿಕೊಂಡು ಬೆಳೆದಿದ್ದರೆ ನಮ್ಮ ದೇಶ ದೊಡ್ಡದಾಗಿ ಬೆಳೀತದೆ ಅಂತ. ಅವನ ಆದರ್ಶಗಳನ್ನು ಹಿಡ್ಕೋಬೇಕೆ ಹೊರತಾಗಿ ಅದೊಂದು ಧರ್ಮ ಅಂತ ನೋಡಿದರೆ ಆಗೋದಿಲ್ಲ. ಈ ಮಾತನ್ನು ಹೇಳುವಾಗ ಒಂದು ವಿಷಯ ನನಗೆ ಬರುತ್ತೆ. ಬದಲಾವಣೆ ಆಗೋದ್ರಿಂದ ಏನು ಆಗೋದಿಲ್ಲ ಅನ್ನೋದನ್ನು ಗಾಂಧಿ ಹೇಳ್ತಾರೆ. ಅವರ ಮೊದಲನೇ ಮಗ ಪಥಭ್ರಷ್ಟನಾಗಿ, ಹರಿಲಾಲ್ ಪಥಭ್ರಷ್ಟನಾಗಿ ಹೋದ. ಕೊನೆಗೆ ಇಸ್ಲಾಂ ಧರ್ಮವನ್ನು ಸೇರಿಕೊಂಡಾಗ ಅಲ್ಲಿದ್ದಂಥವ್ರು ಪತ್ರ ಬರೀತಾರೆ ಗಾಂಧೀಜಿಗೆ. ಪತ್ರ ಬರೀತಾರೆ, ನೋಡಿ ನಿಮ್ಮ ಮಗ ನಮ್ಮ ಇಸ್ಲಾಂ ಸೇರ್ಕೊಂಡ್ಬಿಟ್ಟಿದ್ದಾನೆ, ಇದು ನೀವು ಬಂದು ಸೇರ್ಕೊಳ್ಳಿ. ನಿಮ್ಮ ಮಗ ಇಸ್ಲಾಂ ಸೇರ್ಕೊಂಡಿದ್ದ, ನೀವು ಬಂದು ಸೇರ್ಕೊಳ್ಳಿ ಅಂತ. ಅದು ಗಾಂಧಿ ಬರೆದ ಉತ್ತರ ಬಹಳ ಚಂದ. ಡೋಂಟ್ ಬಿ ಸೋ ಹ್ಯಾಪಿ ದ್ಯಾಟ್ ಈ ಜಾಯಿಂಡ್ ಇಸ್ಲಾಂ ಬಿಕಾಸ್ ಯು ಆರ್ ನೆವರ್ ಎ ಗ್ರೇಟ್ ಹಿಂದೂ. ಅವನು ಹಿಂದೂ ಧರ್ಮ ಬಿಟ್ಟು ಬಂದ ಅಂತ ಬಹಳ ಸಂತೋಷ ಪಡಬೇಡಿ, ಯಾಕಂದರೆ ಹಿಂದೂ ಆಗಿದ್ದಿಲ್ಲ ಅವನು, ಹಿಂದೂ ಧರ್ಮದ್ದೇ ಅರ್ಥ ಆಗಿರಲಿಲ್ಲ. ನಿಮ್ಮಲ್ಲಿ ಬಂದೇನು ಉದ್ಧಾರ ಮಾಡಲ್ಲ ಅವನು. ಇದು ಚೆನ್ನಾಗಿರಬೇಕಾದ್ದು. ಈ ಧರ್ಮ ಬಿಟ್ಟು ಅಲ್ಲಿ ಹೋಗ್ಬೇಕಾದ್ರೆ ಇದ್ರದ್ದಾದರೂ ಚೆನ್ನಾಗಿ ಗೊತ್ತಿರಬೇಕಲ್ಲ ನನಗೆ. ಅದಕ್ಕೆ ಹೇಳ್ತಾರೆ, ಒಂದು ದೇಶದ ನೈತಿಕ ಆಧ್ಯಾತ್ಮಿಕ ಶಕ್ತಿಯನ್ನು ಬದಲಾವಣೆಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ವಿವೇಕಾನಂದರು ಮತ್ತೆ ಹೇಳ್ತಾರೆ, ಇದು ಮಾತ್ರ ನನಗೆ ಬಹಳ ಮುಖ್ಯ ಸ್ನೇಹಿತರೆ, ಬಹಳ ಮುಖ್ಯ ನನಗಿದು. ಬುದ್ಧ ತಾನು ಕಂಡುಕೊಂಡ ಉಪನಿಷತ್ ದರ್ಶನಗಳನ್ನು ಸಾಕ್ಷಾತ್ಕಾರಗೊಳಿಸಿಕೊಂಡಿದ್ದ ಅಂತ. ದೊಡ್ಡ ಮಾತಿದು. ನಾವು ಯಾವಾಗಲೂ ಈಗ ಚಿಂತನೆ ಮಾಡುವಾಗ, ನೋಡಿದಾಗ, ಈಗ ಬರುವಂಥ ಲೇಖನಗಳನ್ನು, ಪುಸ್ತಕಗಳನ್ನು ಕಂಡಾಗ ಮನಸ್ಸಿಗೊಂಥರ ನೋವಾಗ್ತದೆ. ಬುದ್ಧ ಹಿಂದೂ ಧರ್ಮವನ್ನು ಟೀಕಿಸಿ ಬೆಳೆದೇ ಬರೆದ ಅಂತನೂ ಹಾಗೆ, ಅಥವಾ ನಮ್ಮ ಸನಾತನ ಧರ್ಮವನ್ನು, ಉಪನಿಷತ್ ಪರಂಪರೆಯನ್ನು ಧಿಕ್ಕರಿಸಿ ಮಾಡಿದ ಅಂತನೂ ಹಾಗೆ ಬರಿತೀವಲ್ಲ, ತುಂಬ ತಪ್ಪಾಗಿರ್ತದೆ ಅನ್ನೋದಕ್ಕೆ ವಿವೇಕಾನಂದರು ಹೇಳ್ತಾರೆ, ಬುದ್ಧ ತಾನು ಕಂಡುಕೊಂಡ ಉಪನಿಷತ್ ದರ್ಶನಗಳನ್ನು ಸಾಕ್ಷಾತ್ಕರಿಸಿಕೊಂಡಿದ್ದ ಅಂತ. ಬುದ್ಧನಿಗೆ ಸಂಸ್ಕೃತ ಚೆನ್ನಾಗಿ ಬರ್ತಾ ಇತ್ತು, ಚೆನ್ನಾಗಿ ಓದಿದ್ದು. ಶೋಧೋಧನ ಅವನು ಸಂಸ್ಕೃತ ಕಲಿಸಿದ್ದ, ಚೆನ್ನಾಗಿ ಕಲಿಬೇಕು ಅಂತ ಗುರುಕುಲದಲ್ಲಿ ಮನೆಯಲ್ಲಿದ್ದಾಗ. ಆದರೆ ಅವನ ಮನಸ್ಸಲ್ಲಿದ್ದದ್ದು, ನಾನು ಕಂಡುಕೊಂಡಂಥ ಸಂಸ್ಕೃತದ ಸತ್ಯಗಳನ್ನು ನನ್ನ ಭಾಷೆಯಲ್ಲಿ ಜನರಿಗೆ ಹೇಳಬೇಕು ಅಂತ ಅಂದ್ಕೊಂಡದ್ದು. ಬಹುದೊಡ್ಡ ಕ್ರಾಂತಿ ಮಾಡಿದ ಮನುಷ್ಯ. ಆಗಿನ ಕಾಲಕ್ಕೇ ಜನರಿಗೆ ಅರ್ಥ ಆಗುವಂಥ ಪಾಲಿ ಭಾಷೆಯಲ್ಲಿ ಹೇಳಿದ್ನಲ್ಲ ಸಂಸ್ಕೃತದ ಸತ್ಯಗಳನ್ನು. ಅದ್ಭುತ ಕೆಲಸ. ಆದರೆ ಸಂಸ್ಕೃತವನ್ನು ಚೆನ್ನಾಗಿ ಓದ್ಕೊಂಡಿದ್ದ. ಅದನ್ನು ಹೇಳ್ತಾರೆ ಅವರು. ಅವನ ಬದುಕನ್ನು ಹಾಗೂ ಉಪದೇಶವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಉಪನಿಷತ್ತುಗಳ ನಿಜವಾದ ಅರ್ಥವನ್ನು ಮಾಡಿಕೊಳ್ಬೇಕಾಗ್ತದೆ. ಉಪನಿಷತ್ತುಗಳ ಅರ್ಥ ಆಗದೇನೆ ಬುದ್ಧನ ಅರ್ಥ ಆಗೋಲ್ಲ ನಮಗೆ ಅಂತ ಹೇಳ್ತಾರೆ. ಕೆಲವು ಪಾಶ್ಚಿಮಾತ್ಯ ಲೇಖಕರು, ಯಾರಿಗೆ ಪಾಪ ಉಪನಿಷತ್ ಪರಂಪರೆಯ ತಿಳುವಳಿಕೆ ಭಾಗ್ಯ ಇಲ್ಲವೋ, ಅವರು ಬುದ್ಧ ಉಪನಿಷತ್ ಪರಂಪರೆಯ ವಿರೋಧಿ ಎಂದು ತುಂಬ ಒರಟಾಗಿ ಬರೆದಿದ್ದಾರೆ. ಸಾಕಷ್ಟು ಪುಸ್ತಕ ತಾವು ಗಮನಿಸಿರಬೇಕು. ಎಷ್ಟೋ ಕಡೆ ಬರೋದು ಹಾಗೇನೆ. ಬುದ್ಧನಿಗೆ ಕೆಟ್ಟ ಅನಿಸಿರ್ಬೇಕು ಈಗ ಪಾಪ ಓದಿ ಬರೆದಾಗ. ಇವ್ರಿಗೆ ಗೊತ್ತಿಲ್ಲ ಹಿಂದೂ ಧರ್ಮದ ವಿರೋಧಿಯಾಗಿ ಬಂದ ಬುದ್ಧ ಅಂತ ಬರ್ಕೊಂಡು ಹೋಗಿರುವಂಥದ್ದು. ಬುದ್ಧ ಧರ್ಮ ಹಿಂದೂ ಧರ್ಮಕ್ಕೆ ಪರ್ಯಾಯವಾದಂಥದ್ದು, ಅದಕ್ಕಿಂತ ಶ್ರೇಷ್ಠವಾದದ್ದು ಅಭಿಪ್ರಾಯಗಳನ್ನು ಬೇಕಾದಷ್ಟು ಪುಸ್ತಕ ಬಂದಿದೆ. ಬಹುಶಃ ಅವರು ಬುದ್ಧಾವಸಾನದ ಕೆಲವಾರು ಶತಮಾನಗಳ ನಂತರ ಆದದ್ದು ಪರಿಸ್ಥಿತಿಯನ್ನು ಕಂಡು ಬರೆದಿದ್ದಿರಬೇಕು. ಇದು ಎಷ್ಟು ವಿಚಿತ್ರ ಅನ್ನಿಸ್ತದೆ ಅಂತ. ಬೌದ್ಧ ಆಂದೋಲನ ಅನ್ನುವಂಥ ಸಸಿ, ಅದರ ಬೆಳವಣಿಗೆಯನ್ನು ಗಮನಿಸುವಾಗ ನಾವೇನೇನು ಗಮನಿಸಬೇಕು? ಒಂದು ಸಸಿ ಬೆಳೀತದೆ ಭೂಮಿಯಲ್ಲಿ ಅಂತಂದಾಗ ಅದನ್ನು ಗಮನಿಸೋದು ಎದ್ರ ಬಗ್ಗೆ ಗಮನಿಸಬೇಕು ನಾವು? ಬರೀ ಸಸಿ ನೋಡಿದರೆ ಆಗೋಲ್ಲ. ಅದು ಯಾವ ಮಣ್ಣಿನಲ್ಲಿ ಬೆಳೀತಾ ಇದೆ ಅಂತ ನೋಡಬೇಕು. ಆ ಮಣ್ಣಿನಲ್ಲಿರುವಂಥ ಶಕ್ತಿಯನ್ನು ಗಮನಿಸಬೇಕು. ಯಾಕಂದರೆ ಸಸಿಗೆ ಶಕ್ತಿ ಕೊಡೋದು ಮಣ್ಣಿನಲ್ಲಿರುವಂಥ ಸಾರ ಸಂತೋಷ. ಆದ್ದರಿಂದ ಆ ಮಣ್ಣಿನ ಶಕ್ತಿಯನ್ನು ಗಮನಿಸಬೇಕು, ವಾತಾವರಣದಲ್ಲಿರುವಂಥ ಶಕ್ತಿಯನ್ನು ಗಮನಿಸಬೇಕು. ಮಣ್ಣು ವಾತಾವರಣವನ್ನು ಗಮನಿಸದೆ ಬರೀ ಸಸಿಯ ಬೆಳವಣಿಗೆಯನ್ನು ಚಿಂತೆ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಬೌದ್ಧದ ಆಂದೋಲನ ಅನ್ನುವಂಥ ಸಸಿ ಬೆಳವಣಿಗೆಯನ್ನು ಗಮನಿಸುವಾಗ ಯಾವ ಮಣ್ಣಿನಲ್ಲಿ ಅದು ಬೆಳೆದು ದೊಡ್ಡದಾಯಿತೋ ಆ ಮಣ್ಣಿನ ಶಕ್ತಿಯನ್ನು, ವಾತಾವರಣದ ಕಾಣಿಕೆಯನ್ನು ಅವರು ಮರೆತಿದ್ದಾರೆ ಅಂತ. ಆದರೆ ಪುಣ್ಯವಶಾತ್ ಕೆಲವು ಲೇಖಕರು ದರ್ಶನಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದಂಥವರು ಬುದ್ಧನ ಆಧ್ಯಾತ್ಮಿಕ ತತ್ವಗಳ ಬಗ್ಗೆ ಚೆನ್ನಾಗಿ ಗಮನ ಇಟ್ಟು ಬರೆದಿದ್ದಾರೆ. ಅದರಲ್ಲಿ ಒಬ್ಬರು ಎಡ್ಮಂಡ್ ಹೋಮ್ಸ್ ಅಂತ ಒಬ್ಬರಿದ್ದಾರೆ. ಎಡ್ಮಂಡ್ ಹೋಮ್ಸ್ ಅಂತ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ನಾನು ತುಂಬ ಪ್ರಿಯವಾದ ಪುಸ್ತಕ ಅದು, ದ ಕ್ರೀಡ್ ಆಫ್ ಬುದ್ಧ ಅಂತ. ದ ಕ್ರೀಡ್ ಆಫ್ ಬುದ್ಧ ಅಂತ. ಅದನ್ನು ಓದ್ತಾ ಇರಬೇಕಾದ್ರೆ ನನಗನ್ನಿಸ್ತು, ಅದರೊಳಗೆ ಎ ಮಿಸ್ ರೀಡಿಂಗ್ ಆಫ್ ಬುದ್ಧ ಅಂತ ಒಂದು ಅಧ್ಯಾಯ ಇಟ್ಟಿದ್ದಾರೆ. ಎ ಮಿಸ್ ರೀಡಿಂಗ್ ಆಫ್ ಬುದ್ಧ ಅಂದರೆ ಬಹುಶಃ ಬುದ್ಧನ ಬಗ್ಗೆ ತಪ್ಪು ವ್ಯಾಖ್ಯಾನ ಅಂತನೂ ಒಂದು ಅಧ್ಯಾಯ ಇಟ್ಟಿದ್ದಾರೆ.
ಅದರೊಳಗೊಂದು ಸಾಲು ಬರೀತಾರೆ, ಇಡೀ ಪುಸ್ತಕ ಹೇಳೋಕ್ಕಾಗಲ್ಲ, ಒಂದು ಸಾಲು ಬರ್ಕೊಂಬಂದಿದ್ದೀನಿ ಅದನ್ನು ಹೇಗೆ ಬರೆದಿದ್ದಾರೆ ಅಂತ. ವಿ ಶಾಲ್ ಸಿ ಇನ್ ಬುದ್ಧಿಸಮ್ ನಾಟ್ ಎ ರಿವೋಲ್ಟ್ ಅಗೇನ್ಸ್ಟ್ ದಿ ಏನ್ಷಿಯಂಟ್ ಫಿಲಾಸಫಿ ಆಫ್ ಇಂಡಿಯಾ ಆಸ್ ಸಚ್, ಬಟ್ ಎನ್ ಎಥಿಕಲ್ ಇಂಟರ್ಪ್ರಿಟೇಷನ್ ಆಫ್ ದಿ ಲೀಡಿಂಗ್ ಐಡಿಯಾಸ್ ಆಫ್ ದಟ್ ಫಿಲಾಸಫಿ ಅಂತ. ಬುದ್ಧ ತನಗೆ ಹಿನ್ನೆಲೆಯಾಗಿದ್ದ ವೈದಿಕ ತತ್ವಜ್ಞಾನದ ವಿರುದ್ಧ ದಂಗೆ ಏಳಲಿಲ್ಲ, ಬದಲಾಗಿ ಅಂದು ಇದ್ದ ತತ್ವಜ್ಞಾನದ ಮುಖ್ಯ ಚಿಂತನೆಗಳಿಗೆ ನೈತಿಕವಾದ ವಿವರಣೆಗಳನ್ನು ಕೊಟ್ಟ ಅಂತ. ಅಲ್ಲಿದ್ದಂಥ ಚಿಂತನೆಗಳಿಗೆ ನೈತಿಕವಾದ ವಿವರಣೆಗಳನ್ನು ಕೊಟ್ಟ ಹೊರತಾಗಿ ಅದರ ಬಗ್ಗೆ ದಂಗೆ ಏಳಲಿಲ್ಲ ಅಂತ. ಬುದ್ಧನ ಬದುಕಿನಲ್ಲಿ 3 ಘಟ್ಟಗಳನ್ನು ಗುರುತಿಸ್ತಾರೆ. 3 ಘಟ್ಟಗಳು. ಮೊದಲೇದು ಬಾಲ್ಯ ಹಾಗೂ ತಾರುಣ್ಯ. ಅವನ ಬದುಕಿನ ಸಂಭ್ರಮದಲ್ಲಿದ್ದ, ರಾಜನ ಮಗ, ಸಂಭ್ರಮದಲ್ಲಿದ್ದ. ಆದರೂ ಕೂಡ ಅವನ ತೀಕ್ಷ್ಣ ದೃಷ್ಟಿ, ಶುದ್ಧ ದೃಷ್ಟಿ ಯಾವಾಗಲೂ ಪರೀಕ್ಷಾಮಯವಾಗಿ ನೋಡ್ತಾ ಇತ್ತು. ಬದುಕು ಹಾಗೂ ಅಸ್ತಿತ್ವದ ಹಿಂದಿರುವ ಸತ್ಯದ ಅನ್ವೇಷಣೆಯನ್ನು ಮಾಡ್ತಾಯಿತ್ತು. ಇಡೀ ಕತೆ ಮುಂದೆ ಬರ್ತದೆ, ಕತೆ ಹೇಳ್ಕೊಂಡು ಹೋಗ್ತೀನಿ. ಅವಾಗ ಸಣ್ಣ ಸಣ್ಣ ಘಟನೆಗಳು ಎಷ್ಟು ಅಲುಗಾಡಿಸ್ಬಿಡ್ತಿದ್ದು ಬುದ್ಧನ ಅಂತ. ಪ್ರತಿಯೊಂದು ಮಾತಿಗೋತ ಪ್ರಶ್ನೆ ಕೇಳಬೇಕು, ಇದು ಯಾಕೆ ಹಿಂಗೆ, ಇದು ಯಾಕೆ ಹಿಂಗೆ ವಿಚಾರ ಮಾಡೋಲ್ಲ. ಆ ಗುರುಗಳಿಗೆ ಗಾಬರಿ ಆಗಬೇಕು. ಈ ರೀತಿ ನಾವು ವಿಚಾರ ಮಾಡಿರಲಿಲ್ಲಲ್ಲ ಇದುವರೆಗೂ. ಆತ ಒಂದು ಸಲ ಕೇಳ್ತಾನೆ, ರಾಜರು ಬೇಟೆ ಆಡಬೇಕು ಅಂತ ಹೇಳ್ತೀರಿ, ನೀವು ನಮಗೆ ತಯಾರಿ ಮಾಡ್ತೀರಿ, ಆಯುಧಗಳನ್ನು ಹೇಳ್ಕೊಡ್ತೀರಿ, ಬಿಲ್ಲು ಬಾಣ ಬಿಡೋದು ಹೇಗೆ ಅಂತ ತೋರಿಸ್ಕೊಡ್ತೀರಿ, ಗುರಿ ಇಟ್ಟು ಪ್ರಾಣಿಗೆ ಹೊಡೆಯೋದು ಹೇಗೆ ಅಂತ ಕಲಿಸ್ಕೊಡ್ತೀರಲ್ಲ, ಹಾಗೆ ಪ್ರಾಣಿಗಳು ಬೇಟೆ ಆಡೋದನ್ನು ಕಲ್ತಿದ್ರೆ ಏನಾಗ್ತಿತ್ತು ಅಂತ. ಎಷ್ಟು ಚಂದದ ಮಾತು. ನಾವು ಮಾತ್ರ ಬೇಟೆ ಆಡಿ ಪ್ರಾಣಿಗಳನ್ನು ಹೊಡಿತೀವಲ್ಲ, ಅವಕ್ಕೂ ಆ ಥರ ತರಬೇತಿದ್ದು ಬೇಟೆ ಮಾಡಿ ನಮ್ಮನ್ನು ಹೊಡೆಯೋದಾಗಿದ್ದರೆ ಏನಾಗಿರ್ತಿತ್ತು. ಅಂದರೆ ಅವುಗಳ ನೋವು ಅರ್ಥ ಆಗಿದೆ ಆತನಿಗೆ, ನಮಗೂ ಆ ಥರದ ನೋವು ಆದರೆ ಹೇಗೆ. ಈ ಬಲಿ ಕೊಡೋದಕ್ಕೆ ಹೇಳ್ತಾನೆ, ನಿನ್ನ ಬೆರಳು ಕತ್ತರಿಸ್ಕೊಟ್ಬಿಡಪ್ಪ, ಅದು ಯಾಕೆ ಪ್ರಾಣಿನ ಕೊಡ್ತೀಯ, ನೀನು ಬೆರಳು ಕೊಡು ಆಗತ್ತಾ, ನೀನು ಮಗುವನ್ನು ಕೊಡ್ತೀಯ. ಒಂದು ಕುರಿ ಮರಿಯನ್ನು ತೊಗೊಂಡು ಹೋಗ್ತಿರ್ತಾರೆ ಬಲಿ ಕೊಡಬೇಕು ಅಂತ, ಆತ ಹೇಳ್ತಾನೆ ಕುರಿ ಮರಿ ಬೇಡ, ಇಡು, ನಿನ್ನ ಮಗನ ಕರ್ಕೊಂಡು ಹೋಗು. ಅದೇಂಗಾಗ್ತದೆ, ನಿನ್ನ ಮಗನಿಗೆ ಹಾಕಿದಾಗ ಎಷ್ಟು ನೋವಾಗುತ್ತಲ್ಲ ನಿನಗೆ, ಹಂಗೆ ಅದಕ್ಕಾಗತ್ತಲ್ಲ. ಇದು ಯಾಕೆ ಈ ಮಾತನ್ನು ಒತ್ತಿ ಹೇಳಬೇಕು ಅಂದರೆ, ನಾವು ಸಂಭ್ರಮದಲ್ಲಿದ್ದಾಗ ನೋವಿನ ಚಿಂತೆ ಮಾಡೋಲ್ಲ, ದುಃಖದ ಚಿಂತೆ ಮಾಡಲ್ಲ. ಆದರೆ ಈ ಮನುಷ್ಯ ಸಂಭ್ರಮದ ತುದಿಯಲ್ಲಿದ್ದಾಗ ಕೂಡ ಪ್ರಪಂಚಕ್ಕಾಗುವಂಥ ನೋವಿನ ಬಗ್ಗೆ, ಕಷ್ಟದ ಬಗ್ಗೆ ಅನುಕಂಪೆಯನ್ನು ಹೊಂದಿದ್ದ ಅನ್ನೋದು ಬಹಳ ಮುಖ್ಯ. ಆ ಶುದ್ಧ ದೃಷ್ಟಿ ಇತ್ತು ಆತಂದು. ನೋಡ್ತಾ ಇದ್ದ ಜೀವನದ ಹೋರಾಟಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬೇಕು ಅನ್ನುವಂಥ ಅಪೇಕ್ಷೆ ಅವನ ಮನಸ್ಸಲ್ಲಿ ಬೆಳೀತಾ ಇತ್ತು ಬಾಲ್ಯ ಮತ್ತು ತಾರುಣ್ಯದಲ್ಲಿ. ತನ್ನ 29ನೇ ವಯಸ್ಸಿನಲ್ಲಿ ಸರ್ವಸಂಗ ತ್ಯಾಗಿಯಾಗಿ ಪರಮಸತ್ಯದ ಅನ್ವೇಷಣೆಗಾಗಿ ಹೊರಟದ್ದು 2ನೇ ಘಟ್ಟ, 2ನೇ ಹಂತ. ಇದನ್ನು ಗಮನಿಸಬೇಕು. ಆತ ಮಾಡಿದ್ದು ಭಾರತೀಯ ಪರಂಪರೆಯಲ್ಲಿ ಒಂದು ಹೊಸ ಪರಂಪರೆ ಏನಾಗಿರಲಿಲ್ಲ, ಹೊಸ ಹಾದಿ ಆಗಿರಲಿಲ್ಲ. ಯಾಕಂದರೆ ಅದು ಸಾಮಾನ್ಯವಾಗಿತ್ತಾಗ ನೂರಾರು ಸಾವಿರಾರು ಜನ ತರುಣ ತರುಣಿಯರು ಪರಮ ಸತ್ಯದ ಅನ್ವೇಷಣೆಗಾಗಿ ಮನೆಯನ್ನು ಬಿಟ್ಟು ಪರಿವ್ರಾಜಕರಾಗೋದು ಅಭ್ಯಾಸ ಇತ್ತು. ಅವಾಗ ಸಾಕಷ್ಟು ಜನ ಮಾಡ್ತಾಯಿದ್ರು. ಅವನು ಕಂಡಿದ್ದ, ಅವನ ಜೀವನದಲ್ಲಿ ಎಷ್ಟೋ ಜನ ಶ್ರಮಣಕರು ಹೋಗೋದನ್ನು ಕಾಣ್ತಾ ಇದ್ದ, ಪರಿವ್ರಾಜಕರು ಹೋಗೋದನ್ನು ಕಾಣ್ತಾ ಇದ್ದ. ಅಂದರೆ ಆತ ಮನೆ ಬಿಟ್ಟು ಹೋಗಿ ಸರ್ವಸಂಗ ಪರಿತ್ಯಾಗಿಯಾಗಿ ಸತ್ಯದ ಶೋಧನೆಗೆ ಹೋದದ್ದು 2ನೇ ಹೆಜ್ಜೆ ಕೂಡ ಆಗಿನ ಪರಂಪರೆಗೆ ವಿರೋಧವಾಗಿದ್ದಾಗಿರಲಿಲ್ಲ, ಪರಂಪರೆಗೆ ಹೊಂದಿದ್ದೇ ಆಗಿತ್ತು. ಆ ಪ್ರಚಲಿತವಾದ ಪದ್ಧತಿಯನ್ನು ಅನುಸರಿಸಿ ಅವನು ಪರಿವ್ರಾಜಕ ಆದ. ಆತ ಮೊಟ್ಟ ಮೊದಲ ಕೆಲಸ ಏನು ಮಾಡಿದ ಪರಿವ್ರಾಜಕ ಆದ ಮೇಲೆ ಅನ್ನುವಂಥದ್ದು, ಅವನು ಹೋಗಿದ್ದು ತನ್ನ ಗುರುಗಳನ್ನು ಆಶ್ರಯಿಸಿಕೊಂಡು ಹೋದದ್ದು. ಮೊದಲು ಗುರುಗಳು ಬೇಕು ಅಂತ ಹೋದ. ಇದನ್ನು ದಯವಿಟ್ಟು ಒಂದು ನಿಮಿಷ ನಾವು ವಿಚಾರ ಮಾಡಬೇಕು. ಶಿಕ್ಷಣ ಅಂದರೆ ಏನು ಅಂತ ಹೇಳ್ತಾರೆ. ಈಸ್ ಅ ಪ್ರಾಸೆಸ್ ಆಫ್ ಗೋಯಿಂಗ್ ಫ್ರಮ್ ದ ನೋನ್ ಟು ದಿ ಅನ್ನೋನ್ ಅಂತ. ನನಗೆ ಗೊತ್ತಿರುವುದರಿಂದ ಗೊತ್ತಿಲ್ಲದರ ಕಡೆಗೆ ಹೋಗೋದು ಶಿಕ್ಷಣ. ಈ ಮಕ್ಕಳಿಗೆ LKG ಕ್ಲಾಸ್ ಮಕ್ಕಳಿಗೆ ಬರೀರಿ ಆ್ಯಪಲ್ ಬರೀರಿ ಅಂದರೆ ಗೊತ್ತಾಗಲ್ಲ. ಅವಕ್ಕೆ ಮೊದಲು ಎ ಅಂದರೆ ಏನು ಕಲಿಸ್ಬೇಕು. ಹೀಗೆ ಸೊಟ್ಟ ಗೆರೆ ಹಾಕು, ಈ ಕಡೆ ಒಂದು ಸೊಟ್ಟ ಗೆರೆ ಹಾಕು, ಒಂದು ಅಡ್ಡ ಗೆರೆ ಹಾಕು, ಅದು ಎ ಅಂತಾಯಿತು. ಒಂದು 10 ಸಲ ಬರೆಸಿದಾಗ ಮಗುಗೆ ಅದು ಎ ಅಂತ ಗೊತ್ತಾಯಿತು. ಹೀಗೆ ಎಲ್ಲ ಅಕ್ಷರಗಳನ್ನು ಕಲಿಸಿದಾಗ ಅಕ್ಷರಗಳ ಗುಂಪುಗಳನ್ನು ಮಾಡಿ ಪದಗಳನ್ನು ಕಲಿಸ್ತೀವಿ. ಪದಗಳಾದ್ಮೇಲೆ ವಾಕ್ಯಗಳನ್ನು ಕಲಿಸ್ತೀವಿ, ಆಮೇಲೆ ಪ್ಯಾರಾಗ್ರಾಫ್ ಕಲಿಸ್ತೀವಿ. ಅಂದರೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದ್ರ ಕಡೆಗೆ ಹೋಗಬೇಕು. ಬುದ್ಧ ಕೂಡ ಅದೇ ಮಾಡಿದ. ತನಗೆ ಗೊತ್ತಿದ್ದಂಥ ಪರಂಪರೆ ಏನಿತ್ತು ಆವಾಗ, ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ಯಾರ ಮೂಲಕ ಮಾಡಬೇಕು? ಗುರುಗಳ ಮೂಲಕ ಮಾಡಬೇಕು. ಪರಿವ್ರಾಜಕ ಆಗಿ ಹೋದ ಮೇಲೆ ಮೊಟ್ಟ ಮೊದಲ ಕೆಲಸ ಆಗಿನ ಪರಂಪರೆ ಅಂತೇನೆ, ಪರಂಪರೆ ಬಿಟ್ಟು ಹೋಗಿಲ್ಲ ಆತ, ದೊಡ್ಡ ಮನುಷ್ಯ. ಹೋಗಿ ಏನು ಮಾಡಿದ? ಗುರುಗಳನ್ನು ಹುಡುಕಿದ. ಯಾರನ್ನು ಹುಡುಕಿದ? 2 ಗುರುಗಳನ್ನು. ಮೊದಲು ಆರಾಡ ಕಾಲಾಮ ಅಂತ
ಆರಾಢ ಕಾಲಾಮ ಅಂತ ಹೇಳಿ ಶುದ್ಧೋಧನಗೂ ಗುರು ಆದಂಥವ್ರು ಅವರು. ಅವ್ರ ಕಡೆ ಹೋದ, ಅವ್ರ ಕಡೆಯಿಂದ ಸಾಂಖ್ಯ ಕಲಿತ. ಅಲ್ಲಿಂದ ಮುಂದೆ ಬಿಟ್ಟು ಇನ್ನೊಬ್ಬನ ಕಡೆ ಹೋದ, ರುದ್ರಕ ರಾಮಪುತ್ರ ಅಂತ ಒಬ್ಬ ಗುರು, ಆತನ ಕಡೆ ಹೋದ. ಅವನ ಕಡೆಯಿಂದ ಯೋಗ ವಿದ್ಯೆಯನ್ನು ಕಲಿತ. ಇದು ಬಹಳ ಚಂದ ಸ್ವಾಮಿ. ನಾವು ಕಲಿಬೇಕಾದ್ರೆ ಒಂದು ಹಂತಕ್ಕೆ ಹೋಗ್ತೀವಿ. ABCD ಕಲಿಸಿದ ಗುರುಗಳನ್ನು ನೆನೆಸ್ಕೋತೀವಿ ನಾವು. ಅಕ್ಷರ ಕಲಿಸಿದ ಗುರುಗಳಿದ್ದಾರೆ. ಆದರೆ ಅಕ್ಷರ ಕಲಿತ ಮೇಲೆ ಅಲ್ಲೇ ಉಳಿಯಲ್ಲ. ಪಾಪ ಗುರುಗಳು ಇಲ್ಲೇ ಇದ್ದಾರೆ, ನಾನು ಇಲ್ಲೇ ಉಳ್ಕೋಬೇಕು ಅಂತ ಅನ್ನಲ್ಲ. ಅದನ್ನು ಮೀರಿ ಮೇಲೆ ಹಂತಕ್ಕೆ ಹೋಗ್ತೀನಿ. ಅದು ಹೋದ್ಮೇಲೆ ಮುಂದಿನ ಕಾಲೇಜ್ಗೆ ಹೋಗ್ತೀನಿ, ಯೂನಿವರ್ಸಿಟಿಗೆ ಹೋಗ್ತೀನಿ. ಆಮೇಲೆ ಸಂಶೋಧನೆ ಮಾಡಬೇಕು, ನಾನಷ್ಟಕ್ಕೆ ನಾನೇ ಮಾಡಬೇಕು. ಅಂದರೆ ಮೊದಲು ಕೈ ಹಿಡ್ಕೊಂಡು ನಡೆಸ್ಬೇಕು. ಯಾರೋ ಒಬ್ಬರು ಕೈ ಹಿಡಿದು ನಡೆಯೋ ಶಕ್ತಿ ಬಂದ ಮೇಲೆ ಕೈ ಬಿಡಿ. ನಿಮ್ಮ ಮನೇಲಿ ಮಕ್ಕಳದೇ ನೋಡಿದ್ದೀರಿ, ಪುಟ್ಟ ಮಕ್ಕಳು ಕೈ ಹಿಡ್ಕೋ ಅಂತವೆ. ಒಂದು ಸ್ವಲ್ಪ ದೊಡ್ಡವರಾದ ಕೈ ಹಿಡ್ಕೊಟ್ರೆ ಕೈ ಬಿಡು ಅಂತವೆ. ಎಷ್ಟು ಸಿಂಪಲ್ ನೋಡಿ, ಅದೆಷ್ಟು ಚೆನ್ನಾಗಿದೆ. ಜೀವನ ಇರೋದೇ ಹಾಗೆ. ಮೊದಲು ಒಬ್ಬರು ಕೈ ಹಿಡ್ಕೊಳ್ಬೇಕು, ಕೈ ಹಿಡಿಲಾರದೆ ನಡಿತೀನಿ ಅನ್ನೋ ಧೈರ್ಯ ಬಂದ ಮೇಲೆ ಕೈ ಬಿಟ್ಟು ನಡಿಬೇಕು. ಅದಕ್ಕೆ ಅವನೇನು ಮಾಡೋದು, 2 ಗುರುಗಳ ಕಡೆ ಹೋದ. ಇನ್ನು ಸಾಕು ಅಂದ. ಅವ್ರು ಕೊಟ್ಟದ್ದು ಸಾಲದು ಅನ್ನಿಸ್ತು, ಇನ್ನು ನಾನೇ ಕಂಡುಕೋಬೇಕು ಅಂತ ಹೊರಟುಬಿಟ್ಟು ಉರುವೇಲ ಅನ್ನುವಂಥ ಕಾಡಿನ ಪ್ರದೇಶಕ್ಕೆ ಹೋದ. 6 ವರ್ಷ ತನಗೆ ತಿಳಿದದ್ದೇ ಹಾದಿ. ಯಾವ ರೀತಿ ಮಾಡಬೇಕು ಹೇಳಿದ, ದೇಹದಂಡನೆ ಮಾಡಬೇಕು. ಇದು ದಯವಿಟ್ಟು ಗಮನಿಸಬೇಕಾದ ಉಪನಿಷತ್ ಪರಂಪರೆಯಲ್ಲಿ ಬರುವಂಥದ್ದು, ದೇಹದಂಡನೆ ಇರಬೇಕು ಅಂತ ಹೇಳ್ತಾಯಿದ್ರು. ಅವನು ಅತಿ ತೊಗೊಂಡ್ಬಿಟ್ಟ, ಅದನ್ನು ತೀರ ಮಾಡಿಕೊಂಡು 6 ವರ್ಷ ಕಷ್ಟಪಟ್ಟದ್ದು ಒದ್ದಾಡಿದ್ದು ಅಂದರೆ ದೇಹ ಅನ್ನೋದು ಎಲುಬಿನ ಗೂಡಾಗ್ಬಿಡ್ತು. ಇನ್ನೇನು ಬದುಕೋಲ್ಲ ಅನಿಸ್ಬಿಡ್ತು ಅವನಿಗೆ. ಆಗ ಒಂದು ಅರ್ಥ ಆಯಿತು, ಛೇ ತೀರ ದೇಹದಂಡನೆ ಒಳ್ಳೆಯದಲ್ಲ. ಇದು ತೀರ ಎಕ್ಸ್ಟ್ರೀಮ್ ಉಪಯೋಗ ಅಲ್ಲ. ಮೊದಲು 29 ವರ್ಷ ಸುಖಲೋಲುಪತೆಯಲ್ಲಿ ಇದ್ದಂಥ ಬುದ್ಧ, ಈಗ ಒದ್ದಾಡದಂಥ ಬುದ್ಧ. ಅವನು ಗೊತ್ತಾಯಿತು, ಆ ಸುಖದಲ್ಲೂ ನನಗೆ ಸತ್ಯ ಸಿಗಲಿಲ್ಲ, ಈ ಒದ್ದಾಟದಲ್ಲೂ ಸಿಗಲಿಲ್ಲ. ಆದ್ದರಿಂದ ಮಧ್ಯಮ ಮಾರ್ಗ ಒಳ್ಳೆಯದು ಅಂತ ಮಧ್ಯಮ ಮಾರ್ಗ ಅಂತ ಹಿಡಿದಾತ. ಮಧ್ಯಮ ಮಾರ್ಗವನ್ನು ಹಿಡಿದು ಹೇಳ್ದ, ಇವತ್ತು ನಾನು ಧ್ಯಾನಕ್ಕೆ ಕೂಡ್ತೇನೆ. ಅಂದರೆ ದೇಹದಿಂದ ಆಗೋದಿಲ್ಲ, ಸುಖದಿಂದ ಆಗೋದಿಲ್ಲ, ಒಳಗಿನ ಇಂಟ್ರಾಸ್ಪೆಕ್ಷನ್ ಅಂತಿದೆಯಲ್ಲ, ಅಂತರೀಕ್ಷಣೆಯಿಂದ ಆಗಬೇಕು ಅಂತ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ. ಅವತ್ತಿನ ದಿವಸ ವೈಶಾಖ ಹುಣ್ಣಿಮೆ ದಿವಸ ಅವನು ಪ್ರತಿಜ್ಞೆ ಮಾಡ್ತಾನೆ, ಇವತ್ತು ನಾನು ಅರಳಿ ಮರದ ಕೆಳಗೆ ಕೂತ್ಕೋತೀನಿ, ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡು ಸಂಬೋಧಿಯನ್ನು ಪಡೆಯದೆ ಈ ಜಾಗದಿಂದ ಏಳುವುದಿಲ್ಲ. ನನ್ನ ಮಾಂಸವೆಲ್ಲ ಕರಗಿ, ಮೂಳೆಗಳು ಕೆಳಗುರುಳಿ, ನರಗಳು ಸೊರಗಿ, ಚರ್ಮ ಒಣಸಿಪ್ಪೆಯಂತೆ ಮುದುಡಿಕೊಂಡರೂ ಚಿಂತೆ ಇಲ್ಲ, ನನ್ನ ಪ್ರಯತ್ನವನ್ನು ಬಿಡುವುದಿಲ್ಲ ಅಂತ ದೃಢ ಸಂಕಲ್ಪ ಮಾಡಿದ. ಹೇಳೋದಿಲ್ಲ ಅಂತ ಮಾಡಿದ. ದೈವ ಸಂಕಲ್ಪ ಆಗ್ತದೆ. ಅವತ್ತು ವೈಶಾಖ ಹುಣ್ಣಿಮೆ ದಿವಸ ಇದು ಎಷ್ಟು ಚಂದ ನಮ್ಮ SK ರಾಮಚಂದ್ರಾಯರು ಬರೆದಿದ್ದಾರೆ ಸೆಂಟೆನ್ಸು. ತುಂಬ ಖುಷಿಯಾಗುತ್ತೆ ಓದಿದಾಗ. ಸಂಕಲ್ಪದ ದಾರ್ಢ್ಯ ಮತ್ತು ಜ್ಞಾನದ ಸಾಮರ್ಥ್ಯ ಎರಡೂ ಕೂಡಿಕೊಂಡು ಅಂತಃಕರಣದ ಗೋಜುಗಳೆಲ್ಲ ಹರಿದು, ಒಡಲಿನ ಬೇಗೆ ಆರಿ, ಮನಸ್ಸಿನ ಗೊಂದಲವೆಲ್ಲ ಮರೆಯಾಗಿ, ಕಾಣ್ಕೆ ತಿಳಿಯಾಗಿ ಸಂಬೋಧಿ ಎಂಬುದು ಒದಗಿತು. ಸಿದ್ಧಾರ್ಥನಾಗಿದ್ದವನು ಬುದ್ಧನಾದ, ಲೋಕದ ನೆಲೆಯಲ್ಲೇ ಇದ್ದವನು ಲೋಕೋತ್ತರನಾದ, ಇದ್ದರೂ ಇಲ್ಲದವನಾದ. ಆಗ ಅವನಿಗೆ 35 ವರ್ಷ ಪ್ರಾಯ. 35 ವರ್ಷಕ್ಕೆ ಬುದ್ಧ ಆದ. ಇದನ್ನು ಅವನೇನು ಹೇಳ್ತಾ, ನನಗೇನು ಸಮಾಧಿ ಆಯಿತು, ಒಂದು ಸಂಬೋಧಿ ಆಯಿತು, ಅಥವಾ ನನಗೆ ಜ್ಞಾನೋದಯ ಆಯಿತು ಅಂತ ಹೇಳ್ತಾನೆ. ಅದನ್ನು ವೇದಾಂತ ನಿರ್ವಿಕಲ್ಪ ಸಮಾಧಿ ಅಂತ ಕರೀತಾರೆ. ನಮ್ಮ ಶ್ರೀರಾಮಕೃಷ್ಣ ಪರಮಹಂಸರು ಮಾಡ್ತಿದ್ರು. ವಿವೇಕಾನಂದರಿಗೂ ಅದು ನಿರ್ವಿಕಲ್ಪ ಸಮಾಧಿ ದರ್ಶನ ಆಗಿತ್ತು. ಅಲ್ಲಿ ಮಾಡ್ತಾರೆ. ಎಲ್ಲಿಗೆ ಹೋಗಬೇಕು ಅಂದರೆ ಸಮಾಧಿ ಆಗಬೇಕಾದ್ರೆ ಮನಸ್ಸು ರೂಪ ಆಕಾರಗಳ ದ್ವಂದ್ವಗಳನ್ನು ಮೀರಿ ಪ್ರಜ್ಞೆಯನ್ನು ದಾಟಿ ಅತ್ಯಂತ ಉನ್ನತ ಮಟ್ಟಕ್ಕೆ ನೆಗೆದಾಗ ಮಾತ್ರ ಅಲ್ಲೇನಾಗ್ತದೆ, ಅಲ್ಲಿ ವ್ಯಕ್ತಿತ್ವ ಇಲ್ಲ, ಕೇವಲ ಅನಿರ್ಬಂಧಿತವಾದಂಥ ಶುದ್ಧ ಅಸ್ತಿತ್ವ ಮಾತ್ರ ಇರ್ತದೆ. ಅವನ ದೇಹ ಕೂಡ ಗೊತ್ತಾಗಲ್ಲ. ವಿವೇಕಾನಂದ ಪ್ರಸಂಗ ತಾವು ಕೇಳಿದ್ದೀರಿ. ರಾಮಕೃಷ್ಣರು ಮೇಲೆ ಇದ್ದಾರೆ, ವಿವೇಕಾನಂದರು ಕೆಳಗೆ ಕೂತಿದ್ದಾರೆ. ಧ್ಯಾನ ಮಾಡ್ತಾ ಮಾಡ್ತಾ ಒಂದು ಸಲ ತಾವು ದೇಹದಿಂದ ಹೊರಗೆ ಹೋಗಿದ್ದೀನಿ ಅನಿಸ್ಬಿಡ್ತು. ಎಷ್ಟೋ ಹೊತ್ತು ಕೂತಿದ್ರು ಗೊತ್ತಿಲ್ಲ. ವಾಪಸ್ ದೇಹದಲ್ಲಿ ಬರಬೇಕು ಅಂತ ಅಂದ್ಕೊಂಡಾಗ ನನ್ನ ದೇಹ ಎಲ್ಲಿ ಅಂತ ಕೂಗ್ತಾ ಇದ್ದಾರೆ. ಶಿಷ್ಯರಿಗೆಲ್ಲ ಗಾಬರಿ ಆಗಿಬಿಡ್ತು. ಗುರುಗಳಿಗೆ ಹೇಳಿದ್ರಂತೆ, ನರೇಂದ್ರ ಏನೋ ಮಾಡ್ತಿದ್ದಾನೆ, ದೇಹ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ ಅಂತ. ಅವ್ರು ನಕ್ಕರು ಅಷ್ಟೇ. ನಾನು ಬಹಳ ಕಾಡಿದ್ದಾನವನು, ಸ್ವಲ್ಪ ಒದ್ದಾಡಲಿ, ಬಹಳ ಕಾಡಿದ್ದಾನೆ ಇದಕ್ಕೋಸ್ಕರ. ಎಷ್ಟು ಚಂದ ನೋಡಿ. ಇದನ್ನು ಕಮ್ಯೂನಿಯನ್ ಅಂತಾರೆ. ಕಮ್ಯುನಿಕೇಷನ್ ಅಲ್ಲ ಅದು. ಕಮ್ಯುನಿಕೇಷನ್ ಅಂದರೆ ಮಾತಾಡೋದು. ಮಾತಿಲ್ಲದ ಭಾಷೆ ಇದೆಯಲ್ಲ, ಅದು ಕಮ್ಯೂನಿಯನ್ ಅಂತ. ಅದಾದ ತಕ್ಷಣ ಖುಷಿ ಆಯಿತು. ದೇಹದಲ್ಲಿ ಬಂದು ಸೇರಿಕೊಂಡ್ರು. ಅಯ್ಯೋ, ನನಗಾಯಿತು ಅನುಭವ ಗುರುಗಳ ಕೃಪೆಯಿಂದ ಅಂತ ಹೇಳಿ ಮೇಲೆ ಓಡಿ ಹೋದರು ವಿವೇಕಾನಂದರು. ಓಡಿ ಹೋಗಿ ಗುರುವಿನ ಮುಂದೆ ಕೂತರು. ಮಾತಿಲ್ಲ, ನನಗಾಯಿತು ಅಂತೂ ಹೇಳಲಿಲ್ಲ ಅವರು. ವಿವೇಕಾನಂದರು ಕೂತಿದ್ದಾರೆ. ಗುರುಗಳ ಕಣ್ಣಲ್ಲಿ ನೀರು, ಶಿಷ್ಯನ ಕಣ್ಣಲ್ಲೂ ನೀರು. ಗುರುಗಳು ಏನು ಮಾಡಿದರು, ಆತನ ಮುಂದೆ ಎಳ್ಕೊಂಡು ಅವನ ಹಣೆಯನ್ನು ಚುಂಬಿಸಿಬಿಟ್ಟು, ನೆತ್ತಿಯನ್ನು ಚುಂಬಿಸಿ,
ಆಯ್ತಪ್ಪ, ನಿನಗೆಲ್ಲ ಕೊಟ್ಟು ನಾನು ಫಕೀರ್ ಆಗಿಬಿಟ್ಟೆ ಇವತ್ತು ಅಂತ. ಇದು ದೊಡ್ಡ ಕೆಲಸ ಇದು. ನಾನು ಫಕೀರ್ ಆಗಿಬಿಟ್ಟೆ, ನನ್ನ ಕಡೆ ಏನೂ ಉಳಿಲಿಲ್ಲ, ಎಲ್ಲ ಕೊಟ್ಬಿಟ್ಟೆ ನಿನಗೆ ಅಂತ. ನನಗೇನು ಸಿಕ್ತು ಅಂತ ಇವ್ರು ಹೇಳಲಿಲ್ಲ, ಅವ್ರು ಏನು ಕೊಟ್ವಿ ಅಂತ ಹೇಳಲಿಲ್ಲ, ಇಬ್ಬರಿಗೂ ದರ್ಶನ ಆಗಿದೆ. ಇದು ಮಾತನ್ನು ಮೀರಿದಂಥ, ದ್ವಂದ್ವಗಳನ್ನು ಮೀರಿದಂಥ ಒಂದು ಸ್ಥಿತಿ, ಅಸ್ತಿತ್ವ ಇಲ್ಲ ಅಲ್ಲಿ. ಇದನ್ನು ಹೇಳ್ತಾರೆ. ಅದಕ್ಕೆ ನಮ್ಮ ಗುಂಡಪ್ಪನವರು ಕಗ್ಗದಲ್ಲಿ ಹೇಳ್ತಾರೆ, ಜಗದಿ ಜಗತ್ವವನು ಮಾಯಾ ವಿಚಿತ್ರವನು ಒಗೆದಾಚೆ ಬಿಸುಟೆಲ್ಲ ಕರ್ಣಯೋಗ್ಯವನು ಮಿಗುವುದೇಂ ರೂಪಾಖ್ಯೆ ಒಂದು ನಿಲ್ಲದ ವಸ್ತು ಹೊಗಿಸಾ ಕೆಡೆಗೆ ಮತಿಯ ಮಂಕುತಿಮ್ಮ. ಎಷ್ಟು ಚಂದದ ಮಾತು. ಜಗದಿ ಜಗತ್ವವನು, ಈ ಜಗತ್ತಿನ ಒಂದು ಜಗತ್ವ ಅಂತ ಒಂದು ಇದೆಯಲ್ಲ, ಅದನ್ನು ಬಿಡು. ಮಾಯಾ ವಿಚಿತ್ರವನು, ಜಗತ್ತಿರುವಂಥ ಮಾಯನ್ನು ಪಾರಾಗಿ ಹೋಗಬೇಕು. ಒಗೆದಾಚೆ ಬಿಸುಡೆಲ್ಲ ಕರ್ಣವೇದ್ಯವನು, ನಮ್ಮ ಕರ್ಣಗಳಿಗೆ ಇಂದ್ರಿಯಗಳಿಗೆ ಸಿಕ್ಕುವಂಥದ್ದೇನಿದೆಯಲ್ಲ ಇವನ್ನೆಲ್ಲ ಬಿಸಾಕ್ಬಿಡು. ಅವಾಗೇನು ಸಿಗ್ತದೆ? ಮಿಗುವುದೇಂ, ಏನು ಸಿಗ್ತದೆ ಅಂದರೆ ರೂಪಾಖ್ಯೆ ಒಂದು ಇಲ್ಲದ ವಸ್ತು. ರೂಪ ಇಲ್ಲ, ಹೆಸರಿಲ್ಲ, ಆಕಾರ ಏನೂ ಇಲ್ಲದಂಥ ಒಂದು ವಸ್ತು ಕಣ್ಮುಂದೆ ಕಾಣಿಸುತ್ತೆ. ಆಕಾರ ಇಲ್ಲ, ಹೆಸರಿಲ್ಲ, ಅದಕ್ಕೆ ಆ ದರ್ಶನ ಆದಾಗ ಹೊಗಿಸು ಆ ಕೆಡೆಗೆ ಮತಿಯ ಮಂಕುತಿಮ್ಮ. ಅದನ್ನು ಮಾಡಿದಂಥದ್ದು ನಮ್ಮ ಬುದ್ಧ ಮಾಡಿದ್ದು. ಆಗ ಬುದ್ಧಗೆ ಜ್ಞಾನೋದಯ ಆಯ್ತೀವಿ ಅಂತೀವಿ. ಇದನ್ನು ಬಹಳ ದೊಡ್ಡ ಚರ್ಚೆ ಆದಂಥ ವಿಷಯ. ಬುದ್ಧ ಬಂದು ಹೇಳ್ತಾನೆ, ನನಗಿವತ್ತು ಸಂಬುದ್ಧಿ ಆಯಿತು, ನಾನು ಸಿದ್ಧಾರ್ಥನಾಗಿದ್ದವನು ಬುದ್ಧನಾದೆ, ತಥಾಗತನಾದೆ. ತಥಾಗತ ಅಂತ ಕರೆಯೋಕೆ ಶುರು ಮಾಡಿದೆ ಎಲ್ಲರೂ ಕರೆದ್ರು. ಆದರೆ ಆ ಜ್ಞಾನೋದಯ ಲಕ್ಷಣ ಏನು ಅನ್ನೋದನ್ನು ಬುದ್ಧ ವಿವರಣೆ ಮಾಡಲಿಲ್ಲ. ಜ್ಞಾನೋದಯ ಆಯಿತು ಅಂತ ನಾನು ಹೇಳಿದರೆ ಹೆಂಗೆ, ಏನಾಯ್ತು ನಿಮಗೆ ಅಂತ ಕೇಳಿದ ವರ್ಣನೆ ಮಾಡಬೇಕಲ್ಲ, ಲಕ್ಷಣ ಕೊಡಬೇಕಲ್ಲ. ಲಕ್ಷಣಗಳನ್ನು ಅವನು ಹೇಳಲಿಲ್ಲ. ಅಷ್ಟೇ ಅಲ್ಲ, ಅವನ ನಿಕಟವರ್ತಿಗಳಾದಂಥ ಶಿಷ್ಯರು ಕೂಡ ಹೇಳಲಿಲ್ಲ. ಕೆಲವರು ಅದನ್ನು ಋಣಾತ್ಮಕವಾದ ಕೆಲವು ಗುಣಗಳಿಂದ ವಿವರಿಸೋಕೆ ಹೋಗಿದ್ದಾರೆ. ಅಂದರೆ ಅಪೇಕ್ಷೆಗಳಿಂದ ಮುಕ್ತಿ ಆಯಿತು, ಅವನಿಗೆ ಅಹಂಕಾರದಿಂದ ಬಿಡುಗಡೆ ಆಯಿತು, ಮತ್ತು ಇನ್ನೊಂದು ಅಜ್ಞಾನದಿಂದ ನಿವೃತ್ತಿ ಆಯಿತು, ಭ್ರಮೆಯ ಬಂಧನದಿಂದ ಪಾರಾದ ಬುದ್ಧ ಅಂತ. ಇವೆಲ್ಲ ಫಲಗಳು, ರಿಸಲ್ಟ್ಸ್ ಇವು. ಅದನ್ನು ಮನಸ್ಸಿನಲ್ಲಿ ಏನಾಗಿರಬೇಕು ಅಂತ ಅರ್ಥ ಆಯ್ತಲ್ಲ. ನಾನು ಹೇಳೋದು, ಮನಸ್ಸಿನಲ್ಲಿ ಅವನಿಗೆ ಏನಾಯಿತು ಗೊತ್ತಿಲ್ಲ, ಆದರೆ ಅದರಿಂದ ಆದಂಥ ಫಲಗಳನ್ನು ಕಾಣಿಸುತ್ತೆ ನಮಗೆ. ಭ್ರಮೆಯಿಂದ ಮುಕ್ತಿ ಆದ ಅಂತ ಅನ್ನೋದಾಗಲಿ, ಕರುಣೆ ಹೆಚ್ಚಾಯಿತು ಅಂತಾಗಲಿ, ಅಪೇಕ್ಷೆಗಳಿಂದ ಮುಕ್ತಿ ಆಯಿತು ಅಂತ ಕಾಣಿಸುತ್ತೆ ನಮಗೆ, ಅವನ ನಡವಳಿಕೆಯಿಂದ ಕಾಣಿಸುತ್ತೆ. ಆದರೆ ಆ್ಯಕ್ಚುಲಿ ಮನಸ್ಸಿಗೆ ಏನು ಸಂತೋಷ ಆಗಿರಬೇಕು ಅನ್ನೋದನ್ನು ವರ್ಣನೆ ಮಾಡಲಿಲ್ಲ. ಅವನು ಸಾರನಾಥಕ್ಕೆ ಹೋದ, ತನ್ನ ಶಿಷ್ಯರಿಗೆ ಹೇಳಬೇಕು ಅಂತ ಹೋದಾಗ ತನ್ನ ಪ್ರಥಮ ಉಪದೇಶದೊಳಗೆ ತನ್ನ ಜ್ಞಾನೋದಯ ಬಗ್ಗೆ ಶಿಷ್ಯರಿಗೆ ಹೇಳ್ತಾನೆ. ಅದು ಒಂದೇ ಸಲ ಹೇಳೋದು ಅವನು, ಜ್ಞಾನೋದಯದ ಬಗ್ಗೆ ಶಿಷ್ಯರಿಗೆ ಹೇಳ್ತಾನೆ. ಅದನ್ನು ಮಧ್ಯಮ ನಿಕಾಯ ಸುತ್ತ ಅಂತ ಪಾಲಿ ಭಾಷೆಯಲ್ಲಿ ಹೇಳ್ತಾನೆ. ಮಧ್ಯಮ ನಿಕಾಯ ಸುತ್ತ 26 ಅಂತ ಅವನು ಹೇಳ್ತಾನೆ. ನೋಡುತ್ತಿದ್ದಂತೆ ನನ್ನ ಮನಸ್ಸಿನ ಕಳೆಗಳು ಕಳೆದು ಹೋದವು. ಆಸವ ಅನ್ನುವಂಥ ಪದ ಅದು. ಆಸವ ಅಂದರೆ ಕಳೆ, ಮನಸ್ಸಿನ ಕಲಂಕಗಳಿದ್ದದ್ದು. ನೋಡುತ್ತಿದ್ದಂತೆ ನನ್ನ ಮನಸ್ಸಿನ ಕಳೆಗಳು ಕಳೆದು ಹೋದವು. ಕಾಮದ ಕಳೆ, ಕಾಮ ಆಸನ ಹೋಯಿತು, ಆಸವ ಹೋಯಿತು. ಸ್ವಂತಿಕೆಯ ಕಳೆ, ಭವ ಆಸವ ಹೋಯಿತು. ಅಜ್ಞಾನದ ಕಳೆ, ಅವಿದ್ಯಾ ಆಸವ ಹೋಯಿತು. ಆ ಕ್ಷಣದಲ್ಲಿ ನನ್ನ ಮುಕ್ತಿಯ ಜ್ಞಾನ ಮೊಳೆತಿತು. ನನಗೀಗ ವಿಶೇಷ ಅಸ್ತಿತ್ವವಿಲ್ಲ, ನನಗೆ ಜಾತಿ ಇಲ್ಲ, ಇದನ್ನು ದಾಟಿದ್ದು ಮತ್ತಾವುದೂ ಇಲ್ಲ, ಇದನ್ನು ಮೀರಿ ಇನ್ನೇನು ಮಾಡಬೇಕು ಅಂತ ಅನಿಸ್ತಿಲ್ಲ. ಇದು ಅತ್ಯಂತ ಹೆಚ್ಚಿನ ಮಟ್ಟ ಮುಟ್ಬಿಟ್ಟಿದ್ದೀನಿ, ಇದಕ್ಕಿಂತ ಹೆಚ್ಚಿನ ಮಟ್ಟ ಇದೆ ಅಂತ ಅನಿಸೋಲ್ಲ. ಅದಕ್ಕೆ ನಾ ಪರಮ ಇತ್ತ ಹತ್ತಾಯ ಅಂತ, ಇದಕ್ಕಿಂತ ದಾಟಿ ಹೋಗುವಂಥ ಸ್ಥಿತಿ ಇಲ್ಲ ನಂದು ಅಂತ. ಈ ಮಾತು ನಮ್ಮ ಉಪನಿಷತ್ತಿನ ಯಾವ ಮಾತಿಗೂ ಸಂವಾದಿ ಆಗುವಂಥದ್ದು. ಅಂದರೆ ನಾನು ಉಪನಿಷತ್ತನ್ನು ಮೆಚ್ಚಿಬಿಟ್ಟು ಬುದ್ಧನ ಕೆಳಗೆ ಹಾಕ್ತಿದ್ದೀನಿ ಅಂತಲ್ಲ. ಅಂದರೆ ಬುದ್ಧ ಉಪನಿಷತ್ ಪರಂಪರೆಯನ್ನು ಹೇಗೆ ಸ್ವೀಕಾರ ಮಾಡಿಕೊಂಡಿದ್ದ ಅನ್ನೋದು ನನಗೆ ಮುಖ್ಯ ಆಗಿದೆ. ಅವನು ಹೇಳ್ತಾನೆ, ಮುಂಡಕೋಪನಿಷತ್ತು ಹೇಳೋದು ಇದನ್ನೇ ಮಾತನ್ನು 2 ಸಾಲಲ್ಲಿ ಅದ್ಭುತವಾಗಿ ಹೇಳ್ತದೆ. ಪರಮ ಶ್ರೇಷ್ಠವಾದ ಅನನ್ಯತೆಯನ್ನು ಹೊಂದಿದಾಗ, ಅದು ಸಂಬುದ್ಧಿ ಅಂತ ಅನ್ನೋಲ್ಲ, ಅನನ್ಯತೆಯನ್ನು ಹೊಂದಿದಾಗ ನನ್ನ ಹೃದಯದ ಗ್ರಂಥಿಗಳೆಲ್ಲ ಕತ್ತರಿಸಿ ಹೋದವು. ಅವನು ಸಾಧಕ ಹೇಳ್ತಾನೆ, ಹೃದಯದ ಗ್ರಂಥಿಗಳೆಲ್ಲ ಕತ್ತರಿಸಿ ಹೋದವು, ಎಲ್ಲ ಶಂಕೆಗಳು ಕರಗಿ ಹೋದವು ಮತ್ತು ಎಲ್ಲ ಕ್ರಿಯೆಗಳು ಒಣಗಿ ಹೋದವು ಅಂತ. ಗಮನಿಸಬೇಕು, ಎಷ್ಟು ಅದ್ಭುತ ಮಾತು. ಅತ್ಯಂತ ಕಡಿಮೆ ಮಾತುಗಳಲ್ಲಿ ಅತ್ಯಂತ ಹೆಚ್ಚು ದರ್ಶನ ಕೊಡುವಂಥ ಪದಗಳು. ಹೃದಯದ ಗ್ರಂಥಿ ಅಂದರೆ ನನ್ನ ಭಾವಗಳೆಲ್ಲ ಮರೆಯಾಗಿ ಹೋದವು. ಶಂಕೆಗಳು ಅಂದರೆ ನನ್ನ ಬುದ್ಧಿಯ ಚಿಂತೆಗಳು ಹೋದವು. ಶಂಕೆ ಬರೋದು ಬುದ್ಧಿಗೆ, ಹೃದಯಕ್ಕೆ ಭಾವ ಬರುವಂಥದ್ದು. ಅಂದರೆ ನನ್ನ ಹೃದಯದ ಗ್ರಂಥಿಗಳೆಲ್ಲ ಕತ್ತರಿಸಿ ಹೋದವು ಅಂದರೆ ನನ್ನ ಭಾವಗಳು ಕರಗಿ ಹೋದವು. ನನ್ನ ಶಂಕೆಗಳು ಕರಗಿ ಹೋದವು ಅಂದರೆ ನನ್ನ ಬುದ್ಧಿ ದಾಟಿ ಹೋಯಿತು, ಬುದ್ಧಿ ಮಿತಿಗಳನ್ನು ದಾಟಿ ಹೋಯಿತು. ಮತ್ತು ಎಲ್ಲ ಕ್ರಿಯೆಗಳು ದಣಿದು ಹೋದವು, ಒಣಗಿ ಹೋದವು. ಅಂದರೆ ನನ್ನ ಕ್ರಿಯೆ ಅಂದರೆ ಕರ್ಮ, ನನ್ನ ದೇಹ, ಬುದ್ಧಿ, ಮನಸ್ಸು ಇವು ಏನೇನನ್ನು ಯೋಚನೆ ಮಾಡ್ತಾವೋ ಆ ಮೂರನ್ನು ದಾಟಿ ಮೇಲಿನ ಹಂತಕ್ಕೆ ಹೋಗಿದ್ದೆ ಅಂತ ನಮ್ಮ ಮುಂಡಕೋಪನಿಷತ್ತು ಹೇಳುತ್ತೆ.
ಜ್ಞಾನೋದಯದ ನಂತರ ಅವನಿಗೇನು ಅನ್ನಿಸ್ತು ಅಂದರೆ ತಾನು ತಿಳ್ಕೊಂಡಂಥ ಜ್ಞಾನವನ್ನು ಮತ್ತೊಬ್ಬರಿಗೆ ಹಂಚಬೇಕು ಅಂತ ಶುರು ಮಾಡಿದ. ಇದು ಬಹಳ ಮುಖ್ಯ. ಇದು ಅತ್ಯಂತ ಉನ್ನತವಾದಂಥ ಜ್ಞಾನ ಸಿಕ್ಕಾಗ ಅದನ್ನು ಯಾರಿಗಾದರೂ ಹಂಚ್ಕೋಬೇಕು ಅಂತ ಅನಿಸುತ್ತೆ. ಅದನ್ನು ಎಷ್ಟು ಚಂದ ಉಪನಿಷತ್ತಲ್ಲಿ ಹೇಳ್ತಾರೆ ಅಂದರೆ, ತುಂಬ ನೀರನ್ನು ತುಂಬಿಕೊಂಡಂಥ ಒಂದು ಮೋಡ ಇದ್ದರೆ ಸುರಿಸದೊರೆತು ಸಮಾಧಾನ ಇರಲ್ಲ. ಅದಕ್ಕೆ ಕೆಚ್ಚಲು ತುಂಬಿದ ಆಕಳಿಗೆ ಹಾಲನ್ನು ಕೊಡೋವರೆಗೂ ಹೇಗೆ ಒದ್ದಾಡುತ್ತೋ ಹಾಗೆ ಜ್ಞಾನ ತುಂಬಿಕೊಂಡಂಥ ಜ್ಞಾನಿ ಕೂಡ ಹಂಚದೊರೆತು ಒದ್ದಾಡಿ ಹೋಗ್ತಾನೆ ಅಂತ. ಹಂಚಬೇಕದನ್ನು ಅಂತ. ಇದು ಬಹಳ ಚಂದದ ಮಾತು. ಹಂಚದೆ ಹೋದರೆ ಅವನು ಸಮಾಧಾನ ಇರಲ್ಲ ಅಂತ ಹೇಳಿದೆ. ತಾನು ಕಂಡಂಥ ಪರಮ ಸತ್ಯತೆಯನ್ನು ಯಾರಿಗೆ ಹೇಳಬೇಕಾತ? ಕೇಳುವಂಥವ್ರು ಬೇಕಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ದೊಡ್ಡ ದೊಡ್ಡ ಸತ್ಯ ಬೇಡ, ಸಣ್ಣ ಸಣ್ಣ ದೃಷ್ಟಿಗಳನ್ನು ನಾವು ಹಂಚ್ಕೋಬೇಕು ಅಂತೀವಿ. ಒಂದು ಕಲ್ಪನೆ ಮಾಡ್ಕೊಳ್ಳಿ. ನಾನು ಸಾಮಾನ್ಯವಾಗಿ ಉದಾಹರಣೆ ಕೊಡೋದಿದು. ನೀವು ರೈಲಲ್ಲಿ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಿ. ಕೇರಳಕ್ಕೆ ಹೋಗ್ತಿದ್ದೆ ಅಂತ ಇಟ್ಕೊಳ್ಳೋಣ. ತುಂಬ ಚೆಂದ ಕೇರಳ. ನೀವು ಟ್ರೈನಲ್ಲಿ ಹೋಗ್ತಾ ಇದ್ದೀರಿ, ಸಾಯಂಕಾಲ ಆಗ್ತಾ ಇದೆ, ಸೂರ್ಯಾಸ್ತ ಆಗ್ತಾ ಇದೆ. ಅಲ್ಲಿ ಏನು ಎಕರೆಗಟ್ಟಲೆ ಭತ್ತದ ಹೊಲ, ಭತ್ತದ ಗದ್ದೆಗಳು, ಭತ್ತ ತೊನಿತಾ ಇದೆ. ಗಾಳಿ ಬಿಟ್ಟಾಗ ಇಡೀ ಭತ್ತ ಹೆಂಗೆ ಕುಣಿತಾ ಇದೆ ಚೆನ್ನಾಗಿ. ಹಿನ್ನೀರು, ಬ್ಯಾಕ್ ವಾಟರ್ಸ್ ಎಲ್ಲ ಕಾಣುತ್ತಲ್ಲ, ಬ್ಯಾಕ್ ವಾಟರ್ಸ್ ಕಾಣಿಸುತ್ತೆ. ಅಲ್ಲಿ ಸನ್ಸೆಟ್ಟು, ಅಗ್ದಿ ಪಿಕ್ಚರ್ ಸೆಟ್ಟಿಂಗ್ ಅದು. ಕಿಟಕಿಯಲ್ಲಿ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದೀರಿ, ಎಷ್ಟು ಚೆನ್ನಾಗಿದೆಯಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ನೋಡ್ತಾ ಇರ್ತೀರಿ. ನಾವು ಯಾವಾಗಲೂ ಟ್ರೈನಲ್ಲಿ ಮೊದಲನೇ ಕೂತಾಗ ಎಲ್ಲಿ ಕೊಡ್ತೀವಿ ಹೇಳಿ? ವಿಂಡೋ ಸೀಟ್, ಕಿಟಕಿ ಸೀಟೇ ಬೇಕು. ಆದರೆ ಕೆಲವರು ಬಹಳ ಭಕ್ತಿಯಿಂದ ಕೂತ್ಕೋತಾರೆ. ಟ್ರೈನ್ ಹೀಗೆ ಹೋಗ್ತಿದ್ರೆ ಈ ಕಡೆ ಕೂತ್ಕೋಬೇಕು. ಟ್ರೈನ್ ಹಿಂಗೆ ಹೋಗ್ತಿದ್ರೆ ಇಲ್ಲಿ ಕೂತ್ಕೊಂಡ್ರಾಗಲ್ಲ, ಹಿಂಗೆ ಬಗ್ಗೆ ನೋಡ್ಬೇಕು ಹೊರಗಡೆ. ಅದೆಲ್ಲ ಕೂತ್ಕೊಂಡಿದ್ದೀರಿ, ಆ ದೃಶ್ಯ ನೋಡ್ತಾ ಇದ್ದೀರಿ. ಆಗೊಂದು ಅದ್ಭುತ ಆಗಿಬಿಡ್ತು. ಆ ಭತ್ತದ ಒಳಗಿಂದ ಒಂದು ದೊಡ್ಡ ಪಕ್ಷಿ ಹಾರ್ತು. ಅಂಥ ಪಕ್ಷಿ ನೋಡೇ ಇರಲಿಲ್ಲ ನೀವು. ನೀಲಿ ಪಕ್ಷಿ, ದಟ್ಟ ನೀಲಿ ಪಕ್ಷಿ, ಹಂಸ ಇದ್ದಂಗಿದೆ. ಉದ್ದ ಕುತ್ತಿಗೆ, ಬಿಳಿ ಕುತ್ತಿಗೆ, ರೆಕ್ಕೆಗಳೆಲ್ಲ ಕೆಂಪು. ನೋಡಿ ಹೆಂಗಿದೆ. ನೀಲಿ ಪಕ್ಷಿ, ರೆಕ್ಕೆಗಳೆಲ್ಲ ಕೆಂಪು, ಕತ್ತೆಲ್ಲ ಬಿಳಿ, ತಲೆ ಮಾತ್ರ ಕೆಂಪು. ಆ ಕಣ್ಣು ಮಿರಮಿರ ಮಿಂಚ್ತಾ ಇದೆ. ಅದು ಏನು ಜಂಬೋ 747 ಹೋದಂಗೆ ಭತ್ತದ ಗದ್ದೆಯಿಂದ ಮೇಲೆ ಹಾರ್ತು. ಅದನ್ನು ನೋಡ್ತಾ ಇದ್ದೀರಿ. ನೀವೇನು ಮಾಡ್ತೀರಿ? ಕಿಟಕಿ ಹತ್ರ ಕೂತ್ಕೊಂಡವರು ನೋಡ್ಕೊಂಡು ತುಂಬ ಚೆನ್ನಾಗಿದೆ ಅಂತೀರಾ? ಏನು ಮಾಡ್ತೀರಿ ಗೊತ್ತಾ? ಪಕ್ಕದಲ್ಲಿದ್ದವ್ರು ಗುರುತಿದ್ದಾರೋ ಇಲ್ವೋ, ನೋಡಿ 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 ಪಕ್ಷಿ ನೋಡಿ ಪಕ್ಷಿ ನೋಡಿ ಅಂತೀರಿ. ಯಾಕೆ ಹೇಳಿದ್ರು ಅವ್ರು ನಿಮಗೆ? ಕಿಟಕಿ ಪಕ್ಕ ಕೂತ್ಕೊಳ್ಳಿ, ಏನಾರು ಕಂಡ್ರೆ ತೋರಿಸಿ ಅಂತ ಹೇಳಿದ್ರ? ಇಲ್ಲ. ನಾವು ಯಾಕೆ ತೋರಿಸ್ತೀವಿ ಗೊತ್ತಾ? ನಾ ಕಂಡುದು ಅವರು ನೋಡಲಿ ಅಂತ. ಅವ್ರು ಅಷ್ಟೇ ನೋಡೋದಲ್ಲ, ಅವ್ರೇನು ಮಾಡ್ತಾರೆ, 4 ಜನಕ್ಕೆ ಹೇಳ್ತಾರೆ ಕಂಪಾರ್ಟ್ಮೆಂಟಲ್ಲಿ. ಎಲ್ಲರೂ ಬಂದು ಕಿಟಕಿ ಹತ್ತು ನಿಂತ್ಕೊಂಡು ಎಷ್ಟು ಚೆನ್ನಾಗಿದೆಯಲ್ಲ ಪಕ್ಷಿ ಅಂತ ಅವ್ರು ಹೊಗಳಿದಷ್ಟು ನಿಮ್ಮ ಸಂತೋಷ ಹೆಚ್ಚಿಗೆ ಆಗುತ್ತೆ. ಯಾಕಂದರೆ ಕಂಡದ್ದು ನೀವು ತಾನೇ, ಅವ್ರಿಗೆ ಗೊತ್ತಿರಲಿಲ್ಲ ಪಾಪ, ನೀವೇ ಕಂಡಿದ್ದದು. ಇದು ಸಣ್ಣ ಸಣ್ಣಗಳನ್ನು ನಾವು ನೋಡಿದಾಗ ಹೇಳಬೇಕು ಅನಿಸುತ್ತೆ. ಹಾಗೆ ಜೀವನದ ಅತ್ಯಂತ ಶ್ರೇಷ್ಠ ಘಟನೆಗಳನ್ನು ಕಂಡಾಗ, ಅನುಭವ ಆದಾಗ ಅದನ್ನು ಹಂಚಿಕೊಳ್ಬೇಕು ಅಂತ ಇರೋದು ಸ್ಪಷ್ಟ. ಅದು ಆದರೆ ಅದನ್ನು ಯಾರಿಗೆ ಹೇಳಬೇಕು ಅನ್ನೋ ಪ್ರಜ್ಞೆನೂ ಇರಬೇಕು. ತುಂಬ ಉನ್ನತೋನ್ನತ ಸತ್ಯವನ್ನು ಏನೂ ತಿಳುವಳಿಕೆ ಇಲ್ಲದವ್ರಿಗೆ ಹೇಳೋಕ್ಕಾಗಲ್ಲ. ಅದು ಕೆಟ್ಟ ಬೋರಾಗಿ ಹೋಗ್ತದೆ. ಏನು ಹೇಳ್ತಾನೋ ಅವನು ಅರ್ಥನೇ ಆಗಲ್ಲ ಅಂತಾರವ್ರು. ಹೇಳಬೇಕಾದ್ರೆ ಅಂಥ ಶಿಷ್ಯರು ಸಿಗಬೇಕಾಗ್ತದೆ. ರಾಮಕೃಷ್ಣರ ಜೀವನದಲ್ಲೇ ನೋಡಬೇಕು. ಅವ್ರು ಹಂಚ್ಕೊಳ್ಳೋಕ್ಕೆ ಬೇಕಾಗಿತ್ತು. ನರೇಂದ್ರ ಹೇಗೆ ಒದ್ದಾಡ್ತಾ ಇದ್ನೋ ಗುರುಗಳನ್ನು ಕಾಣಬೇಕು ಅಂತ, ಅದಕ್ಕಿಂತ ಹೆಚ್ಚಿನ ತೀವ್ರತೆಯಿಂದ ಗುರುಗಳು ಕಾಯ್ತಾ ಇದ್ರು, ನರೇಂದ್ರ ಬರ್ತಾನೆ ಒಂದು ದಿವಸ ಅಂತ. ಎಲ್ಲಿ ಹೋಗಿದ್ಯೋ ಮಹಾರಾಜ, ಎಷ್ಟು ದಿವಸ ನಿನಗೋಸ್ಕರ ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ. ಯಾಕೆ? ಆ ಸಮರ್ಥ ಗುರುವಿನ ಜ್ಞಾನವನ್ನು ಸ್ವೀಕಾರ ಮಾಡೋದಕ್ಕೆ ಕೂಡ ಆ ಪಾತ್ರ ಕೂಡ ಗಟ್ಟಿಯಾಗಿರಬೇಕು. ಒಂದು ಸೋಸೋ ಪಾತ್ರೆಯಲ್ಲಿ ನೀವು ಹಾಕಿದರೆ ಕೆಳಗೆ ಹೋಗ್ಬಿಡ್ತದೆ. ಹಿಡ್ಕೊಳ್ಳೋ ಶಕ್ತಿನೂ ಬೇಕಲ್ಲ. ಹೇಗೆ ನರೇಂದ್ರನಿಗೋಸ್ಕರ ಕಾದರೂ ಇವರು ಕೂಡ ವಿಚಾರ ಮಾಡಿದರು. ಯಾರಿಗೆ ಹೇಳಬೇಕು ನಾನು? ರಸ್ತೆಯಲ್ಲಿ ಹೋಗೋರಿಗೆಲ್ಲ ಹೇಳಿದ್ರೆ ಆಗೋದಿಲ್ಲ. ಆ ಸಂಬುದ್ಧಿಯ ಬಗ್ಗೆ ತನಗಾದಂಥ ಜ್ಞಾನೋದಯ ಮಾತುಗಳನ್ನು ಹೇಳಿದ್ರೆ ಯಾರಿಗೆ ತಿಳಿತದೆ? ಹಾಗಾದ್ರೆ ಯಾರಿಗೆ ಹೇಳಬೇಕು? ತಕ್ಷಣ ನೆನಪಾಯಿತು, ನಾನಿಬ್ಬರು ಗುರುಗಳಿದ್ರಲ್ಲ, ಆರಾಡ ಕಾಲಾಮ ಮತ್ತು ರುದ್ರಕ ರಾಮಪುತ್ರ, ಇಬ್ಬರು ನನ್ನ ಗುರುಗಳಿದ್ದಾರೆ, ಅವರ ಜ್ಞಾನಿಗಳು, ಅವ್ರಿಗೆ ಹೇಳಬೇಕು ಅಂದ್ಕೊಂಡು ಕಣ್ಣು ಮುಚ್ಚಿ ನೆನೆಸ್ಕೊಂಡ ಅವ್ರನ್ನ. ಆ ಸಾಧನೆ ಯಾವ ಮಟ್ಟದ್ದಾಗಿತ್ತು ಅಂದರೆ ಟೆಲಿಪತಿ ಅಂತ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಆತ ಕಣ್ಣು ಮುಚ್ಕೊಂಡಾಗ ಅನಿಸ್ತಂತೆ, ಛೇ ಆರಾಡ ತೀರ್ಕೊಂಡು ಒಂದು ವಾರ ಆಯ್ತಲ್ಲ, ಆಯಿತು ಹಾಗೆ ರುದ್ರಕ ಇದನ್ನು ನೋಡಿಬಿಡೋಣ ರಾಮಪುತ್ರ ಅಂತ ಕಣ್ಣು ಮುಚ್ಕೊಂಡಾಗ, ನಿನ್ನೆ ಸಾಯಂಕಾಲ ತೀರ್ಕೊಂಡ ಅವನು ಅಂತ ಮನಸ್ಸಿಗೆ ಬಂತು. ಅಂದರೆ ಯಾರು ಇಬ್ಬರು ತತ್ಪಾತ್ರರು ಅಂತ ಅಂದ್ಕೊಂಡಿದ್ರೋ, ನನಗೆ ಆದಂಥ ಅನುಭವನ ಅವ್ರ ಜೊತೆಗೆ ಸಮರ್ಥವಾಗಿ ಹಂಚಿಕೊಳ್ಬೇಕು ಅಂತ ಅಂದ್ಕೊಂಡಿದ್ರೋ, ಆ ಇಬ್ಬರು ಗುರುಗಳು ಬದುಕಿಲ್ಲ. ಏನು ಮಾಡಬೇಕು? ಒದ್ದಾಡಿರಬೇಕು ಬುದ್ಧ.
ಹುಡ್ಕೊಂಡು ಹೋದ. ಹಿಂದೆ 5 ಜನ ಶಿಷ್ಯರು ಸಿಕ್ಕಿದ್ರು ಅವನಿಗೆ. ಆತನ ಬಿಟ್ಟು ಹೋಗಿದ್ರು. ಮುಂದೆ ಕತೆ ಬಂದಾಗ ಹೇಳ್ತೀನಿ ಅದನ್ನೆಲ್ಲ. 5 ಜನ ಬಿಟ್ಟು ಹೋಗಿದ್ರು ಇವನ್ನ. ಇವನು ಊಟಾಟಿಕೆ ಮನುಷ್ಯ ಅಂತ ಹೇಳಿ. ಆದರೆ ಬುದ್ಧಿವಂತರವರು ಹುಡ್ಕೊಂಡು ಹೋಗ್ತಾನೆ ಬುದ್ಧ. ಹುಡ್ಕೊಂಡು ಹೋಗಿ ಸಾರನಾಥ್ ಹತ್ರ ಸಿಗ್ತಾರೆ ಅವರು. ಸಿಕ್ಕೊಂಡಾಗ ಅವರು ಬಂದಪ್ಪ ಇವನು ಅಂದಿರ್ತಾರೆ ಮೊದಲು. ಆದರೆ ಇವನು ಹತ್ತಿರ ಬಂದಾಗ ಇವನ ಮುಖದಲ್ಲಿದ್ದಂಥ ತೇಜ ನೋಡಿ ಇವನು ಬದಲಿ ಆಗಿದ್ದಾನೆ, ತುಂಬ ಬೇರೆ ಆಗಿದ್ದಾನೆ ಇವನು ಅಂತ ಹೇಳಿ ಆತರಿಗೆ ತನ್ನ ಮೊದಲನೇ ಉಪದೇಶ ಮಾಡ್ತಾನೆ. ಸಾರನಾಥದಲ್ಲಿ ಪ್ರಥಮ ಉಪದೇಶ ಅಲ್ಲಿ ಆಗುವಂಥದ್ದು. ಅಂದರೆ ಗುರುವಿಗೆ ಕೂಡ, ಜ್ಞಾನೋದಯ ಆದಂಥ ಗುರುವಿಗೆ ಕೂಡ ಸಮರ್ಥ ಶಿಷ್ಯಕನ ಹುಡ್ಕೊಂಡು ಹೋಗಬೇಕಾಗ್ತದೆ ಅಂತ ಹುಡ್ಕೊಂಡು ಹೋಗಿ ಅದು ಕೊಟ್ಟು ಬಂದ. ಅಲ್ಲಿ ಹೇಳಿದಂಥ ಮಾತಿದೆ ಅಲ್ಲ, ವಿನಯ ಪಿಟಕ ಮಹಾವಾಗ್ಗ ಅಂತ ಪಾಲಿ ಭಾಷೆಯಲ್ಲಿ ವಿನಯ ಪಿಟಕ ಅಂತ ಕರೀತಾರೆ. ಯಾವ ಮಾತುಗಳಲ್ಲಿ ಬುದ್ಧ ತನ್ನ ಶಿಷ್ಯರಿಗೆ ತನ್ನ ಹೇಳ್ಕೊಂಡ ತಾನು ಕಂಡಂಥ ಸತ್ಯವನ್ನು ಅನ್ನೋದನ್ನು, ಆ ಮಾತುಗಳನ್ನು ಕೇಳ್ತಾ ಇದ್ದರೆ ನಮ್ಮ ಯಾವ ಉಪನಿಷತ್ತಿಗೂ ಕಮ್ಮಿ ಇಲ್ಲ ಅಂತ ಅನಿಸುತ್ತೆ. ಅದೇ ಭಾವ, ಅದೇ ಸಂದೇಶ ಅದರೊಳಗೆ ಇರುವಂಥದ್ದು, ಆ ಸಂತೋಷ ಇರುವಂಥದ್ದು. ಅವನು ಮಧ್ಯ ಪ್ರತಿಪಾದನೆ ಮಾಡಿದ ಅಂತ ಹೇಳಿದೆ, ಮಧ್ಯಮ ಮಾರ್ಗ ಅಂತ. ಅವನಿಗೆ ಆಗ ಅರ್ಥ ಆಗಿದೆ, ತೀರಾ ದೇಹ ದಂಡಿಸಿ ಪ್ರಯೋಜನ ಇಲ್ಲ, ತೀರಾ ಸುಖಲೋಲುಪತೆಯಲ್ಲಿದ್ದ ಪ್ರಯೋಜನ ಇಲ್ಲ, ಇನ್ನು ಮುಂದಿನ ಜೀವನ ಹಾಗೇ ಇರಬೇಕು ಅಂತ ಶಿಷ್ಯರಿಗೂ ಹೇಳಿದ, ಬಹಳ ದಂಡಿಸಬೇಡಿ ಅಂಥೇಳಿ. ಹೀಗೆ ನಡೆದಿದ್ದರಿಂದನೇ ಆಧ್ಯಾತ್ಮಿಕತೆಯಲ್ಲಿ ಆಗ ತುಂಬಿಕೊಂಡಿದ್ದಂಥ ತಂತ್ರಗಳ ಬಗ್ಗೆ, ಅರ್ಥವಿಲ್ಲದ ಪೂಜಾ ವಿಧಾನಗಳ ಬಗ್ಗೆ ಒಂದು ಸಮದೃಷ್ಟಿ ಇಟ್ಕೊಂಡು ನೋಡಿ ಇವನ್ನೆಲ್ಲ ತೆಗೆದು ಹಾಕಬೇಕು ಅಂತ ತೀರ್ಮಾನ ಮಾಡಿದ. ಈಸ್ ಅ ಬ್ಯೂಟಿಫುಲ್ ಸರ್ಜಿಕಲ್ ಆಪರೇಷನ್ ಬುದ್ಧ ಮಾಡಿದ್ದು. ನಮ್ಮ ಧರ್ಮದಲ್ಲಿ ಕೂಡ ಎಷ್ಟು ಒಳ್ಳೆಯದಿತ್ತೋ ಅಷ್ಟು ಕೆಟ್ಟದ್ದು ಸೇರಿಕೊಂಡಿತ್ತು. ಪುರೋಹಿತಶಾಹಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಬರೀ ಮಂತ್ರಗಳನ್ನು ಹೇಳ್ತಾ ಜನರನ್ನು ಬೂಟಾಟಿಕೆ ಮಾಡಿ ಮೋಸ ಮಾಡುವಂಥ ವೃತ್ತಿ ಶುರು ಆಗಿಬಿಟ್ಟಿತ್ತು. ಅರ್ಥವಾಗದ ಜನಕ್ಕೆ ಇನ್ನಷ್ಟು ಅರ್ಥವಾಗದ ಮಂತ್ರಗಳನ್ನು ಜೋರಾಗಿ ಹೇಳಿ ದುಡ್ಡು ಸಂಪಾದನೆ ಮಾಡುವಂಥ ಒಂದು ವೃತ್ತಿ ಆಗಿಬಿಡ್ತು. ಅದನ್ನೆಲ್ಲ ಕಂಡಂಥ ಬುದ್ಧ ಆ ಅರ್ಥವಿಲ್ಲದ ಪೂಜಾ ವಿಧಾನಗಳನ್ನು ಕಿತ್ತು ಹಾಕಬೇಕು ಅಂತ ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದ. ತನ್ನ ಧರ್ಮವನ್ನು ನೈತಿಕತೆಯ ನೆಲೆ ಮೇಲೆ ಸ್ಥಾಪನೆ ಮಾಡೋಕ್ಕೆ ಪ್ರಯತ್ನ ಮಾಡಿದ. ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಬೇಕು. ನಾನು ಒತ್ತಿ ಹೇಳಬೇಕು, ನೈತಿಕತೆ ನೆಲೆ ಮೇಲೆ ಹೋದ ಹೊರತಾಗಿ ಆಧ್ಯಾತ್ಮಿಕ ನೆಲೆಗೆ ಹೋಗಲಿಲ್ಲ, ನೈತಿಕ ನೆಲೆ ಮಾಡೋಕ್ಕೆ ಹೋದ. ಈ ಮಧ್ಯಮ ಮಾರ್ಗವನ್ನೇ ಭಗವದ್ಗೀತೆ ಅವತ್ತೂ ಇದ್ದದ್ದಲ್ಲ, ಇವನು ಹಿನ್ನೆಲೆ ಆಗಿದ್ದಂಥದ್ದು. ಭಗವದ್ಗೀತೆಯಲ್ಲಿ ಕೃಷ್ಣ 6ನೇ ಅಧ್ಯಾಯದಲ್ಲಿ ಹೇಳ್ತಾನಲ್ಲ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ. ಯಾವುದರಲ್ಲೂ ಅತಿ ಬೇಡಪ್ಪ, ಎಲ್ಲಿ ಮಧ್ಯಮ ರೀತಿಯಲ್ಲಿ ಬದುಕೋತೀಯೋ ನೀನು, ಅದಕ್ಕೆ ಎಷ್ಟು ಚೆನ್ನಾಗಿ ಯುಕ್ತಾಹಾರ, ನಿನಗೆ ಎಷ್ಟು ಆಹಾರ ವಿಹಾರಗಳಲ್ಲಿ ಮಿತಿ ಇರೋವನಿಗೆ, ಕರ್ಮಗಳನ್ನು ಮಿತಿಯಾಗಿ ಆಚರಿಸುವವನಿಗೆ, ನಿದ್ರೆ ಎಚ್ಚರಗಳಲ್ಲೂ ಮಿತಿ ಇರುವವನಿಗೆ ಮಾತ್ರ ಯೋಗ ಸಾಧ್ಯ ಇದೆ, ದುಃಖನಾಶಕವಾದಂಥ ಯೋಗ ಸಾಧ್ಯ ಇದೆ ಅಂತ. ಅತಿ ಸರ್ವತ್ರ ವರ್ಜಯೇತ್ ಅಂತ. ಅದನ್ನು ಬುದ್ಧ ತನ್ನ ಜೀವನದುದ್ದಕ್ಕೂ ಮಾಡಿಸ್ಕೊಂಡು ಬಂದು ಇದೆಲ್ಲ ನೋಡ್ತಾ ಇದ್ದರೆ ನನಗನ್ಸೋದು, ಹಾಗಾದರೆ ವೇದಾಂತ ಹಾಗೂ ಬುದ್ಧನ ವಿಧಾನ ಒಂದೇ ಆಯ್ತಲ್ಲ, ಬೇರೆ ಹೇಗಾಯಿತು? ಬೇರೆ ಆದದ್ದು ಒಂದು ವಿಷಯದಲ್ಲಿ, ಅದನ್ನು ಈಗ ತೊಗೋಬೇಕು ನಾನು. ಒಂದು ವಿಷಯದಲ್ಲಿ ಬುದ್ಧ ನಮ್ಮ ಉಪನಿಷತ್ ಪರಂಪರೆಗೆ ಸ್ವಲ್ಪ ಬೇರೆಯಾಗಿ ಬಂದ, ಅಲ್ಲೇ ಭಿನ್ನತೆ ಬರುವಂಥದ್ದು. ಬುದ್ಧನ ಉಪದೇಶಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದದ್ದು ದುಃಖದ ಕಲ್ಪನೆ. ಇಡೀ ಬುದ್ಧನ ಥೇರಿ ಇರೋದೇ ಅದು. ಜೀವನ ಅಂದರೆ ದುಃಖ, ಒದ್ದಾಟ, ನೋವು, ನರಳಿಕೆ. ಅದರಿಂದ ಹೆಂಗೆ ಪಾರಾಗಬೇಕು? ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಕೊನೆಗೆ ಸಿದ್ಧಾಂತ ಒಂದು. ಅಂದರೆ ದುಃಖವನ್ನೇ ಹೇಗೆ ತೆಗಿಬೇಕು ಅಂತ. ದುಃಖ ಬಹಳ ಮುಖ್ಯ ಆಯಿತು. ಬಾಲ್ಯದಿಂದ ಹೇಳ್ತಾನೆ ಅವನು, ಏನಾಯಿತು? ಮಗು ಹುಟ್ಟಿದಾಗ ಅಳುತ್ತದೆ, ಜೀವನದುದ್ದಕ್ಕೂ ಕಷ್ಟಪಟ್ಕೊಂಡು ಒದ್ದಾಡ್ತದೆ. ಮುಂದೆ ವಯಸ್ಸಾಯಿತು, ವೃದ್ಧಾಪ್ಯ ಬಂತು, ರೋಗ ಬಂತು, ಕೊನೆಗೆ ಒಂದು ದಿವಸ ಸಾವು ಬಂತು. ದುಃಖನೇ ಅಲ್ಲ ಜೀವನ. ಹಾಗಾದ್ರಿಂದ ದುಃಖ ಬಹಳ ಮುಖ್ಯ, ಅದರ ನಿವಾರಣೆ ನನ್ನ ಪರಮ ಉದ್ದೇಶ ಅಂತ ಅಂದ್ಕೊಂಡ. ಈ ವಿಷಯದಲ್ಲಿ ನಾನು ಹೇಳಿದ ಹಾಗೆ ಉಪನಿಷತ್ತಿಂದ ಭಿನ್ನ ಆದಂಥದ್ದು. ಉಪನಿಷತ್ತುಗಳಿಗೆ ನೋವಿನ ದುಃಖದ ಅಷ್ಟು ಒತ್ತಿಲ್ಲ. ಉಪನಿಷತ್ತುಗಳಲ್ಲಿ ನೋವಿಲ್ಲ ಅಂತಲ್ಲ, ದುಃಖ ಇಲ್ಲ ಅಂತ ಅನ್ನೋಲ್ಲ ಅವರು, ಇದೆ. ಆದರೆ ಆ ದುಃಖವನ್ನು ಮೀರಿ ನಿಂತಾಗ ದೊರೆಯುವಂಥ ಪರಮ ಸುಖ ಇದೆಯಲ್ಲ, ಆ ಅವಸ್ಥೆಯ ಬಗ್ಗೆ ಹೆಚ್ಚು ಉಪನಿಷತ್ತುಗಳು ಒತ್ತು ಕೊಡ್ತವೆ. ಇದನ್ನು ನಾವು ಸ್ವಲ್ಪ ನೆನಪಿಡಬೇಕಾದ್ದು. ದುಃಖದ ಬಗ್ಗೆ ಜಾಸ್ತಿ ಉಪನಿಷತ್ತುಗಳು ಹೇಳಲ್ಲ. ದುಃಖವನ್ನು ಮೀರಿದಾಗ ಬರುವಂಥ ಆತ್ಯಂತಿಕ ಸುಖ ಏನಿದೆಯೋ ಆ ಸ್ಥಿತಿ ಬಗ್ಗೆ ಉಪನಿಷತ್ತುಗಳು ಮಾತಾಡ್ತವೆ. ಅದೇ ಮನುಷ್ಯನ ನಿಜ ಸ್ವಭಾವ ಅಂತ ಹೇಳ್ತವೆ. ಅದಕ್ಕೆ ಅಮೃತಸ್ಯ ಪುತ್ರಾಹ ಅಂತ. ನಮ್ಮಲ್ಲಿ ಎಂದೂ ನೀನು ಕಷ್ಟಪಡೋ ಒದ್ದಾಡೋ ಜೀವ ಅಂತ ಅನ್ನಲೇ ಇಲ್ಲ. ಅಮೃತಸ್ಯ ಪುತ್ರ, ಅಮೃತ ಪುತ್ರ ನೀನು, ಒದ್ದಾಡಬೇಕಾಗಿಲ್ಲ. ನಿನ್ನ ನಿಜ ಸ್ವಭಾವವೇ ಸಂತೋಷವಾಗಿರುವಂಥದ್ದು, ಸುಖವಾಗಿರುವಂಥದ್ದು, ದುಃಖ ಅಲ್ಲ. ಇದು ಒಂದು ಜೀವನ ನೋಡುವಂಥ ದೃಷ್ಟಿ. ಕೆಲವರಿಗೆ ದುಃಖನೇ ಕಾಣಿಸ್ಬೋದು,
ಕೆಲವು ದುಃಖ ಕಾಣಿಸ್ಲಿಕ್ಕಿಲ್ಲ, ನೋಡುವಂಥ ದೃಷ್ಟಿ ಮೇಲೆ ಇರ್ತದೆ. ಅದನ್ನು ಎಷ್ಟು ಚೆಂದ ಹೇಳ್ತಾರೆ ಅಂದರೆ, ಮನುಷ್ಯನನ್ನು ದೇಹದ ದೃಷ್ಟಿಯಿಂದ ಗಮನಿಸಿದರೆ ಬದುಕು ದುಃಖಮಯವಾದದ್ದು. ಬರೀ ದೇಹದಿಂದ ನೋಡ್ಕೊಂಡು ಹೋದಾಗ, ಮನುಷ್ಯನ ದೇಹ ನೋಡಿದಾಗ ಏನ್ರಿ ಇದು ಮಷೀನು ಹಳೇದಾಯ್ತಲ್ಲ. ನಾವು ಹೇಳ್ತೀವಿ, ಸಾಮಾನ್ಯ ಹೇಳ್ತೀವಿ, ಆಫ್ಟರ್ 60 ವಾರಂಟಿ ಪೀರಿಯಡ್ ಈಸ್ ಓವರ್. ಅಂದ್ರೇನು? ಈ ಗಾಡಿ ರಿಪೇರಿ ಬಂತು, ಈಗ ನಿಮ್ಮ ಕಾರೇ ತೊಗೊಳ್ಳಿ, ಸ್ಕೂಟರ್ ತೊಗೊಳ್ಳಿ, ಯಾವುದೋ ವೆಹಿಕಲ್ ತೊಗೊಳ್ಳಿ, ಏನೋ ಒಂದು ಪಾರ್ಟ್ ಕೆಟ್ಟು ಹೋಯ್ತಪ್ಪ, ಅದನ್ನು ತೆಗೆಸಿ ಹಾಕ್ತೀರಿ, ಅಂತೂ ರಿಪೇರ್ ಆಯ್ತಪ್ಪ ಅದನ್ನು ಸಂತೋಷ ಪಡೋದು. ಇನ್ನೊಂದೇನೋ ಪಾರ್ಟ್ ಹೋಗಿರುತ್ತೆ. ಜೀವನದುದ್ದಕ್ಕೂ ಅದು ಮೇಂಟೈನ್ ಮಾಡ್ಕೊಂಡು ಹೋಗೋದೇ, ಸರ್ವಿಸ್ ಮಾಡಿಸ್ಬೇಕು, ಮೇಂಟೈನ್ ಮಾಡ್ಕೊಂಡೇ ಇರೋದು. ಆ ವಾಹನಕ್ಕೆ ಹಾಗಾಗೋದ್ರೆ ಈ ವಾಹನ ಏನಾಗಿರಬೇಕು? ದೇಹದ ಬಗ್ಗೆ ನೋಡ್ತಾ ಇದ್ದರೆ ಯಾವುದೋ ಒಂದು ನೋವು, ಯಾವುದೋ ಒಂದು ತೊಂದರೆ, ಯಾವುದೋ ಕಷ್ಟ ಬಿಡೋದಿಲ್ಲ ನಮ್ಮನ್ನು. ಆದರೆ ಆದರ್ಶದ ಕೊನೆಯ ಕ್ಷಣದಿಂದ ದೃಷ್ಟಿಯಿಂದ ನೋಡಿದರೆ ಜೀವನ ಒಂದು ಸೌಭಾಗ್ಯ ಅಂತ. ಇದು ಬಹಳ ದೊಡ್ಡ ಶಿಸ್ತು ಭಾವನೆ. ಜೀವನ ಯಾಕೆ ಸೌಭಾಗ್ಯ? ನಮ್ಮ ಪರಂಪರೆ ಹೇಳ್ಕೊಂಬಂದರೆ 84 ಲಕ್ಷ ಜೀವರಾಶಿಗಳಿದ್ದಾವೆ ಅಂತ ಹೇಳ್ತಾರೆ. ಇರಬೇಕು, ಜಾಸ್ತಿನೇ ಆಗಿದೆ, ಅವನು ಗೊತ್ತಿಲ್ಲ. ಈಗ 84 ಲಕ್ಷ ಜೀವರಾಶಿಗಳು ಅಂತ. ಈ ನೋಡಿ, ನ್ಯಾಷನಲ್ ಜಿಯೋಗ್ರಫಿಕ್ ನೀವು ನೋಡ್ತಾ ಇದ್ದರೆ ಅವರೊಂದು 3-4 ಕ್ಯಾಮ್ರಾ ಇಟ್ಬಿಟ್ಟಿದ್ದಾರೆ. ಪರ್ವತ ತುದಿ ಮೇಲೊಂದು, ಸಮುದ್ರದ ಆಳದಲ್ಲೊಂದು, ಕಾಡಿನಲ್ಲೊಂದು. ಏನೇನು ಪ್ರಾಣಿ ಹುಡುಕ್ತಾರೆ ರೀ ಅವರು. ಇಂಥವು ಇದ್ದಾವೆ ಅಂತ ಕಲ್ಪನೆ ಕೂಡ ಇರಲ್ಲ ನಮಗೂ. ಅಂದರೆ ಎಷ್ಟು ಜೀವರಾಶಿಗಳಿದ್ದಾವಲ್ಲ, ಅದರೊಳಗೆ ಹೇಳ್ತಾರೆ ಭಗವಂತನ ಸೃಷ್ಟಿಯೊಳಗೆ ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯ ಜೀವನ ಅಂತ. ನಾವು ಬಂದುಬಿಟ್ಟಿದ್ದೀವಿ ಈಗ. ವಿ ಆರ್ ದಿ ಫೈನೆಸ್ಟ್ ಮಷಿನ್ ಕ್ರಿಯೇಟೆಡ್ ಬೈ ಗಾಡ್. ಅತ್ಯಂತ ಉನ್ನತವಾದಂಥ ಮಷಿನ್ ನಾವು ಮಾಡಿದ್ದು. ಇನ್ನು ಯಾಕೆ ದುಃಖ ಪಡ್ಬೇಕು ನಾವು? ನಾವೇ ದುಃಖ ಪಡೋದು, ಪಾಪ ಅವೇನು ಮಾಡಬೇಕು ಅಲ್ವಾ? ಅವು ಕಷ್ಟ ಭಾಳ. ನಮಗಿನ್ನೂ ಎಲ್ಲ ಬುದ್ಧಿ ಕೊಟ್ಟಿದ್ದಾನೆ, ಹೃದಯ ಕೊಟ್ಟಿದ್ದಾನೆ ಭಗವಂತ, ಅತ್ಯಂತ ಶ್ರೇಷ್ಠ ಸೃಷ್ಟಿ ಅಂತ ಸಂತೋಷ ಪಡಬೇಕು. ಏನಪ್ಪ ಮನುಷ್ಯ ಜನ್ಮ, ಮಾನವ ಜನ್ಮ ದಾಡ್ಕೊಂಡು ಇರ್ತೀವಲ್ಲ, ಇದದು ಸಾಕು ಮಾಡಪ್ಪ ಜನ್ಮ ಅಂತ ಅಳೋದು. ಅದಕ್ಕೆ ಹೇಳ್ತಾರೆ, ಇದು ಅಳಬೇಡಿ. ಗುಂಡಪ್ಪನವರಂತೂ ಭಾಳ ಚಂದ ಬರೀತಾರೆ ಒಂದು ಕಡೆಗೆ. ಈ ಸಾಕು ಮಾಡೋ ಜನ್ಮ ಅನ್ನೋ ಕವನ ಬಂದ್ ಮಾಡ್ಬೇಕು ನಾವೀಗ. ಹತ್ತು ಸಾಕಾಗೋಗಿದೆ ಜನ್ಮ. ನಾವು ಅಳ್ತೇವೆ, ಮುಂದೆ ಕೂತಾರು ಅಳಿಸ್ತೀವಿ. ಅವ್ರು ನಗ್ತಿರ್ತಾರೆ ಪಾಪ ಅವರು. ಅವ್ರು ಹೇಳಿ ಅವ್ರನ್ನೂ ಅಳಿಸ್ತೀವಿ. ಅಳಿಸ್ಬೇಡಿ. ನಮ್ಮ ಹಿರಿಯರು ಉಪನಿಷತ್ತಲ್ಲಿ ನೋಡಿ ಅವ್ರು ಏನು ಕೇಳಿದ್ರು, ಶತಮಾನಂ ಭವತಿ, ಬದುಕ್ರು 100 ಜನ, 100 ವರ್ಷ ಚೆನ್ನಾಗಿ ಬದುಕ್ರಿ. ದೇವತೆಗಳನ್ನ ಕೇಳ್ಕೋಬೇಕು, ನನಗೆ ಭೋಗ ಭಾಗ್ಯ ಕೊಡಿ, ಸಂತೋಷ ಕೊಡಿ, ಆಹಾರ ಕೊಡಿ, ದೇಹಕ್ಕೆ ಶಕ್ತಿ ಕೊಡಿ, ನಿಮ್ಮನ್ನೆಲ್ಲ ಸೇವೆ ಮಾಡುವಂಥ ಅವಕಾಶ ಕೊಡಿ. ಒಂದು ಸಂಭ್ರಮದಿಂದ ಕೇಳ್ಕೋಬೇಕು. ಜೀವ ನರಳಿಕೆ ಅಲ್ಲ, ಅದು ಸಂಭ್ರಮ ಅಲ್ವಾ? ಮನುಷ್ಯ ಜೀವನ ಅತ್ಯಂತ ಶ್ರೇಷ್ಠ ಸೃಷ್ಟಿ ಅಂದಾಗ ಯಾಕೆ ಹೇಳ್ಬೇಕು ನಾವು? ನೋವು ಬರ್ಬೋದು ರೀ, ಕಾಲು ನೋವು, ಅರ್ಥ್ರೈಟಿಸ್ ಆಗ್ಬೋದು, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅದು ಜೀವನ ದೊಡ್ಡದಲ್ವೇ ಇದು? ಮರ್ಸಿಡೀಸ್ ಕಾರೇಪ, ಅದು ಟೈರ್ ಪಂಕ್ಚರ್ ಆದರೆ ಏನಾಗ್ತದೆ? ಮರ್ಸಿಡೀಸ್ ಕಾರ್ ಸುಳ್ಳ? ಟೈರ್ ಬೇರೆದು ಹಾಕ್ಕೊಳ್ಳಿ. ಈ ದೃಷ್ಟಿ ನಮ್ಮದು. ಅದಕ್ಕೆ ಹೇಳ್ತಾರೆ, ಆದರ್ಶದ ಕೊನೆಯ ಕ್ಷಣದ ದೃಷ್ಟಿಯಿಂದ ಗಮನಿಸಿದಾಗ ಜೀವನ ಒಂದು ಸೌಭಾಗ್ಯ, ಒಂದು ಸಂತೋಷ. ಆದರೆ ನಾವು ಬಹಳ ಜನ ಆ ಸಂತೋಷ ಗಮನಿಸದೇ ಹೋಗ್ಬಿಡ್ತೀವಲ್ಲ ಅಂತ ದುಃಖ. ಒಂದು ಸಲ ಹೇಳಿದ್ದೇನೇನೋ ಗೊತ್ತಿಲ್ಲ, ನನ್ನ ಸ್ನೇಹಿತರೊಬ್ಬರು ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಅವರು ರಿಟೈರ್ ಆಗೋದಕ್ಕಿಂತ 2 ವರ್ಷ ಮೊದಲು ಅವ್ರು ಹೆಂಡತಿ ಸತ್ತಿದ್ರು. ಒಬ್ಬೊಬ್ಬರೇ ಆಗಿಬಿಟ್ರು. ಅವರಿಗೆ 2 ಮಕ್ಕಳು, 2 ಎಕ್ಸ್ಪೋರ್ಟ್ ಆಗಿದ್ದಾರೆ, ಅಂದರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ. ಒಬ್ಬ ಹುಡುಗ ಇಂಗ್ಲೆಂಡ್ಗೆ ಹೋಗಿದ್ದಾನೆ, ಇನ್ನೊಬ್ಬ ಅಮೇರಿಕಕ್ಕೆ ಹೋಗಿದ್ದಾನೆ. ಪೌಂಡು ಡಾಲರ್ ಏನೂ ಕೊರತೆ ಇಲ್ಲ, ಬೇಕಾದಷ್ಟಿದೆ. ಅಪ್ಪ ಒಬ್ಬನೇ. 2 ಮಕ್ಕಳಿಗೆ ಅನ್ನಿಸ್ತು ಅಪ್ಪ ಒಬ್ಬನೇ ಆಗಿದ್ದಾನೆ, ಪಾಪ ಏನಾದರೂ ಮಾಡಬೇಕು, ಸ್ವಲ್ಪ ಏನಾದರೂ. ಅಪ್ಪನ ಕರ್ಕೊಂಡು ಹೋದರು. ಎಲ್ಲಿ ಹೋದರು? ಮೆಕ್ಸಿಕೋ ಕೆಳಗೆ ಹೋದರೆ ಹವಾಯಿ ಐಲ್ಯಾಂಡ್ಸ್ ಅಂತ ಬರ್ತದೆ, ಹವಾಯಿ ದ್ವೀಪಗಳು ಅಂತ. ಅಲ್ಲಿ ಕರ್ಕೊಂಡು ಹೋದರು. ಅಲ್ಲೊಂದು 7 ಸ್ಟಾರ್ ಹೋಟೆಲ್, ಭಾರಿ ಕಾಸ್ಟ್ಲಿ ಹೋಟೆಲ್. ಅವ್ರಿಗೇನು ಚಿಂತೆ ಇಲ್ಲ, ಬೇಕಾದಷ್ಟು ಇದೆಯಲ್ಲ. 3 ರೂಮ್ ಮಾಡಿದರು. ಒಂದು ಸಣ್ಣ ರೂಮಲ್ಲಿ ಸಣ್ಣ ಮಗ, ಅವನ ಹೆಂಡತಿ, ದೊಡ್ಡ ಮಗ, ದೊಡ್ಡ ಹೆಂಡತಿ ಇನ್ನೊಂದು ರೂಮಲ್ಲಿ. ಮತ್ತು ಪಾಪ ನಡುವಿನ ರೂಮು ಅಪ್ಪನಿಗೆ ಕೊಟ್ಟರು. ಆರಾಮಾಗಿರಪ್ಪ, ಒಂದು ವಾರ ಇರೋಣ ಅಂತ. ಅವನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬೇರೆ. ಎಷ್ಟು ರೂಮಿಗೆ ಬೆಲೆ ಅಂತ ಕೇಳಿದ. ಅಂತ ತೊಗೊಂಡು ಏನು ಮಾಡ್ತೀನಿ, ಚಿಂತೆ ಮಾಡಬೇಡ, ನಾವೆಲ್ಲ ಮಾಡ್ಕೋತೀವಿ ಅಂದರು. ಒಂದು ದಿವಸ ಆಯಿತು. ಮರುದಿವಸ ಸಣ್ಣ ಮಗ ಬಂದ, ಅಪ್ಪ ನಾಳೊಂದು ಹೊಸ ಅನುಭವ ನಿನಗೆ. ಏನು? ಒಂದು ಬ್ಲೂ ಕ್ಯೂಬ್ ಅಂತಿದೆ ಇಲ್ಲಿ, ಅದಕ್ಕೆ 3 ನಿಮಿಷ ಟಿಕೆಟ್ ತೊಗೊಂಡಿದ್ದೀನಿ, ಟೋಕನ್ ತೊಗೊಂಡಿದ್ದೀನಿ ಅಂದ. ಏನದು ಅಂದವನು. ನಿನಗೆ ಗೊತ್ತಿಲ್ಲಪ್ಪ, ಅದು ಬ್ಲೂ ಕ್ಯೂಬ್ ಅಂತ ಒಂದು ಕೋಣೆ ಇದೆ, ಅದಕ್ಕೆ 3 ನಿಮಿಷ ಟೋಕನ್ ತೊಗೊಂಡಿದ್ದೇನೆ. ಅದಕ್ಕೆ ಎಷ್ಟು ದುಡ್ಡು ಅಂತ ಕೇಳ್ದ. ಅವನು ಹೇಳ್ದ 5,000 ರೂಪಾಯಿ ಆಗ್ತದೆ. ಅವನೊಂದು ಹುಚ್ಚಿಡ್ದಿದ್ದೇನೋ, 3 ನಿಮಿಷಕ್ಕೆ 5,000 ರೂಪಾಯಿ ಅಲ್ಲಿ ಏನಿದೆ ಅಲ್ಲಿ ಅಂತ ಕೇಳ್ದ. ನೀ ಹೇಳೋಲ್ಲ, ನಾನು ಸೀಕ್ರೆಟ್ ಅದು, ನಿನಗೆ ಅನುಭವ ಆಗಬೇಕು. ಏನಿಲ್ಲ, ಟೋಕನ್ ಇದೆಯಲ್ಲ, ತೊಗೊಂಡು ಒಳಗಡೆ ಹೋಗಬೇಕು, ಟೈಮ್ ಕೊಟ್ಟಿದ್ದಾರೆ, ಆ ಟೈಮಿಗೆ ಹೋಗ್ಬೇಕು ನೀನು. ನಾನು ಕರ್ಕೊಂಡು ಹೋಗ್ತೀನಿ ನಿನ್ನ. ಅಲ್ಲಿ ರೂಮ್ನೊಳಗೆ ಹೋಗಬೇಕು, ಬಾಗಿಲು ಹಾಕ್ಕೊಂಡು ಅಲ್ಲೊಂದು ತೂತಿದೆ, ಆ ತೂತೊಳಗೆ ಟೋಕನ್ ಹಾಕಿಬಿಡು, ಟಕ್ ಅಂತ ಸಪ್ಪಳ ಬರುತ್ತೆ.
ಅಲ್ಲಿ ಮುಂದೆ ಟೇಬಲ್ ಮೇಲೆ ಒಂದು ಕನ್ನಡಕ ಇಟ್ಟಿರ್ತಾರೆ, ಗಾಗಲ್ಸ್, ಬ್ಲ್ಯಾಕ್ ಗ್ಲಾಸ್ ಇಟ್ಟಿರ್ತಾರೆ, ಡಾರ್ಕ್ ಗ್ಲಾಸ್. ಅದನ್ನ ಹಾಕೋ, ನಿಂತ್ಕೊಂಬಿಡು 3 ನಿಮಿಷ, ಅದ್ಭುತ ಅಂತ. ಟೋಕನ್ ತೊಗೊಂಡೆ ಆಗಿದ್ದೀನಿ, ಏನು ಮಾಡೋಕ್ಕಾಗ್ತದೆ. ಇವನು ಹೋದ, ಮರುದಿವಸ ಟೈಮಿಗೆ ಹೋದ, ಬಾಗಿಲು ಹಾಕ್ಕೊಂಡ, ಆ ತೂತೊಳಗೆ ಹಾಕಿದ, ಕರ್ರ ಟಕ್ 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 ಅಂತ ಸಪ್ಪಳ ಆಯಿತು, ಕನ್ನಡಕ ಆಯಿತು, ಹಾಕ್ಕೊಂಡು ನಿಂತ್ಕೊಂಡ. ಏನೂ ಆಗಲಿಲ್ಲ. 3 ನಿಮಿಷ ಹುಚ್ಚರಂಗೆ ಅನಿಸ್ಬಿಡ್ತು ಅವನಿಗೆ. ಅವನಿಗೆ ಚಿಂತೆ ಏನು ಅಂದರೆ, ನಿಂತ್ಕೊಂಡು ಕ್ಷಣಕ್ಕೆ ಎಷ್ಟು ದುಡ್ಡು ಹೋಗ್ತಾ ಇದೆ, 5,000 ರೂಪಾಯಿ. 3 ನಿಮಿಷ ಆದಮೇಲೆ ಹೊರಗೆ ಬಂದ, ಉದ್ದು ಮುಖ ಮಾಡಿಕೊಂಡು ಮಗ ಕೇಳಿದ ಹೆಂಗಿತ್ತಪ್ಪ ಅಂತ. ಏನು ಹೆಂಗೋ ಹುಚ್ಚ, ಏನಿಲ್ಲ ಹುಚ್ಚರ ನಿಂತಿದೆ ಕನ್ನಡಕ್ಕೆ ಹಾಕ್ಕೊಂಡು ಅಂದ. ಮಗ ಅಂತ ಅದು ಏನಾಗಲಿಲ್ಲ, ನಮ್ಮ ಅಪ್ಪನಿಗೆ ನೋಡ್ಕೊಂಡು ಜಗತ್ತಿಂದ ಎಲ್ಲ ಕಡೆ ಬರ್ತಾರೆ ಜನ ನೋಡೋದಕ್ಕೆ, ಇವಾಗ ಯಾಕೆ ಆಗಲಿಲ್ಲ. ಮಕ್ಕಳು ಮಾತಾಡ್ಕೊಂಡ್ರು ಅವತ್ತು ರಾತ್ರಿ. ದೊಡ್ಡ ಮಗ ಬಂದ, ಅಪ್ಪ ಏನೇ ಆಗಲಿ ನಾಳೆ ನನಗೆ 6 ನಿಮಿಷ ಟೋಕನ್ ತೊಗೊಂಡಿದ್ದೆ. ಯಾಕಂದರೆ 3 ನಿಮಿಷಕ್ಕೆ ನನಗೆ ಗೊತ್ತಾಗಲಿಲ್ಲ, 6 ನಿಮಿಷಕ್ಕೆ ಟೋಕನ್ನು 10,000 ರೂಪಾಯಿ ಅಂದ. ಹೌದು 10,000 ರೂಪಾಯಿ, ತಲೆ ಕೆಡಿಸ್ಕೋಬೇಡ, ನೀವು ಹೋಗಿ ಬಾ ನಾಳೆ. ಬೇಜಾರಿಂದ ಹೋದ ಅವನು. ಮತ್ತೆ ಹೋದ, ಟೋಕನ್ ಹಾಕಿದ, ಕರ್ರ ಟಕ್ಕನ್ ಸಪ್ಪಳಾಯಿತು, ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ. 6 ನಿಮಿಷ ಅಂದರೆ ಎಷ್ಟು ಉದ್ದ ಅಂತ ಗೊತ್ತಾಯ್ತು ಅವನಿಗೆ. ಮುಗಿತಾನೇ ಇಲ್ಲ, ಕೆಟ್ಟದ್ದು ನಿಂತ್ಕೊಳ್ಳೋದು ಹಾಗೇನೆ. ತಲೆ ಕೆಟ್ಟೋಯ್ತು ಅವನಿಗೆ. ಹೊರಗೆ ಬಂದ, ಇನ್ನಿಷ್ಟು ಉದ್ದ ಮುಖ ಮಾಡ್ಕೊಂಡಿದ್ದ. ಅಪ್ಪ ಹೇಗಿತ್ತು, ಏನು ಹೇಗಿತ್ತು, ಇಬ್ಬರು ದುಡ್ಡು ಕಳ್ಕೊಬೇಕಂತ ಪ್ರತಿಜ್ಞೆ ಮಾಡಿದಂಗೆ ಕಾಣುತ್ತೆ. ಏನೂ ಇಲ್ಲ ಇಲ್ಲಿ ಒಳಗಡೆ. ಅವ್ರಂದ್ರು ಏನಿಲ್ಲ ಅಂದರೆ ಹೆಂಗೆ, 6 ನಿಮಿಷಕ್ಕೆ ಏನಾಗಲಿಲ್ಲ. ಮಾತಾಡ್ಕೊಂಡ್ರು. ಅವತ್ತು ರಾತ್ರಿ ಇಬ್ಬರು ಬಂದರು ಮಕ್ಕಳು. ಅಪ್ಪ ಇದೇನು ವಿಚಿತ್ರ ಅನಿಸುತ್ತೆ ನನಗೆ, ಜನ ಬಂದು ಹೊಗಳ್ತಾರೆ, ಅಷ್ಟು ಹೊಗಳ್ತಾರೆ ಬ್ಲೂ ಕ್ಯೂಬು, ನೀನಾದರೂ ಏನೂ ಇಲ್ಲ ಅಂತೀಯಲ್ಲ. ನಾಳೆ 10 ನಿಮಿಷಕ್ಕೆ ಟೋಕನ್ ತೊಗೊಂಡಿದ್ದೀವಿ, ಲಾಸ್ಟ್ ಚಾನ್ಸ್ ಅದು 10 ನಿಮಿಷದ್ದು. ಅವನಂದ ನನಗೆ ಆಗೋದಿಲ್ಲಪ್ಪ, 10 ನಿಮಿಷ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಅಂದ. ಇವತ್ತು ಲಾಸ್ಟ್ ಮಾಡಿಬಿಡು, ಪ್ರಯತ್ನ ಮಾಡು. ಒಳಗೆ ಹೋದ, ಬಾಗಿಲು ಹಾಕ್ಕೊಂಡ, ಮತ್ತೆ ಟಕ್ಕನ್ ಸಪ್ಪಳ ಆಯಿತು, ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ. 2 ನಿಮಿಷ ಆದ್ಮೇಲೆ ರೋಷ್ ಹೋಯ್ತು ಅವನಿಗೆ. ಏನು ನಿಂತ್ಕೊಂಡು ಹುಚ್ಚರಂಗಿಲ್ಲ, ಏನೇ ನೋಡೇ ಬಿಡು. ನಾನು ಕನ್ನಡಕ್ಕೆ ತೆಗೆದಿಟ್ಟ ನೋಡ್ತಾನೆ, ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಡ್ರೆಸ್ಸಿಂಗ್ ಮಿರರ್ ಒಂದು ದೊಡ್ಡ ಕನ್ನಡಿ, ಆ ಡ್ರೆಸ್ಸಿಂಗ್ ಟೇಬಲ್ ಇದೆ, ಪಕ್ಕದ ಒಂದಿಷ್ಟು ಹ್ಯಾಂಗರ್ ಇದ್ದಾವೆ, ಅಲ್ಲೊಂದಿಷ್ಟು ಬಟ್ಟೆ ತೂಗು ಹಾಕಿದ್ದಾರೆ. ಇದು ಯಾವುದೋ ಡ್ರೆಸ್ಸಿಂಗ್ ರೂಮ್ ಕಾಣುತ್ತೆ ಅಂದ. ಪಕ್ಕದಲ್ಲಿ ನೋಡಿದ ಒಂದು ಬಾಗಿಲಿತ್ತು. ಅಲ್ಲಿ ನೋಡಿ ಇನ್ನೊಂದು 6 ನಿಮಿಷ ತೆಗಿಬೇಕಲ್ಲ, 6-7 ನಿಮಿಷ ತೆಗಿಬೇಕಲ್ಲ. ಇಲ್ಲಿಂತೇನು ಮಾಡೋದು, ಆ ಬಾಗಿಲು ತೆಗೆದ, ಎದೆ ಜಲ್ ಅಂದ್ಬಿಡ್ತು. ಅಲ್ಲಿದೆ ಬ್ಲೂ ಕ್ಯೂಬ್, ಪಕ್ಕದ ರೂಮ್ ಅದು. ಅದು ಹೆಂಗೆ ಮಾಡಿದ್ದಾರೆ ಅಂದರೆ, ಇಡೀ ಕೋಣೆಯನ್ನು ಈ ಫ್ಲೋರಸೆಂಟ್ ನೀಲಿ ಬಣ್ಣ ಬಳೆದ್ಬಿಟ್ಟಿದ್ದಾರೆ. ಆ ಕಡೆ ಕಾಜಿಟ್ಟಿದ್ದಾರೆ. ಆ ಸಮುದ್ರದ ತರಂಗ ಮೇಲೆ ಕುಳಿಯುವಂಥ ಎಲ್ಲ ಬೆಳಕಿನ ಕಿರಣಗಳನ್ನು ಏಕೀಭವಿಸಿ ಒಳಗೆ ಕಳಿಸ್ತಾರೆ. ಕಣ್ಣಿಗೆ ಕುಕ್ಬಿಡ್ತದೆ. ಓಡ ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ. ತಣ್ಣ ಗಾಳಿ, ಆ ಬೆಳಕು ಕ್ಷಣಕ್ಕೆ ಅವನ ಮೈ ನೆಂದಂಗೆ ಆಗ್ಬಿಡ್ತು. ಆ ಬೆಳಕಿನಲ್ಲಿ, ಆ ಗಾಳಿಯಲ್ಲಿ ನೆಂದಂಗಾಗಿ ಕ್ಷಣಕ್ಕೆ ಅವನು 10 ವರ್ಷ ಸಣ್ಣವನಾದಂಗೆ ಅನಿಸ್ಬಿಡ್ತು. ಅದ್ಭುತ ಅನುಭವ. 5-6 ನಿಮಿಷ ಇದ್ದ, ಗಂಟೆ ಆಗಿಬಿಡ್ತು, ಟೈಮ್ ಆಯಿತು ಅಂತ ಛೇ ಅಂದ. ಇನ್ನೊಂದು 5 ನಿಮಿಷ ಇದ್ದರೆ ಚೆನ್ನಾಗಿತ್ತು. ಎಷ್ಟು ಅದ್ಭುತಪ್ಪ ಇದು, ಒಂದು 30-40 ವರ್ಷ ಸಣ್ಣವನಾಗ್ಬಿಟ್ಟಿದ್ದೇನೆ ನಾನು ಅಂತ ಹೊರಗಡೆ ಬಂದ, ನಕ್ಕೊಂಡು ಬಂದ. ಮಕ್ಳು ಕೇಳಿದ ಆಗಿತ್ತು, ಅದ್ಭುತಪ್ಪ, ಇಂಥ ಅನುಭವ ನಾನು ಜಗತ್ತಲ್ಲಿ ಆಗಿರಲಿಲ್ಲ. ಏನಪ್ಪ 40 ವರ್ಷ ಸಣ್ಣವನಾಗ್ಬಿಟ್ಟಿದ್ದೀನಿ ನಾನೀಗ ಅಂದ. ಆ ಹುಡುಗರು ಕೇಳಿದ್ರು, ಅಪ್ಪ ಮೊದಲೇ 2ನೇ ಸಲ ಏನಾಯಿತು? ಅವನಾಗ ಕೇಳಿದಂತೆ, ನನಗೇನು ಗೊತ್ತೋ ಮಾರಾಯ, ಒಳಗಡೆ ಇದೆ ಬ್ಲೂ ಕ್ಯೂಬ್ ಅಂತ, ನಾನು ಡ್ರೆಸ್ಸಿಂಗ್ ರೂಮಲ್ಲೇ ನಿಂತು ಹೊರಗೆ ಬಂದಿದ್ದೀನಿ 2 ಸಲ. ಅವರು ನಕ್ಕರು, ನನಗೂ ಫೋನ್ ಮಾಡಿದಾರೆ, ನೋಡಿ ಅಂಕಲ್ ಹಿಂಗೆ ಮಾಡ್ತಾನೆ ನಮ್ಮಪ್ಪ ಅಂತ. ಅವನು ಹೇಳಿದ, ನನಗೇನು ಗೊತ್ತೋ, ಹೇಳಬಾರ್ದೇನು ಮೊದಲೇ ಇವರು ಅಂತಂದ. ಮುಗೀತು. ಆದರೆ ಮುಂದೊಂದು 8 ದಿವಸ ಆದಮೇಲೆ ನನಗೆ ದೊಡ್ಡ ಆಧ್ಯಾತ್ಮಿಕ ಅನುಭವ ಅನಿಸ್ಬಿಡುತ್ತೆ ನನಗಿದು. ನಾವೆಲ್ಲರೂ ಹಾಗೆ ಅಲ್ಲೇನ್ರಿ, ಭಗವಂತ ನಮ್ಮನ್ನು ಭೂಮಿಗೆ ಕಳಿಸಿದ್ದಾನೆ, ಏನಾರು ಸಾಧನೆ ಮಾಡ್ಕೊಂಬನ್ನಿ ಅಂತ. ನಾವು ಬಹಳ ಜನ ಡ್ರೆಸ್ಸಿಂಗ್ ರೂಮಲ್ಲಿ ನಿಂತು ವಾಪಸ್ ಹೋಗ್ತೀವಿ, ಬ್ಲೂ ಕ್ಯೂಬಿಗೆ ಹೋಗೋದೇ ಇಲ್ಲ ಅಲ್ವಾ. ಇಲ್ಲಿ ಪ್ರಶ್ನೆ ಹಿಂಗಿದೆ, ನೀವು ಡ್ರೆಸ್ಸಿಂಗ್ ರೂಮ್ನಲ್ಲೇ ನಿಂತು ಹೋದರೆ ಜಗತ್ತು ದುಃಖಮಯ, ಮುಖ ಗಂಟು ಹಾಕ್ಕೊಂಡೇ ಹೋಗೋದು ನಾವು. ಆದರೆ ಇದಲ್ಲ ಅಂಥೇಳಿ ಹುಡುಕೋದಿದೆಯಲ್ಲ, ಸ್ವಲ್ಪ ಪ್ರಯತ್ನ ಮಾಡಿ ಬ್ಲೂ ಕ್ಯೂಬ್ ಹುಡುಕಿದರೆ ನೀವು, ಅದ್ಭುತ ಅಲ್ವ, ಅದೇ ಜೀವನ. ಆದ್ದರಿಂದ ಜೀವನ ದುಃಖಮಯವೋ ಸಂತೋಷವೋ ಅನ್ನೋದು ನೀವು ಯಾವ ದೃಷ್ಟಿಯಿಂದ ನೋಡ್ತೀರಿ ಅನ್ನೋದ್ರ ಮೇಲೆ ಇರುವಂಥದ್ದು. ಅದರಿಂದ ಬುದ್ಧ ಹೇಳ್ತಾನೆ, ನಾನು ಮನುಷ್ಯನನ್ನಾಗಿ ನೋಡಿದೆ, ಅಂದರೆ ಏಕ ವ್ಯಕ್ತಿಯನ್ನಾಗಿ ನೋಡಿದೆ. ಅವನ ಕಷ್ಟ ನನ್ನ ಹೃದಯ ಮುಟ್ತು, ಆದ್ದರಿಂದ ಅವನ ಕಷ್ಟಕ್ಕೆ ಪರಿಹಾರ ಹುಡುಕಬೇಕು ಅಂತ. ಆದರೆ ಉಪನಿಷತ್ತುಗಳು ಹೇಳ್ತಾವೆ, ಹಂಗೆ ನೋಡಬೇಡ ನೀನು, ಕಷ್ಟ ಎಲ್ರಿಗೂ ಬರುತ್ತೆ. ಆದರೆ ಕಷ್ಟ ಅಂತ ನೋಡಿದಾಗ ಕಷ್ಟ. ಒಂದು ಉದಾಹರಣೆ ಹೇಳಬೇಕು. ಮನೆಗೆ ಯಾರೋ ದೊಡ್ಡವರು ಬರ್ತಾರೆ, ಅವ್ರು 3 ಜನ ಬರ್ತಾರೆ. ಒಬ್ಬರು ಹಿರಿಯರು ಬಹಳ ತಿಳ್ಕೊಂಡಿದ್ದಾರೆ ಬರ್ತಾರೆ. ಮನೆ ಆಕೆಗೆ 2 ಅವಕಾಶಗಳಿದ್ದಾವೆ ಈಗ. ಒಂದು, ಎಷ್ಟು ಜನ ಬರ್ತಾರೆ? 3 ಜನನ 2 ದಿವಸ 4 ದಿವಸ ಇರ್ತಾರಂತ. ಅಯ್ಯೋ ಆಯ್ತಪ್ಪ ಕೊಜಿತೀರಂತ. ಈ 4 ದಿವಸ ದುಡಿದು ಸಾಯ್ಬೇಕು ನಾನು. ಇದು ಒಂದು ದೃಷ್ಟಿ. ಬರಬೇಕು, ದುಡಿಯೋ ನಾನೇ ತಾನೇ, ಯಾಕಪ್ಪ ಬರ್ತಾರೆ ನಮ್ಮ ಮನೆಗೆ ಮಂದಿ, ಬರಬಾರ್ದು. ಬೇಕಾದ್ರೆ ಬಂದರೆ ಕಷ್ಟ, ದುಡ್ತಾ ತಪ್ಪಲ್ಲ, ಇದು ಕಷ್ಟ.
ದುಃಖದ ಸೂಚನೆ ಇದು. ಆದರೆ ಅದನ್ನು ಇನ್ನೊಂದು ರೀತಿ ನೋಡೋದಾದರೆ, ಯಾರ ಮನೆಗೆ ಬರ್ತಾರೆ ಸುಮ್ಮನೆ ಅಲ್ಲ? ಯಾರ ಮನೆಗೆ ಹೋಗ್ತಾರೆ? ಯಾರು? ಅವ್ರಿಗೆ ಊಟ ಇಲ್ವಾ? ದೊಡ್ಡವರು, ನಮ್ಗೆ ಅವಕಾಶ ಸಿಕ್ಕಿದೆ, ದೊಡ್ಡವರು ಬರೋದು ಅಪರೂಪ, ನಮ್ಮ ಮನೆಗೆ ಬರಲಿ, 3 ದಿವಸ ಅಲ್ಲ 4 ದಿವಸ ಇರಲಿ, ಅವ್ರ ಜೊತೆಗೆ ಮಾತಾಡ್ಕೊಳ್ಳೋಣ, ಅವಕಾಶ ಇದೆ, ಸಂಭ್ರಮ ಅಲ್ವ ಅವ್ರ ಜೊತೆಗಿರುವಂಥದ್ದು, ಮಾಡೋಣ, ಎಲ್ಲರೂ ಕೂತು ಮಾಡೋಣ ಬನ್ನಿ. ಆಮೇಲೆ ಸಾಯಂಕಾಲ ಕೂತು ಹರಟೆ ಹೊಡೆದು ಅವ್ರ ಕಡೆಯಿಂದ ಏನೇನು ತಿಳುವಳಿಕೆ ತಿಳ್ಕೊಳ್ಳೋಣ. ಇದು ಎರಡನೇ ದೃಷ್ಟಿ. ಸಂದರ್ಭ ಒಂದೇ ತಾನೇ. ಮನೆಗೆ ಬರೋರು ದೊಡ್ಡವರು, ಅಯ್ಯೋ ಪೀಡೆಪ್ಪ ಬಂದುಬಿಟ್ರು ನೋಡಿ, 4 ದಿವಸ ನನ್ನ ಕಷ್ಟ ಮುಗಿಲಿಲ್ಲ ಅಂತ ಗೊದ್ದಾಡೋದು ದುಃಖ. ಆದರೆ ಅದನ್ನೇ ಒಂದು ದೊಡ್ಡ ಅವಕಾಶ ಅಂತ ಬಳಸ್ಕೊಳ್ಳೋದು ಇದೆಯಲ್ಲ, ಇದನ್ನು ಸಂತೋಷ ನೋಡುವಂಥದ್ದು. ಮನೆಯಲ್ಲಿ ಹಿರಿಯರಿಗೆ ಯಾರಿಗೂ ಆರಾಮಿಲ್ಲ, ತಂದೆ ತಾಯಿ ಅಜ್ಜ ಅಜ್ಜಿ ಯಾರು ಒಬ್ಬರಿಗೆ ತುಂಬ ಆರಾಮಿಲ್ಲ, ಅನಾರೋಗ್ಯವಾಗಿ ಮಲ್ಕೊಂಡಿದ್ದಾರೆ. 2 ದೃಷ್ಟಿಯಿಂದ ಗಮನಿಸ್ಬೋದು. ಒಂದು, ಆಯ್ತಪ್ಪ ನನ್ನ ಜೀವ ಸಣ್ಣ ಆಯ್ತಿನ, ಅವ್ರು ರಿಪೇರಿ ಆಗೋ ತನಕನೂ ನಾನು ರಿಪೇರಿಗೆ ಬರ್ತೀನಿ. ಎಷ್ಟು ಮಾಡೋದ್ರಿ ಇದೆಯಾ ಮಾಡೋದಂದರೆ ಹಾಸಿಗೆ ಮೇಲೆ ಕೂತು ಮಲ್ಕೋಬೇಕಾರೆ ಎಲ್ಲ ಅಲ್ಲೇ ಮಾಡ್ಬೇಕು ನಾವು, ಭಾಳ ಕಷ್ಟ ಇದು, ಅಯ್ಯೋ ಒದ್ದಾಟ ಅಲ್ವಾ? ಒಂದು ರೀತಿ ಒದ್ದಾಟ, ಸಂಕಟ ಅಂತ ಅನಿಸುತ್ತೆ. ಇನ್ನೊಂದು ರೀತಿ ನೋಡಿದಾಗ, ನೀವು ಮಗುವಾಗಿದ್ದಾಗ ನೀವು ತೊಂದರೆ ಕೊಟ್ಟದ್ದು ಎಷ್ಟಿತ್ತು ಅಂದರೆ, ಅವ್ರು ಕೊಟ್ಟು ತೊಂದರೆ 1% ಇಲ್ಲ. ನೀವು ಮಗು ಆಗಿದ್ದಾಗ ತಾಯಿ ಬೇಜಾರು ಮಾಡಿಕೊಂಡು ಎಷ್ಟು ತೊಂದರೆ ಕೊಡ್ತಾನೆ, ಹೊರಗೆ ಹಾಕ್ರಿ ಇವ್ನು ಅಂದಿರು ಬದುಕ್ತಿದ್ವ ನಾವೆಲ್ಲಾದರೂ? ಆಕೆ ಆರಾಮಿಲ್ಲದೆ ಮಲ್ಕೊಂಡಾಗ ಆಕೆಗೆ ಸೇವೆ ಮಾಡೋದು ಇದೆಯಲ್ಲ, ಅವಕಾಶ ಅದು ಭಗವಂತ ಕೊಟ್ಟದ್ದು. ಹೀಗಾದ್ರೂ ಋಣ ತೀರ್ಸೋಕೊಂದು ಅವಕಾಶ ಆಯಿತು. 2 ದೃಷ್ಟಿಯಿಂದ ನೋಡ್ಬೋದಲ್ಲ. ನಾಳೆ ಬೇಕು ಅಂದರೂ ಆ ಜೀವ ಸಿಗಲ್ಲ ನಿಮಗೆ. ನೀವು ಹಂಬಲಿಸಿದ್ರು ಕೂಡ ಸಿಗಲಾರ್ದಂಥ ಜೀವ ಇದೆ, ಕೊನೆ ಹಂತದಲ್ಲಿದೆ. ನನಗೆ ಆದಿದ್ದಷ್ಟು ಮಾಡ್ತೀನಿ, ಸಂಭ್ರಮದಿಂದ ಪ್ರೀತಿಯಿಂದ ಮಾಡ್ತೀನಿ ಅನ್ನೋದು ಸುಖ ಆಗ್ತದೆ. ಅದು ಭಾರ ಅಂದ್ಕೊಂಡಾಗ ದುಃಖ ಆಗ್ತದೆ. ಆದ್ದರಿಂದ ದಯವಿಟ್ಟು ಒಂದು ಮಾತು ನಾವು ನೆನಪಿಡಬೇಕಾದದ್ದು ಇಲ್ಲಿ ಬುದ್ಧನ ಚಿಂತೆ ಮಾಡುವಾಗ, ಸುಖ ದುಃಖ ಬರೀ ಘಟನೆಗಳು ಮಾತ್ರ. ನಾನು ವೈಯಕ್ತಿಕ ಅಭಿಪ್ರಾಯ ಇದು. ನಾನು 2600 ವರ್ಷ ಹಿಂದಿದ್ದರೆ ಬುದ್ಧನಿಗೆ ಹೇಳ್ತಿದ್ದೆ, ನಾನು ಖಂಡಿತವಾಗಿ ಹೇಳ್ತಿದ್ದೆ. ಬರೀ ದುಃಖ ಅನ್ನೋ ಜಗತ್ತಲ್ಲಿ ಇಲ್ಲ, ನೀನು ನೋಡೋ ರೀತಿ ಮೇಲಿದೆ. ಬರೀ ಸುಖ ಅನ್ನೋದು ಇಲ್ಲ, ಅವು ಘಟನೆಗಳು ಮಾತ್ರ. ಆದರೆ ನಮಗೆ ಅಭಿಪ್ರಾಯ ಏನಾಗಿದೆ ಅಂದರೆ, ಒಂದು ದುಃಖ ಭಾಳ ದಿವಸ ಕಾಡಿಬಿಡುತ್ತೆ ನಮ್ಮನ್ನು ಅಂತ. ಭಾಳ ಅಂಟ್ಕೊಂಡಿದ್ದೀವಿ ಅದಕ್ಕೆ ನಾವು. ಬಹಳ ಅಂಟ್ಕೊಂಡಾಗ ದುಃಖ ಜಾಸ್ತಿ ದಿವಸ ಇರುತ್ತೆ. ಸಂತೋಷ ಇಲ್ವೇನ್ರಿ ಜೀವನದಲ್ಲಿ? ಸಂತೋಷ ಬೇಕಾದಷ್ಟು ಇದೆಯಲ್ಲಪ್ಪ, ಸಂಭ್ರಮ ಪಡಲ್ವ ನಾವು? ನನಗೆ ಒಬ್ಬ ಮನುಷ್ಯ ಹೇಳಿದ್ದ, ಅದನ್ನು ಹೇಳ್ಬಿಡ್ಬೇಕು ನಿಮಗೆ, ಅದು ಯಾವ ಪುಸ್ತಕದಲ್ಲೂ ಸಿಗೋದಲ್ಲ. ನನಗೊಬ್ಬ ಜಪಾನೀಸ್ ಝೆನ್ ಗುರು ಇದನ್ನು ಕಲಿಸ್ಕೊಟ್ಟ. ಇದು ಬಹುಶಃ ಹಿಂದೆ ಹೇಳಿಲ್ಲ ಅನಿಸುತ್ತೆ ನಾನು ಇದನ್ನು. ಬಹಳ ನನಗಂತೂ ಪ್ರಯೋಜನ ಆದದ್ದು. ಆತ ಹೇಳಿದ್ದು, ಹೌ ಟು ಬಿಕಮ್ ಎ ಹೀರೋ ವೆನ್ ಯು ಆರ್ ಹರ್ಟ್ ಅಂತ. ಸಾಮಾನ್ಯವಾಗಿ ನಿಮಗೆ ನೋವಾದಾಗ, ದುಃಖ ಆದಾಗ, ಯು ಡೋಂಟ್ ಬಿಕಮ್ ಎ ಹೀರೋ, ಯು ಬಿಕಮ್ ಎ ಝೀರೋ. ಮನಸ್ಸಿಗೆ ನೋವಾದಾಗ, ಯಾರೋ ಬೈದಾಗ, ನೋವಾದಾಗ ನಾವು ಝೀರೋ ಆಗ್ತೀವಿ, ಹೀರೋ ಆಗಲ್ಲ. ಆತ ಹೇಳೋದೇನು ಗೊತ್ತಾ? ಹೌ ಟು ಬಿಕಮ್ ಎ ಹೀರೋ ವೆನ್ ಯು ಆರ್ ಹರ್ಟ್ ಅಂತ. ನಿಮ್ಮ ಮನಸ್ಸಿಗೆ ನೋವಾದಾಗ ನೀವು ಹೀರೋ ಆಗೋದು ಹೆಂಗೆ ಅಂತ ಅವನು ಬರೆದು ತೋರಿಸ್ತಿದ್ದ. ಇಲ್ಲಿ ಬರೆಯೋಕ್ಕಾಗಲ್ಲ, ಬಟ್ ತೋರಿಸ್ತೀನಿ, ಹೇಳ್ತೀನಿ ನಾನು. ಅವ್ನು ಹೇಳೋನು, ಹೀರೋ ಅನ್ನೋ ಪದದಲ್ಲಿ ಎಷ್ಟು ಅಕ್ಷರ ಇದೆ? ಆ ಮನುಷ್ಯಗೆ 120 ವರ್ಷ ಅಂತ ಹೇಳ್ತಾ ಇದ್ರಪ್ಪ ಅವರು. ಅವ್ನು ನೋಡಿದ್ರೆ 55, 60, 60 ರಂಗಿದ್ದವನು. ಏನು ಶಾಂತ ಮುಖಾರಿ ಆತಂದು. ನೋಡಿದ್ರೆ ನಮ್ಗೆ ಸಂತೋಷ ಆಗಬೇಕು. ಆತ ಸಾಧನೆ ಮಾಡಿದ ಮನುಷ್ಯ ಆತ ತೊದಲ್ಕೊಂಡು ಇಂಗ್ಲೀಷ್ ಅಷ್ಟು ನೆರೆಗಳು ಮಾತಾಡೋಕ್ಕಾಗಲ್ಲ. ಆತ ಹೇಳಿದಂಥ ವಿದ್ಯೆ ನನಗಿನ್ನೂ ಮರ್ತಿಲ್ಲ, ನನಗೆ ಭಾಳ ಪ್ರಯೋಜನ ಆಗಿದೆ ಜೀವನದಲ್ಲಿ. ಅವನು ಹೇಳಿದ, ಇಂಗ್ಲೀಷಲ್ಲಿ 4 ಅಕ್ಷರ ಇದೆ ಹೀರೋ ಅನ್ನೋ ಪದಕ್ಕೆ, HERO, ಹೀರೋ ಅಂತ. ಎಚ್ ಅಂದರೆ ಮೊದಲನೇ ಅಕ್ಷರ. ಎಚ್ ಅಂದರೆ ಏನು? ಹರ್ಟ್ ಅಂದರೆ ನೋವಾಗೋದು. ಹರ್ಟ್ ಅಂದರೆ ಏನದು? ದೈಹಿಕವಾಗಿ ಆಗಲಿ ಮಾನಸಿಕವಾಗಲಿ ಒಂದು ಘಟನೆ ಅಷ್ಟೇನೆ, ಅದು ಇಟ್ಸ್ ಎ ಹ್ಯಾಪನಿಂಗ್. ಎಚ್ ಈಸ್ ಓನ್ಲಿ ಎ ಹ್ಯಾಪನಿಂಗ್ ಅಂತ. ಈಗ ನೀವು ತರಕಾರಿ ಹೆಚ್ಚುತ್ತಾ ಇರ್ತೀರಿ, ನಿಮ್ಮ ಅತ್ಯಂತ ಪ್ರೀತಿ ಸೀರಿಯಲ್ ನೋಡ್ತಾ ಇರ್ತೀರಿ. ಚಕ್ ಅಂತ ಬೆಳೆ ಕತ್ತರಿಸ್ಕೊಂಡ್ರಿ. ಎಷ್ಟು ಟೈಮ್ ತೊಗೊಂಡು ಬರೆದು ಕತ್ಕೋಬೇಕಾದ್ರೆ 1 ಸೆಕೆಂಡಲ್ಲಿ ಕತ್ತರಿಸ್ತದೆ ಬೆಳೆ ನಿಮ್ಮದು. ಆದರೆ ಅದು ಗುಣ ಆಗಬೇಕಾದ್ರೆ 3 ವಾರ ಬೇಕು ಅಲ್ವಾ? ಬೆರಳು ಕತ್ತರಿಸ್ಕೊಂಡು ಒಂದೊಂದು ಕ್ಷಣ, ಅದು ಹರ್ಟ್, ಅದು ಕೈಯಿಂದ ಕತ್ತರಿಸ್ಕೊಂಡದ್ದು ಒಂದೇ ಕ್ಷಣದಲ್ಲಿ ಕತ್ತರಿಸ್ಕೊಂಡ್ಬಿಟ್ರಿ. ಅಥವಾ ಬೆಳಗ್ಗೆ ನೀವು ವಾಕಿಂಗ್ ಹೋಗ್ತಿರ್ತೀರಿ, ಗಂಡ ಹೆಂಡತಿ ಹೋದಾಗ ಯಾವನೋ ಬರ್ತಾನೆ, ಏನೋ ಇಡಿಯಟ್ ಅಂತ, ನಿಮಗೆ ಮೂರ್ಖ ಇದ್ದೀನಿ ನೀನು ಅಂತಾನೆ. ಎಷ್ಟು ಟೈಮ್ ತೊಗೊಂಡು ತನಬೇಕಾದ್ರೆ ಅವನಿಗೆ 5 ಸೆಕೆಂಡಲ್ಲಿ ಅಂದು ಹೋಗ್ಬಿಟ್ಟ ಅವನು ಇಡಿಯಟ್ ಅಂತ. ನಾನು ಬಿಟ್ಬಿಡ್ತೀನಿ ಅಷ್ಟಕ್ಕೆ ಅದನ್ನು. ನನಗೆ ಇಡಿಯಟ್ ಅಂತಾನೆ ಅವನು ಇಡಿಯಟ್, ಅವ್ರ ಮನೆತನ ಇಡಿಯಟ್ಟು ಅಂತ ಕೂಗಾಡಲ್ಲ ನಾವು. ಇನ್ನೊಂದು ಕೆಲವರು ಹೇಳೋದು ನೋಡಬೇಕು, ಬೆಳಗ್ಗೆ ಸಿಕ್ಕ ನೋಡ್ರಿ ಅವನು, ಅಯ್ಯೋ ಇಡೀ ದಿವಸ ಹಾಳಾಗೋಯ್ತು ನಂದು ಅನ್ನಲ್ಲ ನಾವು. ಬೆಳಗ್ಗೆ ಅವ್ನು ನೋಡಿದ್ನೋ, ಅವ್ನ ಮಾತು ಕೇಳಿದ್ನೋ, ಇಡೀ ದಿವಸ ಹಾಳಾಗೋಯ್ತು. ಎಷ್ಟೊತ್ತು ನೋಡಿದ್ರಿ ಅವನ್ನ?
1 ನಿಮಿಷ. ಮುಂದೆ 23 ತಾಸು 59 ನಿಮಿಷ ನೀವು ಬೇರೆಯೇ ಇದ್ರಿ, ಆದರೂ ಅದೇ ಕಾಡಿದೆ ನಿಮ್ಮನ್ನು. ಅದು ಅಂದ್ಕೊಳ್ಳೋದು ಇಡಿಯಟ್ ಅಂತ ನನಗವನು, ಅದು ನಾನು ಹೆಂಡತಿ ಪಕ್ಕದಲ್ಲಿದ್ದಾಗ ಇಡಿಯಟ್ ಅನ್ಬೇಕು ಅವನು. ಆಕೆ ಏನು ಅನ್ಕೋತಾಳೆ ನನ್ನ, ಇದು ಗೊಯ್ ಇದು ಭಾಳ ಚಂದ. ಇದು ಮೊದಲನೇದು ಹರ್ಟ್ ಅಂದರೆ ನೋವಾಗುವಂಥದ್ದು. ಅದು ನೀವು ಅಪೇಕ್ಷೆ ಪಟ್ಟೋ ಅಪೇಕ್ಷೆ ಪಡದೇನೋ ಆಗಿಬಿಡುವಂಥದ್ದು. ಹರ್ಟ್ ಹ್ಯಾಪನ್ಸ್ ವಿತ್ ಆರ್ ವಿದೌಟ್ ಯುವರ್ ಪರ್ಮಿಷನ್. ಅದು ಘಟನೆ, ದೈಹಿಕವಾಗಿ ಆಗಲಿ ಮಾನಸಿಕವಾಗಲಿ ಒಂದು ಹ್ಯಾಪನಿಂಗ್ ಅದು. ನೆಕ್ಸ್ಟ್ ಇದೆಯಲ್ಲ, ಇವ್ಯಾಲ್ಯೂಯೇಷನ್ ಅಂತ. ಮನಸ್ಸು ಅದ್ರ ಬಗ್ಗೆ ಚಿಂತನೆ ಮಾಡುತ್ತೆ. ಆ ಘಟನೆ ಆದದ್ದು 1 ಸೆಕೆಂಡು 2 ಸೆಕೆಂಡು 5 ಸೆಕೆಂಡು, ಆದರೆ ನಾನು ಮುಂದೆ ಎಷ್ಟು ವರ್ಷ ನೆನೆಸ್ತೀನಿ ಗೊತ್ತಾ ಅದನ್ನು. ಅಯ್ಯೋ ನೆನೆಸ್ಕೊಂಡು ಈ ಕೆಲವು ಸಿನಿಮಾಗಳು ನೋಡಬೇಕು. ಅವನು ಹೇಳ್ತಿರ್ತಾನೆ 25 ಬರಸ ಇಂಥ ಕಾಮ್ ಕೇಳಿ ತಡಪ್ರಾತ. 25 ವರ್ಷ ಪ್ರತಿ ಕಾರ್ಯಕ್ಕೆ ಒದ್ದಾಡ್ತಾ ಇದ್ದೆ. ಅಯ್ಯೋ ಜನ್ಮ, ಯಾವುದೋ ಒಂದು ಸಣ್ಣ ಘಟನೆ ಆಗಿದೆ, 25 ವರ್ಷ ಕಾಯ್ಕೊಂಡಿದ್ದಾನು ಹೊಡಿಬೇಕು ಅಂತ. ಅಂದರೆ 20 ವರ್ಷ ಮನಸ್ಸಲ್ಲಿ ಕುದ್ದಿಲ್ಲ, ಕುದ್ದು ಹೋಗಿಲ್ಲ ಅವನು ಸಫರ್ ಆದದ್ದು 1 ನಿಮಿಷ ಅಲ್ಲ, ಅದು 25 ವರ್ಷ ಸಫರ್ ಆಗಿದ್ದಾನೆ ಅವನು. ಈ ಇವ್ಯಾಲ್ಯೂಯೇಷನ್, ಟು ಮಚ್ ಆಫ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ ನಾವು. ಅದಕ್ಕೆ ನಿಮ್ಗೆ ಯಾರಾದರೂ ಏನಾದರೂ ಒಂದು ಮಾತಂದರೆ ಮರೆಯೋದೇ ಇಲ್ಲ ರೀ ನಾವು. ನೆನಪಿದೆಯಾ? ಏಪ್ರಿಲ್ 24 ಸಾಯಂಕಾಲ 6:15 ಬಸ್ ಸ್ಟ್ಯಾಂಡ್ ಹತ್ರ ನೀವು ನಿಂತಿದ್ರಿ, ರೆಡ್ ಡ್ರೆಸ್ ಹಾಕ್ಕೊಂಡಿದ್ರಿ. ಅವತ್ತು ಏನಂದ್ರಿ? ಅಯ್ಯೋ ಕರ್ಮವೇ, ಎಷ್ಟು ಮೆಮರಿ ಪವರ್ ರೀ ಇದು, ಅಲ್ಲ ಅದ್ಭುತ ಅಲ್ಲ? ಆದರೆ ಒಳ್ಳೇದು ಮರ್ತು ಹೋಗಿರುತ್ತೆ, ಹಂಗಂದ್ರೆ ಅವರು ಅಂತೀವಿ. ಆದರೆ ಬೈದದ್ದು ಮಾತ್ರ ನೆನಪಿರುತ್ತೆ. ಯಾಕೆ ಗೊತ್ತಾ? ಅದನ್ನು ನೆನೆಸ್ಕೊಂಡು ವಿ ಸ್ಟಾರ್ಟ್ ರೀಲಿವಿಂಗ್ ದ ಸೇಮ್ ಥಿಂಗ್. ಇಸ್ ಕಾಲ್ಡ್ ಇವ್ಯಾಲ್ಯೂಯೇಷನ್. ಗೊಯ್ ಅಂತ ಬೆಳೆಸ್ಕೊಂಡು ದೊಡ್ಡ ತಲೆ ಮೇಲೆ ಭಾರ ಮಾಡ್ಕೊಂಡಿದ್ದೀನಿ. ಹರ್ಟು, ಮನಸ್ಸಿಗೆ ನೋವು ಅಂತೇನಿದೆಯೋ ಒಂದು ಕ್ಷಣದಲ್ಲಿ ಆಗುವಂಥದ್ದು. ಅದನ್ನು ನೆನೆಸ್ಕೊಂಡು ಜೀವ ಭಾರ ಮಾಡ್ಕೊಂಡಿದ್ದೀನಿ ನಾನು. ಈಸ್ ಇವ್ಯಾಲ್ಯೂಯೇಷನ್. ನೆಕ್ಸ್ಟ್ ಮುಂದೆ ಬರ್ತದಲ್ಲ. ಅಂದರೆ ಏನು? ಅದನ್ನು ರೆಸ್ಪಾನ್ಸ್ ಮಾಡಬೇಕು, ಇಲ್ಲಾಂದ್ರೆ ರಿಯಾಕ್ಟ್. 2 ಇದೆ ಒಳಗೆ. ಒಂದು ರಿಯಾಕ್ಟ್ ಅಂದರೆ ಪ್ರತಿಕ್ರಿಯೆ ತೋರಿಸುವಂಥದ್ದು. ಯಾವನೋ ಒಬ್ಬ ಹೇಳ್ದ, ನೀ ಹುಚ್ಚ ಇದ್ಯಾ, ನೀ ಹುಚ್ಚ ಅಂತ ಬೈತೇನಲ್ಲ. ಕೆಲವರು ಹೇಳ್ತಾರೆ, ನೋಡ್ಬೇಕು ಜೋರಾಗಿ ಹೇಳ್ತಾರೆ ಕೆಲವರು. ನಾವೆಲ್ಲ ನೇರವಾಗಿ ಮಾತಾಡೋರು. 1 ಹೊಡೆತ 2 ತುಂಡು. ಏನು ದೊಡ್ಡ ಸಾಧನೆನಾ ಅದು? ಹಂಗೆ ಹೇಳೋದೇನು ದೊಡ್ಡ ಸಾಧನೆ ಅಲ್ಲ. ಹೇಳೋದನ್ನು ತಡ್ಕೊಳ್ಳೋದು ದೊಡ್ಡ ಸಂಯಮ, ಅದು ದೊಡ್ಡ ಸಾಧನೆ ಅದು. ಆದ್ರೆ ಕೆಲವ್ರು ಹಾಗಿಲ್ಲ, ನಾವೆಲ್ಲ ಉದ್ರಿ ಇಡಲ್ಲ ರೀ, ವಾಪಸ್ ಕೊಟ್ಬಿಡ್ತೀವಿ. ಇದು ರಿಯಾಕ್ಟ್. ಇನ್ನೊಂದಿದೆಯಲ್ಲ, ರೆಸ್ಪಾನ್ಸ್ ಅಂತ. ಅದು ಪ್ರತಿಕ್ರಿಯೆ ಅಲ್ಲ, ಸಂಯಮದಿಂದ ತಿಳುವಳಿಕೆಯಿಂದ ಉತ್ತರ ಕೊಡುವಂಥದ್ದು. ಈ ರಿಯಾಕ್ಟಿಗೂ ರೆಸ್ಪಾನ್ಸ್ಗೂ ವ್ಯತ್ಯಾಸ ಏನು? ರಿಯಾಕ್ಟ್ ಅಂದರೆ ಪಟ್ ಅಂತ ಹೇಳ್ಬಿಡೋದು, ರೆಸ್ಪಾನ್ಸ್ ಅಂತ ತಡ್ಕೊಂಡು ಹೇಳಬೇಕು. ನನಗೆ ಅವ ಮೂರ್ಖ ಅಂದಲ್ಲ ಬೆಳಿಗ್ಗೆ, ನೀ ಮೂರ್ಖ ಅಂದ್ಬಿಟ್ಟೆ ನಾನು, ಅದು ರಿಯಾಕ್ಟ್ ಆಯಿತು. ಅದ್ರ ಬದಲು ನನಗೆ ಯಾಕೆ ಮೂರ್ಖ ಅಂದ ಅವನು? ಒಂದು ಕ್ಷಣ ವಿಚಾರ ಮಾಡಿ, ಭಾಳ ಜಾಸ್ತಿ ಬೇಕಾಗಿಲ್ಲ. ಅಯ್ಯೋ ನೀನೇ ಮಾಡಿದ್ದ, ಮೂರ್ಖರ ಕೆಲಸನೇ ಅಲ್ವಾ ಮಾಡಿದ್ದು, ನಾ ಮಾಡಿದ ತಪ್ಪಲ್ವಾ ಅದು, ಅದಕ್ಕೆ ಅಂಜಿದ್ದಾನು. ನಾನು ಮೂರ್ಖತನ ಮಾಡಿದ್ದೀನಿ, ಮೂರ್ಖ ಅಂಜಿದ್ದಾನೆ, ತಪ್ಪೇನಿದೆ ಅದರೊಳಗೆ ಅಂತಾದರೂ ಒಂದು ಆಗ್ಬೋದು. ಅಥವಾ ನಾ ಏನೂ ಕೆಟ್ಟ ಕೆಲಸ ಮಾಡಿಲ್ಲ, ತಪ್ಪು ಮಾಡಿಲ್ಲ, ಅವ್ನು ಮೂರ್ಖ ಅಂದ್ರೆ ರಾಂಗ್ ನಂಬರ್ ಅಷ್ಟೇ. ಈಗ ಯಾರಾದ್ರು ಬಂದು ರಮೇಶ ಬಾರೋ ಅಂತ ಕರೆದು ತಿರುಗಿ ನೋಡ್ತೇನೆ ನಾನು, ಇಲ್ಲ ರಮೇಶ ಅಲ್ಲ, ನಾ ಗುರುರಾಜ ಅಲ್ವಾ, ರಾಂಗ್ ನಂಬರ್ ಅದು. ಎಷ್ಟು ತಿಳುವಳಿಕೆ ಬರುತ್ತೆ ನೋಡಿ. ಅವನು ಮೂರ್ಖ ಅಂದಾಗ ನಾನು ಮೂರ್ಖತನದ ಕೆಲಸ ಮಾಡಿದರೆ ಅವನು ಸರಿಯಾಗಿ ಅಂದಿದ್ದಾನೆ, ಅದಕ್ಕೂ ಕೋಪ ಮಾಡ್ಕೊಳ್ಳೋ ಕಾರಣ ಇಲ್ಲ. ನಾನು ಮೂರ್ಖತನದ ಕೆಲಸ ಮಾಡದೆ ಹೋದಾಗ ಮೂರ್ಖ ಅಂದರೆ ಅದು ರಾಂಗ್ ನಂಬರ್, ನನಗಲ್ಲ ಅದು. 2 ರೀತಿಯಿಂದನೂ ಮನುಷ್ಯ ಸಮಾಧಾನ ಆಗ್ತದೆ. ಅದು ಇಮೋಷ್ನಲ್ ಸ್ಟೇಟ್ ಆಫ್ ಮೈಂಡ್ ಆ್ಯಂಡ್ ರ್ಯಾಷನಲ್ ಸ್ಟೇಟ್ ಆಫ್ ಮೈಂಡ್ ಅಂತ ಇಟ್ಕೊಂಡಿರ್ತೀವಿ ನಾವು. ಇಮೋಷನಲ್ ಇದ್ದಾಗ, ಭಾವನಾತ್ಮಕವಾಗಿದ್ದಾಗ ಪಟ್ಟಂತ ಮಾಯಿಂದ ಮಾತು ಬಂದುಬಿಡ್ತವೆ. ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಆಗಿದೆ, ಕೋಪದಿಂದ ಅಂದ್ಬಿಟ್ಟು ಹಿಂದಾಸಿ ಹೋಗಿ ಬೇಜಾರು ಮಾಡ್ಕೋಬೇಡ್ರಿ, ಏನೋ ಕೋಪದಲ್ಲಿ ಅಂದ್ಬಿಟ್ಟೆ ಅಂದಿಲ್ಲ ನಾವು ಎಷ್ಟೋ ಸಲ. ಯಾಕೆ? ಅವಾಗ ಭಾವನಾತ್ಮಕವಾಗಿ ಏರಿದಾಗ ಹೇಳಿಬಿಡ್ತೀವಿ, ಅದು ರಿಯಾಕ್ಷನ್ ಅದು. ಆದರೆ ಅದನ್ನೇ ಒಂದು ಚೂರು ತಡೆದು ನಾನು ನಿಧಾನಕ್ಕೆ ಮಾತಾಡಿದರೆ ಹಾಗೆ ಮಾತಾಡ್ತಿರ್ಲಿಲ್ಲ. ಅದು ರ್ಯಾಷನಲ್ ಸ್ಟೇಟ್ ಆಫ್ ಮೈಂಡಲ್ಲಿ ಬರೋದು. ಇಲ್ಲಿ ಬರೋದಿದ್ದೇನೆ, 3ನೇ ಹೇಳಿದ್ನಲ್ಲ, ರಿಯಾಕ್ಟ್ ಆರ್ ರೆಸ್ಪಾನ್ಸ್. ಕಡಿದು ಇದೆ ನೋಡ್ರಿ ಹೀರೋದೊಳಗೆ. ಹ್ಯಾಪನಿಂಗ್, ಈಸ್ ಇವ್ಯಾಲ್ಯೂಯೇಷನ್, ಈಸ್ ರಿಯಾಕ್ಟ್ ಆರ್ ರೆಸ್ಪಾನ್ಸ್. ರಿಯಾಕ್ಟ್, ರೆಸ್ಪಾನ್ಸ್. ಅದಕ್ಕೆ ಒಂದು ಭಾಷೆ ಹೇಳಬೇಕು, ಅಧಿಕಾರದಲ್ಲಿದ್ದಂಥ ದೊಡ್ಡ ಜನ ರೆಸ್ಪಾನ್ಸಿಬಲ್ ಪೀಪಲ್ ಅಂತಾರೆ, ರಿಯಾಕ್ಟಿಬಲ್ ಪೀಪಲ್ ಅನ್ನೋಲ್ಲ. ಆದರೆ ಭಾಳ ಜನ ರಿಯಾಕ್ಟೇ ಮಾಡ್ತಾರೆ. ಅವ್ರು ರಿಯಾಕ್ಟ್ ಮಾಡಬಾರ್ದು ಅಂತ ರೆಸ್ಪಾನ್ಸಿಬಲ್ ಅಂತ ಕರೆಯೋದು ಅವ್ರನ್ನ. ಅಂದ ತಕ್ಷಣ ಏನು ಮಾತಾಡಬೇಡಿ, ಯಾರೂ ತಲೆಗೆ ಪಿಸ್ತೂಲ್ ಹಿಡಿದಿಲ್ಲ, ಮಾತಾಡು ಅಂತ ಯಾರೂ ಹೇಳಿಲ್ಲ. ಅಂತ ಪರಿ ಅವಸರ ಮಾಡ್ಕೊಂಡು ಯಾಕೆ ಹೇಳ್ತೀರಿ, ವಿಚಾರ ಮಾಡಿ ಹೇಳಿ ಅಂತ. ರಿಯಾಕ್ಟ್ ಆ್ಯಂಡ್ ರೆಸ್ಪಾನ್ಸ್. ಕಡೆಯದು ಇದೆಯಲ್ಲ, ಔಟ್ಕಮ್. ವಾಟ್ ಈಸ್ ದ ಔಟ್ಕಮ್ ಆಫ್ ಆಲ್ ದಿಸ್? ಇದರದೆಲ್ಲ ಪರಿಣಾಮ ಏನಪ್ಪ, ಫಲ ಏನು, ಫಲಶ್ರುತಿ 2 ಇದೆ. ಒಂದು ತಿಳುವಳಿಕೆ ಬರುತ್ತೆ, ದರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್
ಆರ್ ಯು ಫೀಲ್ ಮಿಸರಬಲ್. ಒಂದು ತಿಳುವಳಿಕೆ ಬರ್ತದೆ, ಇಲ್ಲಾಂದ್ರೆ ಭಾಳ ಮಿಸರಬಲ್ ಆಗ್ತೀರಿ, ಕಷ್ಟಪಡ್ತೀರಿ, ದುಃಖ ಪಡ್ತೀರಿ. 2, ಯಾವಾಗ ಆಗ್ತದೆ ಅಂತ ಭಾಳ ಚಂದ ಹೇಳಿದವನು ಜೆನ್ ಮಾಸ್ಟರು. ಯಾವಾಗ ನೀನು ರಿಯಾಕ್ಟ್ ಮಾಡಿದ್ದೀಯೋ, ಪ್ರತಿಕ್ರಿಯೆ ತೋರಿಸಿದ್ದೀಯೋ, ಆಗ ನೀ ಮಿಸರಬಲ್ಲೇ ಆಗೋದು. ಯಾವಾಗ ರೆಸ್ಪಾನ್ಸ್ ತೋರಿಸಿದ್ದೀಯೋ, ಅಂದರೆ ತಡೆದು ವಿಚಾರ ಮಾಡಿ ಉತ್ತರ ಕೊಟ್ಟಿದ್ದೀಯೋ, ಆವಾಗೆಲ್ಲ ತಿಳುವಳಿಕೆ ಬರ್ತದೆ. ಬಹಳ ಚಂದ ಅದು. ಯಾವಾಗ ನಾನು ಕೋಪದಿಂದ ಮಾತಾಡಿದ್ದೇನೋ, ಕೋಪದ ಪ್ರತಿಫಲ ನನ್ನ ದುಃಖನೇ ಆಗೋದು. ಆದರೆ ತಿಳುವಳಿಕೆಯಿಂದ, ಪ್ರೀತಿಯಿಂದ ಮಾತಾಡಿದಾಗ ಕೋಪ ಬರಲ್ಲ. ಅಕಸ್ಮಾತ್ ನನಗೆ ಯಾರಾದರೂ ಮೂರ್ಖ ಅಂದರೆ ಪೇಷನ್ಸ್ ಬೇಕು, ತಾಳ್ಕೋಬೇಕು, ಎಫರ್ಟ್ ಮಾಡಬೇಕಾಯ್ತು, ಒಂದೇ ಸಲ ಬರಲ್ಲ ಅದು. ಏನೂ ಹೇಳಬೇಡಿ. ಆವಾಗ ಆತನೇ ಬರ್ತಾನೆ ಮರುದಿವಸ, ಸಾರಿ ಸರ್ ನಾ ಏನೋ ಅಂದ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ. ಅಲ್ಲ, ಆತನೇ ತಿಳುವಳಿಕೆ ಬಂದಿದೆ. ನೀವು ರಿಯಾಕ್ಟ್ ಮಾಡಿದರೆ ಅವನು ಜಗಳಕ್ಕೆ ಬರ್ತಾನೆ. ಆದ್ದರಿಂದ ಎಲ್ಲಿ ರಿಯಾಕ್ಷನ್ ಇದೆಯೋ ಅಲ್ಲಿ ಮಿಸರಬಲ್ ಆಗ್ತೀವಿ, ದುಃಖ ಬರ್ತದೆ. ಎಲ್ಲಿ ನನಗೆ ರಿಸ್ಪಾನ್ಸ್ ಇದೆಯೋ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ಅಂತ. ಈಗ ನೋಡಿ, 4 ಅಕ್ಷರ ಹೀರೋದೊಳಗೆ 2 ನಮ್ಮ ಕೈಯಲ್ಲಿದೆ, 2 ನಮ್ಮ ಕೈಯಲ್ಲಿಲ್ಲ. ಮೊದಲನೇದು ಹರ್ಟ್ ನಮ್ಮ ಕೈಯಲ್ಲಿಲ್ಲ. ನಾನು ಅಪೇಕ್ಷೆ ಪಡೋದೇನೋ ನನ್ನ ಮನಸ್ಸಿಗೆ ನೋವು ಆಗಬಹುದು. ನನಗೆ ಗೊತ್ತಿಲ್ಲದೆ ಏನೋ ತಪ್ಪಿಲ್ಲದೇನೆ ಕೆಲವು ಬೈಬೋದು ನನ್ನ, ಅದರಿಂದ ಮನಸ್ಸಿಗೆ ನೋವಾಗ್ತದೆ. ಚಾಕುವಿಂದ ಬೆಳಕು ತರಿಸ್ಕೊಂಡ್ಬಿಡ್ತೇನೆ, ಬೇಕು ಅಂತ ಮಾಡ್ಕೊಂಡದ್ದಲ್ಲ. ಆದ್ದರಿಂದ ಹರ್ಟ್ ಅನ್ನೋದು ನನಗೆ ಬೇಕೋ ಬೇಡವೋ ಆಗಿಬಿಡುವಂಥದ್ದು. 2ನೇದು ನಮ್ಮ ಕೈಯಲ್ಲಿದೆ, ಇವ್ಯಾಲ್ಯೂಯೇಷನ್. ಅದನ್ನು ಬುದ್ಧ ಮುಂದೆ ಹೇಳ್ತಾನೆ, ಅವನು ವಿಚಾರ ಬಂದಾಗ ಹೇಳ್ತೀನಿ. ಇವ್ಯಾಲ್ಯೂಯೇಷನ್ ತುಂಬ ಮಾಡಬೇಡಿ, ತುಂಬ ವಿಚಾರ ಮಾಡಬೇಡಿ, ಆದದ್ದಕ್ಕೆ ಬಿಟ್ಬಿಡಿ, ಅದು ಅಲ್ಲಿಗೆ ಬಿಟ್ಬಿಡಿ. ಎಲ್ಲ ನಂಗೆ ಬಿಟ್ಕೊಂಡು ಹೋದ್ರೆ ಹೆಂಗ್ರಿ ಅಂತ ಕೆಲವರು ಕೇಳ್ತಾರೆ. ಬಿಡಬೇಡಿ, ರಿಸಲ್ಟ್ ಏನಾಗ್ತದೆ, ಮಿಸರಬಲ್ ಆಗ್ತೀರಿ ಅಷ್ಟೇ. ಈಗ ನಿಮ್ಮ ಕೋಪ ಬಂದರೆ ಯಾರು BP ಹೆಚ್ಚಿಗೆ ಆಯಿತು? ನಿಮ್ಮದೇ ತಾನೇ, ನನಗೇನಾಗೋಲ್ಲಲ್ಲ. ಸಿಂಪಲ್ ಹೇಳ್ತೀನಿ, ಯಾರು ಕೋಪ ಮಾಡ್ಕೋತಾರೆ ಅವ್ರದ್ದೇ BP ಜಾಸ್ತಿ ಆಗೋದಲ್ಲ. ಆದ್ದರಿಂದ ಅದು ಹೇಳ್ತಾನೆ ಅವನು. ಸೆಕೆಂಡ್ ಇದೆಯಲ್ಲ ಇವ್ಯಾಲ್ಯೂಯೇಷನ್ನು, ಅದನ್ನು ನಮ್ಮ ಕೈಯಲ್ಲಿದೆ. ಹರ್ಟ್ ನಮ್ಮ ಕೈಯಲ್ಲಿಲ್ಲ. ಇವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಬೇಡಿ. ಮುಂದೆ 3ನೇದು ರಿಯಾಕ್ಟ್ ಆರ್ ರೆಸ್ಪಾನ್ಸ್. ಇದ್ರ ಬಗ್ಗೆ ಯಾವ್ದು ಮಾಡಬೇಕು ನಾನು? ಆದಷ್ಟು ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಹೋಲ್ಡ್ ಆನ್ ಹಿಡ್ಕೊಳ್ಳಿ. ತಕ್ಷಣ ಉತ್ತರ ಕೊಡಬೇಕು ಅಂತೇನಿಲ್ಲ, ವಿಚಾರ ಮಾಡಿ ಹೇಳ್ತೀನಿ ಅನ್ನಿ. ಬಹಳಷ್ಟು ಆತುರದ ನಿರ್ಣಯಗಳೇ, ಆತುರದ ಮಾತುಗಳೇ ಮನಸ್ಸಿಗೆ ನೋವು ಮಾಡುವಂಥದ್ದು. ಆದ್ದರಿಂದ ರೆಸ್ಪಾನ್ಸ್ ಇದ್ದಾಗ ಔಟ್ಕಮ್ ಇದೆಯಲ್ಲ ನಮ್ಮ ಕೈಯಲ್ಲಿ ಬೇಕೇ ಆಗಿಲ್ಲ, ಅದು ರಿಸಲ್ಟ್. ಅದು ನೀವು ರಿಯಾಕ್ಟ್ ಮಾಡಿದರೆ ಮಿಸರಬಲ್ ಆಗ್ತೀರಿ, ರೆಸ್ಪಾನ್ಸ್ ತೋರಿಸಿದರೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇಷ್ಟೇ. ಹರ್ಟ್ ನಮ್ಮ ಕೈಯಲ್ಲಿಲ್ಲ, ಔಟ್ಕಮ್ ಇಸ್ ದ ರಿಸಲ್ಟ್. ನಡುವಿನ 2 ಮಾತ್ರ ನಮ್ಮ ಕೈಯಲ್ಲಿದ್ದಾವೆ, ಇವ್ಯಾಲ್ಯೂಯೇಷನ್ ಆರ್ ರೆಸ್ಪಾನ್ಸ್ ಆರ್ ರಿಯಾಕ್ಷನ್. ಇದನ್ನು ನಾವು ಮುಖ್ಯವಾಗಿ ಹೇಳ್ಕೋಬೇಕಾದ್ದು. ದುಃಖ ಸುಖ ಅನ್ನೋದು ಯಾರ ಕಡೆ ಇದೆ ಅಂತ, ಇದು ನನ್ನ ಚಾಯ್ಸ್. ಅದು ಇಫ್ ಐ ವಾಂಟ್ ಟು ಬಿ ಮಿಸರಬಲ್ ಐ ಕ್ಯಾನ್ ರಿಯಾಕ್ಟ್. ಇಫ್ ಐ ಆಲ್ವೇಸ್ ರೆಸ್ಪಾಂಡ್ ಐ ಆಮ್ ಆಲ್ವೇಸ್ ಗೋಯಿಂಗ್ ಟು ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಪೀಪಲ್. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ಆ ಝೆನ್ ಮಾಸ್ಟರ್ ಹೇಳಿದ ಮಾತ್ರ ಇವತ್ತಿಗೂ ಮರೆಯಲ್ಲ ನಾನು. ಕೋಪ ಬಂದಾಗ ಒಂದು ಘಟನೆ ಇದೆ, ಅದು ಹೇಳಿಬಿಡ್ತೀನಿ. ನಾನು ಹೆಂಡ್ತಿ ಹೇಳಿಲ್ಲ ಅದನ್ನು, ಫಸ್ಟ್ ಟೈಮ್ ಹೇಳ್ತಿರೋದು. ಆಕೆಗೆ ಗೊತ್ತಿಲ್ಲ, ಯಾಕಂದ್ರೆ ಮನಸ್ಸಿಗೆ ನೋವಾಗ್ತದೆ ಅಂತ ಹೇಳಿಲ್ಲ. ಯಾಕೋ ಹೇಳಬೇಕು ಅನಿಸ್ಬಿಡ್ತು, ಹೇಳಿಬಿಡ್ತೀನಿ. ನಾನು ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದೆ ಭಾಳ ವರ್ಷ. ಅಡ್ಮಿಷನ್ ಸಿಗೋದೇ ಸಾಧ್ಯ ಇಲ್ಲ, ಅಲ್ಲಿ ಭಾಳ ಪ್ರೆಷರ್ ಇರೋದು, ತುಂಬ ಪ್ರೆಷರ್ ಬರೋದು. ಬಂದವರಿಗೆಲ್ಲ ಇಲ್ಲ ಸಾರಿ ನೋ ಸೀಟ್ ಅಂತ ಹೇಳಿ ಉಸಿರು ಕಟ್ಟಿಬಿಡ್ಬೇಕು. ಮನೆಗೆ ಹೋದಾಗ ಆಕೆ ಮೊಸರು ಹಾಕಲ್ಲ ಅಂದರೆ ನೋ ಅನ್ನೋಂಗೆ ಆಗ್ತಿತ್ತು ಪರಿಸ್ಥಿತಿ. ಅಷ್ಟು ನೋ ಅಂತ ಬಂದುಬಿಟ್ಟಿತ್ತು ತಲೆಗೆ ನನಗೆ. ಒಂದು ದಿವಸ ಹೀಗೆ ಸಾಯಂಕಾಲ 6 ಗಂಟೆಗೆ ಮುಗಿತಪ್ಪ ಇವತ್ತಿನ ಕೆಲಸ ಅಂತ ಕೂತಿದ್ದೀನಿ. ತಮ್ಮ ಕಣ್ಣಿಗೆ ಬರಬೇಕು, ಟೇಬಲ್ಲು ಮುಂದೆ 3 ಚೇರ್ ಇರ್ತವೆ, ಅಷ್ಟು ದೂರ ಡೋರು, ಆಟೋಮೆಟಿಕ್ ಡೋರ್ ಕ್ಲೋಸರ್ ಇರುವಂಥ ಬಾಗಿಲು. ಹೊರಗಡೆ ಒಂದು ಸೆಕ್ರೆಟ್ರಿ ಇರ್ತಿತ್ತು. ನನಗೊಂದು ಅಭ್ಯಾಸ, ಯಾರಾದರೂ ಜೋರಾಗಿ ಮಾತಾಡಬಾರ್ದು ಕ್ಯಾಂಪಸ್ ಒಳಗೆ, ಒಂದು ಕಿರ್ಚಿಗಳು ಸರಿ ಇರಲ್ಲ. ಆಕೆ ಒಂದೇ ಸಲ ಕೂತ್ಕೊಳ್ಳೋದು ಕೇಳಿಸ್ತು, ಹೋಗಬೇಡಿ ಸರ್ ಮೀಟ್ ಮಾಡಲ್ಲ ನಿಮ್ಮನ್ನು. ಅಡ್ಮಿಷನ್ ತಾನೇ? ಇಲ್ಲಪ್ಪ ಅಡ್ಮಿಷನ್ ಇಲ್ಲ, ಮೀಟ್ ಮಾಡಬೇಡಿ ಅವ್ರನ್ನ, ಆಗೋಲ್ಲ ಅಂತ ಹೇಳ್ತಾ ಇದ್ದಾಳಾಕೆ. ಜೋರಾಗಿ ಮಾತಾಡ್ತಾಳಾಕೆ. ಆಮೇಲೆ ಬೇಡ ಅಂತಿದ್ಲು. ದಡ್ಡ ನನ್ನ ಬಾಗಿಲ ಸಪ್ಪಳಾಯಿತು. ಬಾಗಿಲು ತಳ್ಕೊಂಡು ಇಬ್ಬರು ಒಳಗೆ ಬಂದುಬಿಟ್ರು. ಗಂಡ ಹೆಂಡತಿ ಇಬ್ಬರು ಬಂದರು. ಆಕೆ ಓಡಿ ಬಂದರು. ಸೆಕ್ರೆಟ್ರಿ, ನೋಡಿ ಸರ್ ಏನಿದ್ದಾರೆ ಇವರು, ನಾನು ತಳ್ಕೊಂಡು ಬರ್ತಾರೆ ಸರ್ ಒಳಗಡೆಯವರು, ಹೇಳಿದ್ರೆ ಕೇಳಲ್ಲ ಅಂತ. ಆಯ್ತು ಬಿಡಮ್ಮ, ನೀವು ಹೋಗಿ ಬಂದಿದ್ದಾರೆ ಒಳಗಡೆ ಹೇಗಿದ್ರು. ಅಲ್ಲಿಂದ ಒಂದು 8 ಹೆಜ್ಜೆ ಹತ್ತಿ ನಡ್ಕೊಂಬರ್ಬೇಕು ನಾನು ಟೇಬಲ್ ತನಕ ಬರಬೇಕಾದ್ರೆ. ನಾನೇನು ಮಾಡಿದೆ, ಒಳಗೆ ಬಂದಿದ್ದಾರಲ್ಲ ಕೂತ್ಕೊಳ್ಳಿ ಎಂದೆ. ಗಂಡ ಹೆಂಡತಿ ಬಂದವರು, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರುತ್ತೆ. ಆ ಹೆಂಡತಿ ಒಂದು ಹೆಜ್ಜೆ ಮುಂದಿಟ್ಟಂದರು. ಕೂತ್ಕೊಳ್ಳೋಕೆ ಬರಲಿಲ್ಲ ರೀ ಅಂದರು. ನಾನಂದೇ ಸಾಮಾನ್ಯವಾಗಿ ಪಾಲಕರು ಅಡ್ಮಿಷನ್ ಹೊತ್ತಿಗಾದರೂ ಪ್ರಿನ್ಸಿಪಾಲ್ ಜೊತೆ ಒಳ್ಳೆಯವರು ಇರ್ತಾರೆ. ಆಮೇಲೆ ಏನಾಗ್ತದೆ ಮತ್ತೆ ಬೇರೆ. ಅವರು ಕೂತ್ಕೊಳ್ಳೋಕೆ ಬರಲಿಲ್ಲ ರೀ ಅಂದರು. ಕೊಂಕಿತ್ತು ಮಾತೊಳಗೆ.
ಆಯ್ತಮ್ಮ ನೀವು ಕೂತ್ಕೊಳ್ಳೋದು ನಾನು ನಿಂತ್ಕೋಬೇಕಾಗತ್ತೆ ಅಂದೆ. ಗಂಡ ಒಂದು ಹೆಜ್ಜೆ ಮುಂದೆ ಬಂದ, ಚೆನ್ನಾಗಿ ರಿಹರ್ಸಲ್ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆ ಬಂದು ನಾಟಕ ಸಬ್ ಮಾಡಿರಿ ಅಂದ. ನಾಟಕ ಬಂದ್ ಮಾಡಿರಿ ಅಂದ. ಯಾವ ನಾಟಕ ಅಂತ ಕೇಳಿದೆ. ನೋಡಿ ನಾವು ಯಾರು ಗೊತ್ತಿಲ್ವಾ ನಿಮಗೆ ಅಂದ. ನಿಜವಾಗ್ಲೂ ಗೊತ್ತಿಲ್ಲ ರೀ ನನಗೆ, ನೀವು ಯಾರು ಅಂತ ಗೊತ್ತಿಲ್ಲ, ಅಥವಾ ಮರ್ತಿರ್ಬೇಕು ನಾನು, ಯಾರು ಅಂತ ಹೇಳಿದರೆ ಗೊತ್ತಾಗ್ತದಪ್ಪ ಅಂದೆ. ನೋಡು ನನಗೆ ಗೊತ್ತಿಲ್ಲ ಅಂತ ಇವರಿಗೆ ಅಂತ ಆಕೆ ಹೇಳ್ದ. ಆಕೆ ಬಂದರು, ಮಾತಾಡ್ಕೊಂಡು ಬಂದು ನಾನು ಕುರ್ಚಿ ಹಿಂದೆ ನಿಂತಿದ್ದಾರೆ. ನಾ ಎದ್ದು ನಿಂತಿದ್ದೇನೆ ಅವ್ರು ಬಂದಿದ್ದಾರೆ ಅಂತ. ಅಲ್ಲಿ ನಿಂತ್ಕೊಂಡು ನಿಮ್ಗಲೇ ಹೊಗಳೋಕೆ ಬರಲಿಲ್ಲ ರೀ, ಶಾಪ ಹಾಕೋಕೆ ಬಂದಿದ್ದೆ ನಿಮಗೆ ಅಂದರು. ನಂದು ಇದೇನಪ್ಪ ಹೊಸದಿದು, ಯಾಕೆ ಏನಾಯಿತು ಅಂತ ಕೇಳಿದೆ. ಆಕೆ ನಾನು ಕಣ್ಣು ಕಟ್ಟಿದಂಗಿದೆ ಒಂದು ಸಲ, ಅದು ಹೇಳ್ತಿಲ್ಲ ಅಲ್ಲ, ಇವು ದುಃಖ ಮರಿಬಾರ್ದು ಅಂತೀವಲ್ಲ, ಆದರೆ ನನಗೀಗ ಸಂತೋಷವಾಗಿ ನೆನೆಸ್ಕೊಂಡು ಆರ್ಟಿಕಲ್ ಬರೆದಿದ್ದೀನಿ ಅದರ ಮೇಲೆ. ಈಗ ಆಕೆ ನನ್ನ ಮುಖದ ಕಡೆ ಕೈ ಮಾಡಿ, ಐ ಕಮ್ ಹಿಯರ್ ಟು ಕರ್ಸ್ ದಟ್ ಬೋತ್ ಯುವರ್ ಸನ್ ಶುಡ್ ಡೈ ಅಂದು. ನಾನು ಮನುಷ್ಯ ಸ್ವಾಮಿ, ಸಣ್ಣ ವಯಸ್ಸು ಇನ್ನೂ ಅವಾಗ. ನನ್ನ ಸ್ಟೂಡೆಂಟ್ ಇಲ್ಲೇ ಇದ್ದಾರೆ, ಸುಮ್ಮ ಇಲ್ಲೇ ಇದ್ದಾರೆ. ಕೈ ಮಾಡಿಬಿಟ್ಟು ಬೋತ್ ಯುವರ್ ಸನ್ ಶುಡ್ ಡೈ ಅಂದು. ನನಗೂ ಒಂಚೂರು ರಕ್ತ ತಲೆಗೆ ಏರ್ಬಿಡ್ತು. ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ಆಕೆಗೆ, ಯಾಕಂದರೆ ಇಬ್ಬರು ಮಕ್ಕಳು ಅಂತ ಗೊತ್ತಿದೆ ಆಕೆಗೆ, ನನಗಿಬ್ಬರು ಮಕ್ಕಳಿದ್ದಾರೆ ಅಂತ. ಅಂಡ್ ಇಬ್ಬರು ಗಂಡು ಮಕ್ಕಳು ಅಂತೂ ಗೊತ್ತಿದೆ ಆಕೆಗೆ. ಆಕಂದ ನಾನೇನು ಮಾಡಿದೆ, ಕೈ ಸೀದಾ ಬಟನ್ ಕಡೆ ಹೋಯ್ತು, ಬಜರ್ ಇರ್ತದಲ್ಲ, ಬಜರ್ ಪ್ರೆಸ್ ಮಾಡಿ ಥ್ರೋ ದೀಸ್ ಫೆಲೋಸ್ ಔಟ್ ಅನ್ಬೇಕಂತ ಮಾಡಿದ್ದೆ ನಾನು. ಅವನು ಝೆನ್ ಮಾಸ್ಟರ್ ತಲೆಗೆ ಬಂದುಬಿಟ್ಟ ನನಗೆ ಒಂದೇ ಸಲ. ಡೋಂಟ್ ರಿಯಾಕ್ಟ್, ಅವ್ನು ಹೇಳಿದ್ನಲ್ಲ, ಡೋಂಟ್ ರಿಯಾಕ್ಟ್, ರೆಸ್ಪಾಂಡ್. ಕೈ ತಕ್ಕೊಂಡೆ. ಐ ಮೇಡ್ ಎನ್ ಎಫರ್ಟ್ ಟು ಸ್ಮೈಲ್. ಆಯ್ತಪ್ಪ, ಶಾಪ ಕೊಟ್ಟದ್ದಾಯ್ತು, ನೀವು ಯಾರು ಹೇಳಿ ಎಂದೆ. ಗಂಡ ಹೇಳ್ದ, ಅಂತೂ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ನೀವು ಅಂದ. ನಾನೆಲ್ಲೋ ರಾಂಗ್ ನಂಬರ್ ಅನ್ನಿಸ್ತು. ನಂದು ಹೆಣ್ಮಕ್ಳು ಕಾಲೇಜು, ಮಗನಿಗೇನು ಕೆಲಸ ಅಲ್ಲಿ, ಅಂತೂ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ಅಂದ. ಅದು ಏನು ತಪ್ಪು ತಿಳ್ಕೊಂಡಿದ್ದೀರಿ, ಇದು ಹೆಣ್ಮಕ್ಳು ಕಾಲೇಜ್, ಗೊತ್ತ್ರಿ ಗೊತ್ತು ಅಂದ. ಮತ್ತು ಮಗನಿಗೆ ಹೆಂಗೆ ಅಡ್ಮಿಷನ್ ಕೊಡೋದು ನಾನು? ಇಲ್ಲೆಲ್ಲ ಸರ್ದಾರ್ ಪಟೇಲ್ ಹೈಸ್ಕೂಲಿಗೆ ಕೊಡಿಸಿಲ್ಲ ನಾನೇನು. ಸರ್ದಾರ್ ಪಟೇಲ್ ಹೈಸ್ಕೂಲ್ ಅಂತ ನಮ್ಮದೇ ಸಂಸ್ಥೆ, ಆ ಸಂಸ್ಥೆಗೆ ನಾನು ಚೇರ್ಮನ್ ಆಗಿದ್ದೆ, ಲೋಕಲ್ ಕಮಿಟಿಗೆ. ಓಹೋ, ಹಿಂಗೆ ಪರಿಸ್ಥಿತಿ ಇದು, ಏನು ಅಡ್ಮಿಷನ್ 8th ಸ್ಟ್ಯಾಂಡರ್ಡ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ಸೀಟು ಅಂದ. ಅದು ನೀವು ಯಾರು ಅಂತ ಗೊತ್ತಿಲ್ಲಪ್ಪ, ನಾನೇ ಯಾಕೆ ಸ್ಟಾಪ್ ಮಾಡಲಿ? ಈಗ ಜಗತ್ತು ಹೇಗಿದೆ ಸ್ವಾಮಿ ಅಂದರೆ, ನೀವು ಒಳ್ಳೆಯರಾಗಿರೋದು ಅಷ್ಟೇ ಅಲ್ಲ, ಒಳ್ಳೆಯರಾಗಿದ್ದೀರಿ ಅಂತ ತೋರಿಸ್ಕೋಬೇಕಾಗತ್ತೆ. ಈಗ ಜಗತ್ತು ಹಂಗಿದೆ. ಈಗ ನಾನೇನು ಮಾಡಿದೆ, ಕೂತ್ಕೊಳ್ಳಿ, ಹಾಗೂ ಅಂದಿದ್ದೀರಲ್ಲ, ಶಾಪ ಕೊಟ್ಬಿಟ್ಟಿದ್ದೀರಿ, ಕೂತ್ಕೊಳ್ಳಿ, ನಾನು ಒಂದು ನಿಮಿಷ ಪ್ರೂವ್ ಮಾಡಿಬಿಡ್ತೀನಿ. ಇದು ನನ್ನ ಮೇಲೆ ಚಾರ್ಜ್ ಮಾಡಿದ್ದೀರಿ, ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ದೀರಿ ಅಂತ ಹೇಳಿದ್ದೀರಿ, ನಾನು ನೋಡ್ತೀನಿ. ನನ್ನ ಸೆಕ್ರೆಟ್ರಿಗೆ ಫೋನ್ ಮಾಡಿ ರಾಮನಾಥನ್ ಕನೆಕ್ಟ್ ಮಾಡು ಅಂತ ಹೇಳಿದೆ, ಹೆಡ್ ಮಾಸ್ಟರ್ ಆಫ್ ದಿ ಹೈಸ್ಕೂಲ್. ನಾನು ಸ್ಪೀಕರ್ ಫೋನ್ ಆನ್ ಮಾಡಿದೆ, ಕೈಯಲ್ಲಿ ಎತ್ಕೊಳ್ಳಿಲ್ಲ ಫೋನು. ಯಾಕೆ ಗೊತ್ತಾ? ಏನು ಮಾತಾಡಿದ್ರು ನನಗೇನು ಗೊತ್ತು ಅಂದರೆ, ಬೇಡ ಆಕೆನೂ ಕೇಳಿಸ್ಕೊಳ್ಳಿ. ಸ್ಪೀಕರ್ ಫೋನ್ ಆನ್ ಮಾಡಿ ರಾಮನಾಥನ್ ಒಂದೆಲ್ಲ ಏನು ಬಂದರು, ರಾಮನಾಥನ್ ಒಂದು ಕೆಲಸ ಮಾಡಿ, ನಿಮ್ಮ ಹುಡುಗನ ನಂಬರ್ ಏನಪ್ಪ, ಅಡ್ಮಿಷನ್ ನಂಬರು ಅಂತ ಕೇಳಿದ್ರು. ಅವ್ರು ಹೇಳಿದರು, ನೋಡಿ ಈಗ ಏನೋ ನಂಬರ್ ಅಂತೆ, ಅದು ಸೀಟ್ ಸಿಕ್ಕಿದೆಯಾ ನೋಡಿ ಸ್ವಲ್ಪ ಹೇಳ್ತೀರಾ ನನಗೆ ಅಂದರು. ಸರ್ ಒಂದು 5 ನಿಮಿಷ ಹೇಳ ಮೇಲೆ ಫೋನ್ ಮಾಡಲ. ಇಲ್ಲ ನಾನು ಹಿಡ್ಕೊಂಡಿರ್ತೀನಿ ಅಂದೆ. ಇಲ್ಲ ಸರ್ ಸ್ವಲ್ಪ ಚೆಕ್ ಮಾಡಿ ನಿಮಗೆ ಒಂದೇ. ಅವರಲ್ಲಿ ಕೂಗೋದು ಕೇಳಿಸ್ತಾ ಇತ್ತು, ಕೇಳ್ತಿದ್ದಾರೆ ರೀ ಚೇರ್ಮನು, ಅದು ಕೊಡ್ರಿ, ಲಿಸ್ಟ್ ಕೊಡ್ರಿ, ಅಡ್ಮಿಷನ್ ಲಿಸ್ಟ್ ಕೊಡ್ರಿ ಅಂತೆಲ್ಲ ತರಿಸ್ಕೊಂಡಿದ್ದೆಲ್ಲ ಮಾತಾಡೋದು ಕೇಳಿಸ್ತಾ ಇತ್ತಲ್ಲ. ಅವ್ರು ಇಲ್ಲ ಸರ್ ಕೊಟ್ಟಿಲ್ಲ ಅಡ್ಮಿಷನ್ನು ಅಂದರು. ಯಾಕೆ ಕೊಟ್ಟಿಲ್ಲ? ನಾವೊಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತೀವಲ್ಲ ಸರ್, ಅದರಲ್ಲಿ ಮ್ಯಾಥಮೆಟಿಕ್ಸು ಸೈನ್ಸ್ ಎರಡರಲ್ಲೂ ಒಂದು ಸಿಂಗಲ್ ಡಿಜಿಟ್ ಮಾರ್ಕ್ಸ್ ಬಂದಿದೆ ಅವನಿಗೆ, ಅದು ಕೊಟ್ಟಿಲ್ಲ. ನಾನು ಅದು ಬಿಟ್ಟು ಬೇರೆ ಕಾರಣ ಏನದು ಉಂಟಾ? ಇನ್ನೇನಿರುತ್ತೆ ಸರ್? ನಾನು ಬಂದುಬಿಡಲ ಸರ್, ಅದು ಬರಬೇಡ್ರಿ, ನೀವು ಅಲ್ಲೇ ಹೇಳ್ರಿ, ನಿಮಗೆ ಸೀಟ್ ಕೊಡಬೇಡ ಅಂತ ಯಾರಾದರೂ ಹೇಳಿದ್ರಾ ಅಂತ ಕೇಳಿದೆ. ಅದ್ಯಾರು ಹೇಳ್ತಾರೆ ಸರ್, ಕೊಡು ಅಂತ ಪ್ರಾಣ ತೆಗಿತಾರೆ ಹೊರತಾಗಿ ಇಲ್ಲ ಅಂತ ಯಾರು? ವಿಚಾರ ಮಾಡ್ಕೊಳ್ಳಿ, ನಾನೇನಾದರೂ ಹೇಳಿದ್ನ ಕೊಡಬೇಡ ಹುಡುಗನಿಗೆ ಸೀಟು ಅಂತ ಹೇಳಿ? ಇಲ್ಲ ಸರ್ ಅಂದರು. ಬಿಟ್ಬಿಡಿ ಹಾಗೆ, ಥ್ಯಾಂಕ್ ಯು, ಓನಿಟ್ಟೆ. ಹೇಳಿಪ್ಪ ನೀವು ಯಾರು ಅಂತ ಹೇಳಿ ನನಗೆ ಗೊತ್ತಿಲ್ಲ. ತಮಾಷೆ ನೋಡಿ ಹೇಗಿರುತ್ತೆ ಜಗತ್ತು ಅಂದರೆ, ಗಂಡ ಹೆಂಡತಿ ಬಂದಿದ್ದಾರಲ್ಲ, ಆ ಗಂಡನ ಅಕ್ಕ ನಮ್ಮಲ್ಲಿ ಕೆಲಸ ಮಾಡ್ತಿದ್ರು 10 ವರ್ಷದ ಹಿಂದೆ. ಒಳ್ಳೆ ಹೆಣ್ಮಗಳು ಮತ್ತು ಒಳ್ಳೆ ಟೀಚರ್ ಅಲ್ಲ, ಏನು ಮಾಡೋದು? ಒಳ್ಳೆ ಹೆಣ್ಮಗಳು ಆದರೆ ಒಳ್ಳೆ ಟೀಚರ್ ಅಲ್ಲ. ನಾನು ಬುದ್ಧಿವಂತ ಹುಡುಗರು ನಮ್ಮ ಕಾಲೇಜಲ್ಲೆಲ್ಲ ಅವಾಗ ಪ್ರಶ್ನೆ ಕೇಳೋರು, ಕಷ್ಟ ಆಗ್ತಿತ್ತು. 1 ವರ್ಷ ಹೇಗೋ ಹೇಳಿದೆ, ಮಾಡಿ ಅಂದೆ, ಆಗಲಿಲ್ಲ. ಆಕೆ ಅಮ್ಮ ಆಗೋಲ್ಲಮ್ಮ, ಮುಂದೆ ವರ್ಷ ನೀನು ರೆಕಮೆಂಡ್ ಮಾಡಲ್ಲ ನಾನು ಅಂತ ಹೇಳಿದೆ. ಮೊದಲು ಹೇಳಿದ್ದೆ 3 ತಿಂಗಳು ಮೊದಲು. ಮುಂದೆ ವರ್ಷ ಕಂಟಿನ್ಯೂ ಮಾಡಲಿಲ್ಲ. ಆಕೆ ಮೇಲೆ ತುಂಬ ಪ್ರೆಷರ್ ತಂದರು, ಏನೋ ಮಾಡಿದರು, ಆಗಲಿಲ್ಲ. ಅವ್ರು ಹೋದರು. ಅವ್ರ ಮನೇಲಿ ನಾನು ವಿಲನ್ ಅಲ್ವಾ, ತೆಗೆದು ಹಾಕಿದ ಪ್ರಿನ್ಸಿಪಾಲ್ ಒಂದು ನೌಕರಿಯಿಂದ ಅಂತ ಆಗಿರಬೇಕಲ್ಲ. ನನ್ನ ಮಕ್ಕಳ ಬಗ್ಗೆ ಜವಾಬ್ದಾರಿ ಇದೆ, ನಾನು ಮಾಡಬೇಕಲ್ಲ. ಆಕೆ ತಮ್ಮ ಇವನು, ಅವನ ಮಗ 8th ಅಡ್ಮಿಷನ್ ಪರೀಕ್ಷೆ ತೊಗೊಂಡಿದ್ದಾನೆ. ಅಲ್ಲಿ 100 ಜನ ತೊಗೋತಾರೆ, 5-6 ಜನಕ್ಕೆ ಕೊಡ್ತಿದ್ರು ಪರೀಕ್ಷೆ ಮಾಡಿ. ಲಿಸ್ಟಲ್ಲಿ ಹಾಕಿದ್ದಾರೆ, ನೋಡೋಕೆ ಹೋಗಿದ್ದಾರೆ ಗಂಡ ಹೆಂಡ್ತಿ ಇಬ್ಬರು. ಅಲ್ಲೂ ಏನು ದುಃಖ ಆಗಿರಲಿಕ್ಕಿಲ್ಲ ಅವರಿಗೆ, ನನ್ನ ಮಗನಿಗೆ ಸಿಕ್ಕಿಲ್ಲ ಅಂತ. ಕೆಳಗೆ ನಾನು ಸೈನ್ ಮಾಡಬೇಕಲ್ಲ ಚೇರ್ಮನ್ ಅಂತ. ಓ ಇವನೇ ಪಾಪಿ,
ಇವನೇ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದವನು ಅಂತ ಆ ಕೋಪದಲ್ಲಿ ಬಂದು ನನಗೆಲ್ಲ ಬೈದರು. ನಾನು ಹೇಳಿದೆ, ನೋಡಿಮ್ಮ ಹಿಂಗಿದೆ, ನನಗೆ ಸಂಬಂಧ ಇಲ್ಲ, ಅದು ನಾನು ನೋಡೋದು ಇಲ್ಲ, ಲಿಸ್ಟ್ ಅವ್ರು ಮಾಡ್ತಾರೆ, ಸುಮ್ಮನೆ ಸೈನ್ ಮಾಡೋದಷ್ಟೇ ನಾನು ಅಂತೆಲ್ಲ ಹೇಳಿ ಕಾಫಿ ಕೊಟ್ಟು ಕಳಿಸಿದೆ. ಹೋಗುವಾಗ ಒಂದು ತಮಾಷೆ ಆಯಿತು. ಇಬ್ಬರು ಬಾಗಿಲವರೆಗೆ ಹೋದವರು ಆಕೆ ವಾಪಸ್ ಬಂದರು. ತಾಯಿ ಕಣ್ಣು ತುಂಬ ನೀರು ಆಕೆಗೆ ತುಂಬಿಕೊಂಡು, ಸರ್ ನಾನು ಹಂಗೆ ಅನ್ಬಾರ್ದಾಗಿತ್ತು ಸರ್, ದೇವ್ರು ನನಗೆ ಶಾಪ ಕೊಡ್ತಿದ್ರೆ ಸಾಕು ಸರ್ ಅಂದರು. ನಾ ಹೇಳಿದೆ, ಅಮ್ಮ ಈಗಿನ ಕಾಲದಲ್ಲಿ ಅಟೆಂಡ್ರೇ ಹೇಳಿದಂಗೆ ಕೇಳೋಲ್ಲ, ಇನ್ನು ದೇವ್ರು ಕೇಳ್ತಾನ? ಅಟೆಂಡ್ರೇ ಹೇಳಿದ ಕೆಲಸ ಮಾಡೋಲ್ಲ, ದೇವ್ರು ಕೇಳ್ತಾನ? ಇನ್ನೊಂದು, ಆತ ನೀವು ವರ ಕೊಟ್ಟರು ನನಗೆ ಶಾಪ ಕೊಡ್ಬೋದು, ಆತ ನೀವು ಶಾಪ ಕೊಟ್ಟರು ನನಗೆ ವರ ಕೊಡ್ಬೋದು. ಅರೆ ಯಾಕೆ ಕೆಟ್ಟ ಮಾತಾಡ್ತೀರಿ, ಮತ್ತೊಬ್ಬರು ಮನಸ್ಸು ನೋವು ಮಾಡ್ತೀರಿ ಎಂದೆ. ಅವ್ರು ಹೋದರು. ವರ್ಷ ಹುಡುಗನಿಗೆ 9th ಅಡ್ಮಿಷನ್ ಮಾಡಿದೆ. ಕಲ್ಕೊಂಡು ಚೆನ್ನಾಗಿ ಓದೀಗ RV ಇಂಜಿನಿಯರಿಂಗ್ ಕಾಲೇಜ್ ಓದೀಗ ಅಮೇರಿಕಾದಲ್ಲಿದ್ದಾನೆ. ಈಗಾದರೂ ಒಳ್ಳೆಯ ಸ್ನೇಹಿತರಾಗಿದ್ದಾರೆ. ಅದಕ್ಕೊಂದು ಆರ್ಟಿಕಲ್ ಬರೆದಿದ್ದೆ ನಾನು, ದ ಡಿಫ್ರೆನ್ಸ್ ಬಿಟ್ವೀನ್ ಎ ಫ್ರೆಂಡ್ ಆ್ಯಂಡ್ ಎನ್ ಎನಿಮಿ ಈಸ್ ಓನ್ಲಿ 1 ಸೆಕೆಂಡ್ ಅಂತ. ಸ್ನೇಹಿತ ಮತ್ತು ವೈರಿ ನಡುವೆ ಇರುವಂಥ ಅಂತರ 1 ಸೆಕೆಂಡು. ನಾನು ಬಟನ್ ಪ್ರೆಸ್ ಮಾಡಿ ಅವ್ರನ್ನ ಹೊರಗೆ ಹಾಕಿದರೆ ಅವ್ರ ಜೀವ ಇರೋವರೆಗೂ ನಾನು ವೈರಿ ಆಗಿರ್ತಿದ್ದೆ. ನನಗೂ ಮನಸ್ಸಲ್ಲಿ ಯಾರೋ ಪೀಡಿಗಳು ಬಂದು ಏನೋ ಕೆಟ್ಟ ಮಾತಾಡಿ ಹೋಗ್ಬಿಟ್ರು ಅಂತಂದು ಮನಸ್ಸಿಗೆ ನೋವು ಇರ್ತಿತ್ತು. ಈಗ ಅದು ಯಾವುದೂ ಇಲ್ವೋ? ಅದಕ್ಕೆ ನನಗೆ ಅರ್ಥ ಆಗಿರೋದು, ವೆನ್ ಯು ರಿಸ್ಪಾಂಡ್ ದೆರ್ ಈಸ್ ಅಂಡರ್ಸ್ಟ್ಯಾಂಡಿಂಗ್, ವೆನ್ ಯು ರಿಯಾಕ್ಟ್ ವಿ ಬಿಕಮ್ ಮಿಸರಬಲ್. ಇದನ್ನು ಬುದ್ಧನ ಜೀವನದಲ್ಲಿ ಗಮನಿಸಿಕೊಂಡಾಗ ಮುಂದೆ ನಾಳೆಯಿಂದ ಬುದ್ಧನ ಜೀವನದ ಮುಖ್ಯ ಪ್ರಸಂಗಗಳಿಗೆ ಹೋಗೋಣ. ನಮಸ್ಕಾರ.